Very good evening to all of you. Warm welcome. Today is April 23rd. And when you look at the calendar of what is the importance of April 23rd, April 23rd is World Book Day. Coincidentally, April 23rd is also World Copyright Day. So, in a journey called life, when we say everything that gets recorded, this book of your life today has a new chapter to start. So wishing you all very best for this new chapter in your life as you take the journey towards civil services. We welcome you for this first orientation program of a new batch for the batch 2022-23. The choice of civil services itself guarantees you an idea, a perspective that you will be a better human being and a person who will definitely take life forward with a different perspective. So with these few words, as I also added that today is Copyright Day, you will definitely build a copyright that will be very difficult to match. So welcoming you all once again for this program. Very warm welcome to all the friends, students and parents also. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಕೂಡ ನಲ್ಮೆಯ ಸ್ವಾಗತ. ಮೊಟ್ಟ ಮೊದಲಾಗಿ ಇವತ್ತು ನಮ್ಮ ಜೊತೆಗೆ ಇಬ್ಬರು ಅಧಿಕಾರಿಗಳಿದ್ದಾರೆ. ವೆರಿ ಯಂಗ್ ಅಂಡ್ ಡೈನಮಿಕ್ ಅಂಡ್ ಫ್ರೆಂಡ್ಸ್ ಆಫ್ ಇಂಡಿಯಾ ಫಾರ್ IAS also. We have with us Mr. Shivashankar. Shivashankar is an Indian Forest Service officer from 2016 batch. It's presently serving as Deputy Conservator of Forests from Kolar district. And we also have with us Mr. Harshavardhan from 2017 batch. He's an Indian Railway Account Service and presently serving as DFM in Mysore. Thank you so much for accepting our invitation and being part of this program. And to all of you young aspiring civil servants who are going to be very recently, that's on 21st April, we celebrated the Civil Services Day. So the prayer is simple, that at some point of time, all you as civil servants will be there taking awards, being part of civil services program across the country. We start this program. I now invite our CEO and guide and mentor, a man behind all the missions that we take, Srinivas sir, to welcome you all and also introduce the guest for you. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಹೊಸದಾಗಿ ನೀವು ಸಿವಿಲ್ ಸರ್ವಿಸ್ ಜರ್ನಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀರಿ, ಈ ಸೆಷನ್ಗೆ ನಮ್ಮ ಇಬ್ಬರು ಕನ್ನಡದ ಕಣ್ಮಣಿಗಳು, ಅಧಿಕಾರಿಗಳು, ಸಾಧಕರು ಹಾಗೂ ಈಗಾಗಲೇ ನಮ್ಮ ಪ್ರಶಾಂತ್ ಅವರು ಹೇಳಿದಾಗೆ ನಮ್ಮ ಅಕಾಡೆಮಿಯ ಸ್ನೇಹಿತರು ಕೂಡ, ನನ್ನ ಸನ್ಮಿತ್ರರು, ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ವ್ಯಸ್ತ ಕಾರ್ಯಕ್ರಮಗಳ ನಡುವೆಯೂ ಕೂಡ ಅಕಾಡೆಮಿ ಮೇಲಿನ ಪ್ರೀತಿಯಿಂದ, ನಿಮ್ಮೆಲ್ಲರ ಮೇಲಿನ ಒಂದು ಪ್ರೀತಿಯಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಮೊದಲನೇದಾಗಿ ಶಿವಶಂಕರ್ ಅವರು 2016ನೇ ಬ್ಯಾಚ್ನ ಯಂಗೆಸ್ಟ್ IFS ಆಫೀಸರ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಅವರನ್ನ ಕಳೆದ 6-7 ವರ್ಷಗಳಿಂದ ಬಹಳ ಹತ್ತಿರದಿಂದ ನಾನು ಬಲ್ಲೆ. ಅವರು ಇವತ್ತು ನಿನ್ನೆ ತಾನೇ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಒಂದು ಮಾರ್ಗದರ್ಶನ, ಒಂದು ಮಕ್ಕಳಿಗೆ ನಿಮ್ದೊಂದು ಮೋಟಿವೇಶನ್ ಬೇಕು, ನಾವು ದಯವಿಟ್ಟು ಬರಬೇಕು ಅಂದಾಗ 2 ಮಾತಿಲ್ಲದೆ ಅವರು ಒಪ್ಕೊಂಡ್ರು, ಆಯ್ತು ಸರ್ ಬರ್ತೀನಿ ಅಂತ. ಅದೇ ರೀತಿ ಮತ್ತೋರ್ವ ಗೆಳೆಯರು ಅಧಿಕಾರಿಗಳಾಗಿರ್ತಕ್ಕಂಥ ಹರ್ಷವರ್ಧನ್, ಇಂಡಿಯನ್ ರೈಲ್ವೆ ಅಕೌಂಟ್ ಸರ್ವಿಸ್, ಅವರು ಕೂಡ ಮೈಸೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ರಜಾ ನಿಮಿತ್ತ ಬೆಂಗಳೂರಿಗೆ ಬಂದಾಗ ಇವತ್ತು ನಾವು IAS ಆಫೀಸರ್ಸ್ ಅಸೋಸಿಯೇಷನ್ ಅಲ್ಲಿ ಒಂದು ಮಾಕ್ ಇಂಟರ್ವ್ಯೂಗೆ ಸರ್ ಕೂಡ ಜಾಯ್ನ್ ಆಗಿದ್ರು. ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಇವತ್ತು ಮನೆಗೂ ಕೂಡ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಅವರನ್ನ. ಸೊ ನಿಮ್ಗೆಲ್ಲ ಅವರ ಒಂದು ಮಾರ್ಗದರ್ಶನ ಸಿಗ್ಲಿ ಅಂತೇಳಿ ಇವತ್ತು ರಿಕ್ವೆಸ್ಟ್ ಮಾಡಿದಾಗ ಖಂಡಿತ ಬರ್ತೀನಿ ಸರ್ ಅಂತೇಳಿ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಅವರಿಬ್ಬರಿಗೂ ಕೂಡ ಇಂಡಿಯಾ ಫಾರ್ IAS ತಂಡದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಅವರನ್ನ ಹೂಗುಚ್ಛ ನೀಡುವುದರ ಮುಖಾಂತರ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಅಕಾಡೆಮಿಯ ಡೈರೆಕ್ಟರ್ ಆಗಿರ್ತಕ್ಕಂಥ ಸಂದೀಪ್ ಅವ್ರನ್ನ ಕೇಳ್ಕೊಳ್ತಿದ್ದೀನಿ. ಹಾಗೆಯೇ
ಹರ್ಷವರ್ಧನ್ ಸರ್ ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಹೂಗುಚ್ಛ ನೀಡುವ ಮುಖಾಂತರ ಗೌರವಿಸಬೇಕು ಅಂತೇಳಿ ಅಶೋಕ್ ಅವರನ್ನ ಕೇಳ್ಕೊಳ್ತಿದ್ದೀನಿ. ಸ್ನೇಹಿತರೆ, ಇವತ್ತು ಕೆಲವರು ಅವರ ಫ್ಯಾಮಿಲಿ ಜೊತೆ ಬಂದಿದ್ದೀರಿ, ತಂದೆ ತಾಯಿ ಜೊತೆ ಬಂದಿದ್ದೀರಿ. ಮತ್ತೆ ಆನ್ಲೈನ್ ಅಲ್ಲೂ ಕೂಡ ತುಂಬಾ ಜನ, ಕೆಲವರು ನಾರ್ತ್ ಕರ್ನಾಟಕದಿಂದ ದೂರದ ಜಿಲ್ಲೆಗಳಿಂದ ಬಂದಿರ್ತಕ್ಕೆ ಸಾಧ್ಯ ಆಗದಿರ್ತಕ್ಕಂಥವರೆಲ್ಲ ಕೂಡ ಇವತ್ತು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದೀವಿ. ಇಂಡಿಯಾ ಫಾರ್ IAS ಅಕಾಡೆಮಿ ನಮ್ಮ ಮಕ್ಕಳಿಗೆ ನಮ್ಮದೇ ಕನ್ನಡದ ನೆಲದಲ್ಲಿ ಬಹಳ ಕಡಿಮೆ ಒಂದು ಫೀಸಲ್ಲಿ ಒಂದು ಉನ್ನತ ಗುಣಮಟ್ಟದ ಮಾರ್ಗದರ್ಶನವನ್ನ ಕೊಡಬೇಕು ಅಂತೇಳಿ ಉಟ್ಕೊಂಡಿದೆ. ನಿಮ್ಗೆಲ್ಲ ಇಲ್ಲಿ ಗೈಡ್ ಮಾಡ್ತಕ್ಕಂಥವ್ರು UPSC ಮತ್ತೆ KPSC ಎರಡರಲ್ಲೂ ಕೂಡ ಮಲ್ಟಿಪಲ್ ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥವ್ರು ನಿಮ್ಗೆಲ್ಲ ಬಹಳ ಪ್ರೀತಿಯಿಂದ ಗೈಡ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಜರ್ನಿಯನ್ನ ನೀವು ಸ್ಟಾರ್ಟ್ ಮಾಡಿರೋದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮೆಲ್ಲರನ್ನ ಅಭಿನಂದಿಸ್ತೇನೆ. ಯಾಕೆಂದ್ರೆ ಇವತ್ತು ನಾನು ಎಲ್ಲ ಓರಿಯೆಂಟೇಷನ್ ಸೆಷನ್ಗಳಲ್ಲಿ ಇದನ್ನೇ ಹೇಳ್ತಿರ್ತೀನಿ. ಯಾಕೆಂದ್ರೆ ನಾನು ಡೆಲ್ಲಿನಲ್ಲಿ 2 ದಶಕಗಳಿಗೂ ಹೆಚ್ಚು ಕಾಲ ಈ ರಾಜ್ಯದಿಂದ ಹೊರಗಡೆ ಇದ್ದವನು. ಅಲ್ಲಿ ನಮ್ಮ ಕನ್ನಡದ ಮಕ್ಕಳು ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಬಂದಾಗ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಯಾವ್ಯಾವ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನ ಅವರು ಫೇಸ್ ಮಾಡ್ತಾ ಇದ್ರು. ಬೆಂಗಳೂರು ಆಗ ಇನ್ನೂ ಕೂಡ ಈ ಒಂದು ಇಕೋಸಿಸ್ಟಮ್ ಅನ್ನ ಇನ್ನೂ ಡೆವಲಪ್ ಮಾಡ್ಕೊಂಡಿರ್ಲಿಲ್ಲ. ಹಾಗೆಲ್ಲ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು, ಬಡಬಗ್ರ ಮಕ್ಕಳು, ಪ್ರತಿಭಾವಂತರು ಅಲ್ಲೆಲ್ಲ ಬಂದು ಕನ್ಸು ಕಂಡುಕೊಳ್ಳೋದೇ ಬಹಳ ಕಷ್ಟ ಇತ್ತು. ಯಾಕೆಂದ್ರೆ ಅಲ್ಲಿನ ಎಕ್ಸ್ಪೆನ್ಸಸ್ಗಳಾಗ್ಬೋದು, ಅಲ್ಲಿನ ಹವಾಮಾನದ ವೈಪರೀತ್ಯ ಆಗ್ಬೋದು, ಅದೇ ರೀತಿ ಊಟದ ಒಂದು ವ್ಯವಸ್ಥೆ ಸರಿ ಇರ್ತಕ್ಕಂಥದ್ದು, ಆರೋಗ್ಯದ ವಿಚಾರಗಳು, ಹೀಗೆ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ಎಷ್ಟೋ ಜನ ಈ ಕಳೆದ 2-3 ದಶಕಗಳಲ್ಲಿ ನಮ್ಮ ಹಳ್ಳಿಯ ಬಡ ಪ್ರತಿಭಾವಂತ ಮಕ್ಕಳು ಈ ನಾಗರಿಕ ಸೇವೆಗಳ ಕನಸನ್ನ ಕಾಣೋದೇ ಒಂದು ದುಸ್ಸರ ಆಗಿರ್ತಕ್ಕಂಥ ದಿನಗಳನ್ನು ಈ ಕಳೆದ 2 ದಶಕಗಳಲ್ಲಿ ಕಣ್ಣಾರೆ ನೋಡಿದ ನನಗೆ ನಮ್ಮ ಬೆಂಗಳೂರೇ ನಾಗರಿಕ ಸೇವೆಗಳ ತರಬೇತಿಯ ಒಂದು ಕೇಂದ್ರ ಆಗಬೇಕು, ಬೇರೆ ರಾಜ್ಯದ ಮಕ್ಕಳು ಇಲ್ಲಿಗೆ ಬರಲಿ, ಸೊ ನಾವೇ ಇಡೀ ಪ್ರಪಂಚಕ್ಕೆ ಗೈಡ್ ಮಾಡ್ತಕ್ಕಂಥ, ಕೋಚ್ ಮಾಡ್ತಕ್ಕಂಥ ಎಬಿಲಿಟಿ ನಮ್ಮ ಕನ್ನಡಿಗರಿಗೆ ಇದೆ ಅಂತೇಳಿ ಭಾವಿಸಿ ಇತ್ತೀಚಿನ ವರ್ಷಗಳಲ್ಲಿ ಯಾರೆಲ್ಲ UPSC ಇಂಟರ್ವ್ಯೂಗೆ ಹೋಗಿದ್ರು, ಕೆಲವರಿಗೆಲ್ಲ ಅಟೆಂಪ್ಟ್ಸ್ ಮುಗಿದಿತ್ತು, ಕೆಲವರಿಗೆಲ್ಲ ಏಜ್ ಬಾರ್ ಆಗಿತ್ತು, ಆ ಥರದ್ದೆಲ್ಲ ಸ್ನೇಹಿತರನ್ನು ಒಟ್ಟುಗೂಡಿಸಿ ಯಾರು ಈ ನಾಗರಿಕ ಸೇವೆಗಳಲ್ಲಿ ತರಬೇತಿ ಪಡೆದಿದ್ದಾರೆ, ಯಾರಿಗೆ ಚೆನ್ನಾಗಿ ಈಜು ಬರುತ್ತೆ ಅವರೇ ಈಜು ಹೇಳ್ಕೊಡ್ಬೇಕು. ಸೊ ಹಾಗಾಗಿ ಆ ಥರದ ಒಂದು ತಂಡವನ್ನು ಕಟ್ಟಿ ಇವತ್ತು ನಿಮಗೆಲ್ಲ ಒಂದು ಗುಣಮಟ್ಟದ ಮಾರ್ಗದರ್ಶನ ಸಿಗ್ಲಿ ಅಂತೇಳಿ ನಾವೆಲ್ಲ ಕಟಿಬದ್ಧ ಆಗಿದ್ವಿ. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ CS ಕೇದಾರ್ 1979ನೇ ಬ್ಯಾಚ್ನ IAS ಅಧಿಕಾರಿ, ಈಗ ನಿವೃತ್ತ ಆಗಿದ್ದಾರೆ. ಅವರು ನಮ್ಮ ಮಾರ್ಗದರ್ಶಕರು. ಈ ಅಕಾಡೆಮಿಯ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಅವರೇ ಆಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ, ಅವರ ಮುಂದಾಳತ್ವದಲ್ಲಿ ನಾವು ನಿಮಗೆಲ್ಲ ನಮ್ಮಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಒಂದು ಗುಣಮಟ್ಟದ ಮಾರ್ಗದರ್ಶನ ನಿಮ್ಗೆ ಸಿಗಬೇಕು. ನೀವು ನಿಮ್ಮ ಜೀವನವನ್ನ ಕಟ್ಟಿಕೊಳ್ಳುವುದರ ಜೊತೆನಲ್ಲೇ ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ನಿಮ್ಮ ಬದುಕನ್ನು ತೊಡಗಿಸ್ಕೋಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಕಟಿಬದ್ಧರಾಗಿದ್ದೀವಿ. ಸೊ ಹಾಗಾಗಿ 2 ವಿಚಾರವನ್ನ ನನ್ನ ಅನುಭವದ ಒಂದು ಮೇರೆಗೆ ಹೇಳಲಿಕ್ಕೆ ಏನಂದ್ರೆ, ಎಷ್ಟೋ ಜನ ಮಕ್ಕಳು ತಮ್ಮ ಒಂದು ಸಿವಿಲ್ ಸರ್ವಿಸ್ ಕನಸನ್ನ IAS IPS ಆಗ್ಬೇಕು ಅಂತ ಹೇಳಿ ಕನಸನ್ನ ಉಟ್ಕೊಂಡು ಬರ್ತಾರೆ. ಎಲ್ಲೋ ರೆಡ್ ಲೈಟ್ ನೋಡೋ, ಇನ್ಯಾವುದೋ ಮೂವಿ ನೋಡೋ, ಎಲ್ಲೋ ಒಂದು ಎಕ್ಸ್ಟರ್ನಲ್ ಮೋಟಿವೇಶನ್ ಅವರನ್ನ ನಾನು ಕೂಡ IAS ಆಗ್ಬೇಕು ಅಂತೇಳಿ ಎಲ್ಲ ಕುದುರೆ ಮೇಲೆ ಬರ್ತಕ್ಕಂಥವ್ರನ್ನ ನೋಡಿದ್ವಿ. ಕುದುರೆ ಮೇಲೆ ಬಂದು ಒಂದು 60% ಕುದುರೆ ಮೇಲೆ ವಾಪಸ್ ಹೋಗುವಂಥವ್ರನ್ನ ಈ ನನ್ನ ಒಟ್ಟು 20 ವರ್ಷದ ಅನುಭವದಲ್ಲಿ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಒಂದು ನೀವೇನು ಜೀರ್ಣ ಮಾಡ್ಕೋಬೇಕು ಫಸ್ಟ್ ಅಂದ್ರೆ, ಹೌದು ನಿಜ, ನೀವು ನೆಕ್ಸ್ಟ್ ಇಯರೇ ನಾನೊಂದು ರ್ಯಾಂಕ್ ಹೊಡಿತೀನಿ, ನನ್ನದು ಒಂದು UPSC ನಲ್ಲಿ ಒಂದು ರ್ಯಾಂಕ್ ಇದೆ ಅಂತೇಳಿ ತಿಳ್ಕೊಂಡು ಓದ್ಬೇಕು. ಆದ್ರೆ ಪ್ರಾಕ್ಟಿಕಲಿ ಇಟ್ ಈಸ್ ಪಾಸಿಬಲ್ ಅನ್ನುವಂಥದ್ದನ್ನ ನೀವು ಯೋಚನೆ ಮಾಡಬೇಕು. ಯಾಕಂದ್ರೆ ನಿಮಗಿಂತ ಮೊದಲು ಈಗ ಆಲ್ರೆಡಿ
2-3 ವರ್ಷಗಳಿಂದ 4 ವರ್ಷಗಳಿಂದ ಓದ್ತಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳಿದ್ದಾರೆ. ಅವ್ರಿಗೆಲ್ಲ ಈಗ ಆಲ್ರೆಡಿ ಕೆಲವರು 2 ಮೈನ್ಸ್ ಬರೆದಿದ್ದಾರೆ, ಕೆಲವರು 3-4 ಫಿಲಿಮ್ಸ್ ಬರೆದಿದ್ದಾರೆ, ಕೆಲವರು ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ. ಆ ಥರದ ಒಂದು ದೊಡ್ಡ ಬ್ರಿಗೇಡ್ ನಿಮ್ಮ ಬೆನ್ನ ಹಿಂದೆ ಇದೆ. ಅವರ ಲೆವೆಲ್ಗೆ ನೀವು ರೀಚ್ ಆಗಬೇಕು. ಯಾಕೆಂದರೆ ಅವರೆಲ್ಲ ಭಾಳ ಕಷ್ಟ ಬಿದ್ದು ಓದ್ತಾ ಇದ್ದಾರೆ, ಮತ್ತೆ ಅಟೆಂಪ್ಟ್ಸ್ಗಳನ್ನು ಕೊಡ್ತಿದ್ದಾರೆ. ಒಂದು ಪ್ರಿಪ್ರೇಷನ್ ಸ್ಟೇಜನ್ನು ಅವರು ಕ್ರಾಸ್ ಆಗಿದ್ದಾರೆ, ಅವ್ರ ಜೊತೆ ನೀವು ಫೈಟ್ ಮಾಡಬೇಕಲ್ಲ. ಸೊ ಹಾಗಾಗಿ ಈ ಒಂದು ಸತ್ಯತೆಯನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ಪೇಷನ್ಸ್ ವೆರಿ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಎಲ್ಲಿವರೆಗೆ ನೀವು ತಾಳ್ಮೆಯಿಂದ ಇರ್ತೀರಿ, ತಾಳ್ಮೆಯನ್ನು ಕಳ್ಕೊಳ್ಳಲ್ಲ, ಒಂದು ಕನ್ಸಿಸ್ಟೆನ್ಸಿ, ಏನು ಸತತಾಭ್ಯಾಸ ಅಂತ ಏನಿದೆ, ಒಂದು ಕಮಿಟ್ಮೆಂಟ್ ಜೊತೆ ನಿಮ್ಮ ಒಳಗಡೆ ಒಂದು ಸೆಲ್ಫ್ ಮೋಟಿವೇಶನ್, ನಾನು ಏನಾದರೂ ಈ ಫೀಲ್ಡಿಗೆ ಬಂದಿದ್ದೀನಿ, ಗ್ರ್ಯಾಜುಯೇಟ್ ಆಗಿ ಒಂದು ಯಾವುದಾದ್ರೂ ಒಂದು ಉನ್ನತ ಹುದ್ದೆಯನ್ನು ನಾನು ಪಡ್ಕೊಳ್ತೀನಿ ಅನ್ನುವಂಥ ಒಂದು ಆ ಬೆಂಕಿ ನಿಮ್ಮಲ್ಲಿ ಇದ್ದರೆ ನಿಮ್ಮನ್ನು ಯಾರು ಕೂಡ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಸಿವಿಲ್ ಸರ್ವಿಸಲ್ಲಿ ಯಾವುದೇ ಇನ್ಸ್ಟಿಟ್ಯೂಟ್ ಆಗ್ಬೋದು, ಎಲ್ಲವನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ 9 ತಿಂಗಳಲ್ಲಿ ಇಡೀ ಪ್ರಪಂಚವನ್ನು, ಯಾಕೆಂದರೆ ಸಿವಿಲ್ ಸರ್ವಿಸ್ಗೆ ಇಡೀ ಪ್ರಪಂಚನೇ ನಿಮಗೆ ಒಂದು ಯೂನಿವರ್ಸಿಟಿ. ಎಲ್ಲವನ್ನು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಟೈಮ್ ಇಲ್ಲ ಅಷ್ಟು. ಭಾಳ ಕಡಿಮೆ ಅವಧಿನಲ್ಲಿ ನಿಮಗೆ ಹೆಚ್ಚಿನ ವಿಚಾರಗಳನ್ನು ಹೇಳ್ಕೊಡ್ಬೇಕು. ಹಾಗಾಗಿ ಇಲ್ಲಿ ಏನು ಕ್ಲಾಸ್ ನಡೆಯುತ್ತೆ ತದನಂತರ ನಿಮಗೆ ತುಂಬ ಟೈಮ್ ಇರ್ತದೆ. ಸೊ ಮನೆಯಲ್ಲೇ ಕುತ್ಕೊಂಡು ಎಷ್ಟೋ ವಿಚಾರಗಳನ್ನು ಓದ್ಕೊಳ್ಬೇಕಾಗ್ತದೆ. ಸೊ ನಮ್ಮಲ್ಲಿ ಏನು ಟೀಮ್ ಇದೆ, ಪ್ರತಿಯೊಬ್ಬರು ಕೂಡ UPSC ಇಂಟರ್ವ್ಯೂ ಕೊಟ್ಟಿರ್ತಕ್ಕಂಥವ್ರು ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಸೊ ಅವ್ರಿಗೆ ಗೊತ್ತಿದೆ ಈ ಫೀಲ್ಡಲ್ಲಿ ಏನು ಓದ್ಬೇಕು, ನಾವು ಏನನ್ನ ಓದಬಾರ್ದು, UPSCನಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ, ಆ ಪ್ರಶ್ನೆಗಳಿಗೆ ತಕ್ಕನಾಗಿ ನಾವು ಯಾವ ರೀತಿಯ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೋಬೇಕು, ಬೆಳೆಸ್ಕೋಬೇಕು ಅನ್ನುವಂಥ ಎಲ್ಲ ಕೂಲಂಕುಷ ವಿಚಾರಗಳನ್ನು ನಿಮಗೆ ಇನಿಷಿಯಲ್ ಡೇಸಲ್ಲಿ ಒಂದು 6-7 ಸೆಷನ್ನಲ್ಲಿ ನಾವು ಒಂದು ಆಪ್ಷನಲ್ ತಗೋಬೇಕಾದ್ರೆ ಏನೆಲ್ಲ ಮಾನದಂಡಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕು, ಅದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಓದುವಾಗ ಯಾವ ರೀತಿ ನೀವು ಮಾನದಂಡ ಇಟ್ಕೋಬೇಕು, ಯಾವ ಬುಕ್ಸನ್ನು ಓದಬೇಕು, ನೀವು ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ಸಸ್ಗಳೇನು, ಎಲ್ಲಿ ನೀವು ಕೆಲಸ ಮಾಡಬೇಕು. ಪ್ರತಿ ವಾರ ಇಲ್ಲಿ ನಾವು ಟೆಸ್ಟ್ಗಳನ್ನು ಮಾಡ್ತಿರ್ತೀವಿ. ಸೊ ಆ ಟೆಸ್ಟಲ್ಲಿ ಯಾವ ರೀತಿ ನೀವು ಪರ್ಫಾರ್ಮ್ ಮಾಡ್ತಿದ್ದೀವಿ. ಸೊ ನಿಮ್ಮನ್ನು ನಮ್ಮ ಟೀಮ್ ಏನಿದೆ ನಿಮ್ಮನ್ನು ಅಸೆಸ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಮೆಂಟರ್ಶಿಪ್ ಪ್ರೋಗ್ರಾಮ್ ಕೂಡ ಇರ್ತದೆ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಕೂಡ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೋದು, ತಮ್ಮ ಸಮಸ್ಯೆಗಳನ್ನು, ತಮ್ಮ ಡೌಟ್ಗಳನ್ನು ಅವ್ರ ಜೊತೆ ಕೇಳ್ಬೋದು. ಸೊ ಹಾಗಾಗಿ ಬರೀ ಪಾಠ ಮಾಡೋದೇ ಕೇಳೋದೇ ಒಂದು 10% ಅಲ್ಲ, ಅದಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ಒಂದು ಅಧ್ಯಯನ ಇಲ್ಲಿರ್ತದೆ. ಸೊ ಹಾಗಾಗಿ ಟೆಸ್ಟ್ಗಳನ್ನು ನಿಮಗೆ ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥದ್ದು, ಅದ್ರ ಮೇಲೆ ಫೀಡ್ಬ್ಯಾಕ್ ಕೊಡ್ತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನೀವು ಇಂಟರ್ವ್ಯೂಗೆ ಹೋಗುವವರೆಗಿನ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ನಿಮಗೆ ಇಂಡಿಯಾ ಫಾರ್ IAS ಅಕಾಡೆಮಿಯಲ್ಲಿ ಸಿಗ್ತದೆ ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಈ ಇನ್ಸ್ಟಿಟ್ಯೂಟ್ ಜೊತೆಗೆ, ಈ ಅಕಾಡೆಮಿಯ ಜೊತೆಗೆ ಸುಮಾರು ಒಂದು 350ಕ್ಕೂ ಹೆಚ್ಚು ಸರ್ವಿಂಗ್ ಆಫೀಸರ್ಸ್ ಹಾಗೂ ರಿಟೈರ್ಡ್ ಆಫೀಸರ್ಸ್ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಬೇರೆ ಬೇರೆ ಎಲ್ಲ ಕಡೆಯಿಂದ ಕೂಡ ಹೈದರಾಬಾದ್, ಡೆಲ್ಲಿ, ಚೆನ್ನೈ, ಬೆಸ್ಟ್ ಎಲ್ಲಿಂದ ತರಬೇಕು, ನಿಮಗೆ ಬೆಸ್ಟ್ ಏನು ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಪ್ರಯತ್ನ ಮಾಡಿ ನಿಮಗೆ ಕೊಡ್ತೀವಿ ಆ ಮಾರ್ಗದರ್ಶನ. ಅದನ್ನು ನಾವು ಈ ಒಂದು ಸುವರ್ಣ ಅವಕಾಶವನ್ನು ನಾವು ಬಳಸ್ಕೋಬೇಕು. ಯಾಕೆಂದರೆ ಸ್ವಲ್ಪ 5-6 ವರ್ಷಗಳ ಹಿಂದೆ ಹೋದರೆ ಬೆಂಗಳೂರಿನಲ್ಲಿ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ಭಾಳ ಕಷ್ಟ ಇತ್ತು. ಎಲ್ಲ ನಮ್ಮ ಮಕ್ಕಳು ಡೆಲ್ಲಿ, ಹೈದರಾಬಾದ್, ಚೆನ್ನೈ ಅಂತ ಹೋಗ್ತಾ ಇದ್ರು. 6-7 ಲಕ್ಷ ಖರ್ಚು ಮಾಡಿಕೊಂಡು, ಅಥವಾ ಇಷ್ಟೊತ್ತಿಗೆಲ್ಲ ಇಲ್ಲಿ ಊರಿನಲ್ಲಿ ನಮ್ಮ ಹುಡುಗ ಡೆಲ್ಲಿಗೆ ಹೋಗಿದ್ದಾನೆ, ನಮ್ಮ ಮಗಳು ಡೆಲ್ಲಿಗೆ ಹೋಗಿದ್ದಾಳೆ, ಏನು ತಂದು ಡೆಲ್ಲಿಗೆ ಹೋಗಿ, ನಮ್ಮ ಮಗ ಏನು ತಂದ, ಈ ಥರ ಮಾತುಕತೆಗಳು ನಿಮ್ಮ ಸಾಮಾಜಿಕ ವಲಯಗಳಲ್ಲಿ, ನಿಮ್ಮ ನಂಟರಸ್ಥರ ವಲಯಗಳಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ ಮಕ್ಕಳು ಯಾವ ರೀತಿ ಆ ಮೆಂಟಲ್ ಎಗೋನಿಯನ್ನು ಫೇಸ್ ಮಾಡ್ತಿದ್ರು ಅನ್ನುವಂಥದ್ದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಸೊ ಹಾಗಾಗಿ ನೀವು ತಾಳ್ಮೆ ಇಟ್ಕೊಂಡು, ಏಕೆಂದರೆ ಈ ಫೀಲ್ಡಲ್ಲಿ ನನ್ನ ಈ ಅನುಭವದಲ್ಲಿ ಯಾರ್ಯಾರು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನನ್ನು ಮಾಡಿದ್ದಾರೆ, ಕೆಲವರಿಗೆ ಸರ್ವಿಸ್ ಸಿಕ್ಕಿದೆ, ಕೆಲವರಿಗೆ ಸರ್ವಿಸ್ ಸಿಕ್ಕಿಲ್ಲ. ಸರ್ವಿಸ್ ಸಿಕ್ಕಿಲ್ಲದಿರ್ತಕ್ಕಂಥವರೆಲ್ಲ ಯಾವ ರೀತಿ ಇಲ್ಲಿ ಪಡೆದಂತಹ ಅನುಭವವನ್ನು, ಇಲ್ಲಿ ಪಡೆದುಕೊಂಡಂತಹ ಒಂದು ಜ್ಞಾನವನ್ನು
ಬೇರೆ ಬೇರೆ ಫೀಲ್ಡ್ ಅಲ್ಲಿ ಅದನ್ನ ಉಪಯೋಗಿಸಿ ಜೀವನವನ್ನು ಕಟ್ಕೊಂಡಿದ್ದಾರೆ ಎನ್ನುವಂಥದ್ದನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಪ್ರತಿನಿತ್ಯ ನೀವು ಇಲ್ಲಿ ಹೆಚ್ಚಿನ ಜ್ಞಾನವನ್ನ, ವಿಸ್ತಾರವಾಗಿರ್ತಕ್ಕಂಥ ಜ್ಞಾನವನ್ನ ಪಡ್ಕೊಂಡು ಬೌದ್ಧಿಕವಾಗಿ ಬೆಳಿತೀವಿ. ಹಾಗೆಯೇ ಇವತ್ತೇನು ನೀವಿದ್ದೀರಿ, ಇನ್ನೊಂದು ವರ್ಷ ಬಿಟ್ಟು ನೋಡಿದ್ರೆ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ನಾವು ಆಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಈ ಜರ್ನಿಯನ್ನು ನೀವು ಒಂದು ಪೂಜೆ ಅಂತ ತಗೊಳ್ಳಿ, ಒಂದು ತಪಸ್ಸು ಅಂತ ತಗೊಳ್ಳಿ. ಯಾಕೆಂದ್ರೆ ನಿಮ್ಮ ಮೇಲೆ ನಿಮ್ಮ ಕುಟುಂಬಸ್ಥರು, ನೆಂಟರಿಸ್ಥರು, ಸ್ನೇಹಿತರು ತುಂಬ ನಿಮ್ಮ ಮೇಲೆ ಹೋಪ್ ಇಟ್ಕೊಂಡಿದ್ದಾರೆ. ಇವರು ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಮಾಡ್ತಿದ್ದಾರೆ, ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅನ್ನುವಂಥ ಒತ್ತಡಗಳು ನಿಮಗೆ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ನೀವು ಆ ಒತ್ತಡದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗ್ದೇನೆ ನೀವು ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದನ್ನ ಕಾಯ ವಾಚ ಮನಸ ಮಾಡಬೇಕು ಅನ್ನುವಂಥದ್ದು ನನ್ನ ಭಾವನೆ. ಸೊ ಹಾಗಾಗಿ ಒಳ್ಳೆ ಟೀಮ್ ಇದೆ. ಇಂಡಿಯಾ ಫಾರ್ IAS ತುಂಬ ಜನ ಆಫೀಸರ್ಸ್ ಕೂಡ ನಿಮ್ಮನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಬರ್ತಾರೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಾರೆ. ಸೊ ನಾವು ನಮ್ಮ ಶಕ್ತಿ ಮೀರಿ ನಿಮಗೆ ಎಷ್ಟು ಗುಣಮಟ್ಟದ ಮಾರ್ಗದರ್ಶನ ಕೊಡಬೇಕು ಅದೆಲ್ಲ ನಾವು ಮಾಡ್ತೀವಿ. ನಮ್ಮ ತಂಡ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 8-9 ಗಂಟೆವರೆಗೆ ಇಲ್ಲೇ ಇರ್ತೀವಿ. ಈ ಕ್ಲಾಸ್ ಮುಗಿದ ನಂತರ ನಮ್ಮ ಡೌಟ್ಸ್ಗಳನ್ನು ಕೇಳ್ಬೋದು, ಫೋನ್ ಮಾಡಿ ಕೇಳ್ಬೋದು, ಮೆಂಟರ್ಶಿಪ್ ಪ್ರೋಗ್ರಾಮ್ಗಳು ಕೇಳ್ಬೋದು, ಟೆಸ್ಟ್ಗಳು ಬರೀಬೋದು. ಸೊ ಅದೇ ರೀತಿ ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಇತ್ತೀಚಿನ ದಿನಗಳೆಲ್ಲ ಇಂಜಿನಿಯರ್ಸ್ ಸಿವಿಲ್ ಸರ್ವಿಸ್ ಫೀಲ್ಡ್ ಬರ್ತಿದ್ದಾರೆ. ಹಾಗೆ ಇಂಜಿನಿಯರ್ಸ್ ಜಾಸ್ತಿ ಸಕ್ಸಸ್ ಅನ್ನ ಈ ಫೀಲ್ಡ್ ಕಡೆ ಒಂದು ಕಾಣ್ತಿದ್ದಾರೆ. ಇವತ್ತು ಚೀಫ್ ಗೆಸ್ಟ್ ಆಗಿರ್ತಕ್ಕಂಥ ಇಬ್ಬರು ಮಹನೀಯರು ಕೂಡ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರ್ತಾರೆ. ಸೊ ಹಾಗಾಗಿ ನಾನು ನಮ್ಮ ಮಕ್ಕಳಲ್ಲಿ ಇನ್ನೊಂದು ಹೇಳ್ತಕ್ಕಂಥ ಹಳ್ಳಿಗಾಡಿನಿಂದ ಮಕ್ಕಳಿಗೆ ಯಾರೋ BSc BA BCom ಮಾಡ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಇಲ್ಲಪ್ಪ ಇಂಜಿನಿಯರ್ಸ್ ಮಾತ್ರ ಸಿವಿಲ್ ಸರ್ವಿಸಲ್ಲಿ ಆಗ್ತಾರೆ, ನಾವೆಲ್ಲ BA BCom ಮಾಡಿರ್ತಕ್ಕಂಥವ್ರು, ನಮಗೆ ಕಷ್ಟ, ಈ ಥರದ ಒಂದು ಕೀಳರಿಮೆಯನ್ನು ಫಸ್ಟ್ ಬಿಡಬೇಕು. ಯಾಕೆಂದ್ರೆ ಈ ಕಳೆದ 10 ವರ್ಷದ ಡಾಟಾ ತಗೊಂಡು ನೋಡಿದ್ರೆ ಅವರು ಕೂಡ ಆಗಿದ್ದಾರೆ. ಹಳ್ಳಿಯ ಬಡ ಮಕ್ಕಳು ಕೂಡ ಈ ಸರ್ವಿಸಲ್ಲಿ BA ತಗೊಂಡಿರ್ತಕ್ಕಂಥವ್ರು, BSc BCom ತಗೊಂಡಿರ್ತಕ್ಕಂಥವ್ರು ಕೂಡ ಈ ಸರ್ವಿಸ್ಗಳಲ್ಲಿ ಸಕ್ಸಸ್ ಅನ್ನು ಪಡೆಯಬಹುದು. ಸೊ ಹಾಗಾಗಿ ಫಸ್ಟ್ ನಮ್ಮ ಮಕ್ಕಳು ಕೀಳರಿಮೆ ಬಿಡಬೇಕು. ಅಥವಾ ಏನೋ ದೊಡ್ಡ IIT ನಲ್ಲಿ ಓದಿರ್ತಕ್ಕಂಥವ್ರು, IIM ಅಲ್ಲಿ ಓದಿರ್ತಕ್ಕಂಥವ್ರು, ಡಾಕ್ಟರ್ಸ್, ಇಂಜಿನಿಯರ್ಸ್ ಅಷ್ಟೇ ಸಿವಿಲ್ ಸರ್ವಿಸ್ ಅನ್ನು ಕ್ರ್ಯಾಕ್ ಮಾಡ್ತಾರೆ, ನಮಗೆ ಕಷ್ಟ ಅನ್ನುವಂಥ ಒಂದು ಕಾಂಪ್ಲೆಕ್ಸ್ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಬರಬಾರ್ದು. ಈಗಾಗಲೇ ನಾನು ಹೇಳಿದಾಗೆ ನಾನು ಒಂದು ಸಿವಿಲ್ ಸರ್ವಿಸಲ್ಲಿ ನನಗೊಂದು ರ್ಯಾಂಕ್ ಇದೆ, ನಾನೊಂದು ರ್ಯಾಂಕ್ ತಗೊಳ್ತೀನಿ ಅಂತೇಳಿ ನೀವು ಕಷ್ಟ ಬಿದ್ದು ಏನಾದರೂ ಪ್ರಯತ್ನ ಪಟ್ಟರೆ ಅದನ್ನು ತಡಿಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಈ ಒಂದು ಸದಾವಕಾಶವನ್ನು, ಸುವರ್ಣಾವಕಾಶವನ್ನು ಬಳಸ್ಕೊಂಡು ಇನ್ನು ಮುಂದೆ ನಿಮಗೇನು ಒಂದು 300 days ಆರ್ 400 days ನಮ್ಮ ಜೀವನವನ್ನು ಮುಳ್ಳಿನ ಹಾಸಿಗೆನಾದರೂ ಮಾಡ್ಕೋಬೋದು, ಹೂವಿನ ಹಾಸಿಗೆನಾದರೂ ಮಾಡ್ಕೋಬೋದು ಅಂತೇಳಿ ನಿಮಗೆ ನೀವೇ ನಿಮ್ಮ ಜೊತೆನಲ್ಲೇ ನೀವು ಮಾತಾಡಬೇಕು. ಸೊ ಹಾಗಾಗಿ another 300 or 400 days is very crucial in your life. ಸೊ ಹಾಗಾಗಿ ಅದನ್ನು ಭಾಳ ಒಂದೊಂದು ದಿನನೂ ಕೂಡ ನೀವು ಮುಚ್ಚು ಥರ ಬಳಸ್ಬೇಕು. ಚೆನ್ನಾಗಿ ಜೀವನ ಕಟ್ಕೊಳ್ಳಿ, ಒಳ್ಳೆ ಅಧ್ಯಯನ ಮಾಡಿ. ನಿಮಗೆ ಲಕ್ಕಿಲಿ ಒಳ್ಳೆ ಇನ್ಸ್ಟಿಟ್ಯೂಟ್ ಸಿಕ್ಕಿದೆ, ಎಲ್ಲ ಕಡೆಯೂ ಕೂಡ ನಾವು ಬೆಸ್ಟನ್ನು ತರಲಿಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ. ಇದು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಜೀವನವನ್ನು ಕಟ್ಕೊಂಡು ನಿಮ್ಮ ತಂದೆ ತಾಯಿಗೊಂದು ಒಳ್ಳೆಯ ಹೆಸರು ತಂದು ಅದೇ ರೀತಿ ರಾಷ್ಟ್ರ ಕಟ್ಟುವ ಕಾರ್ಯದಲ್ಲೂ ಕೂಡ ನಿಮ್ಮ ಒಂದು ಅಳಿಲ್ ಸೇವೆ ಇರಲಿ ಅಂತೇಳಿ ಬಯಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. That brief note gives you a larger understanding of the journey that you are up to take. ಇವತ್ತಿನಿಂದ ಒಂದು ಹೊಸ ಅಧ್ಯಾಯ ಅಂತ ಏನ್ ನಿಮ್ಮ ಪಯಣದಲ್ಲಿ ನೀವೇನ್ ಶುರು ಮಾಡ್ತಾ ಇದ್ದೀರಾ, ಆ ಪಯಣಕ್ಕೆ, ಆ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡ್ತಾ ಹೇಗೆ ನೀವು ನಿಮ್ಮ ಈ ಸಿವಿಲ್ ಸರ್ವಿಸಸ್ ಜರ್ನಿಯನ್ನ ನೀವು ಶುರು ಮಾಡಬೇಕು, ಇಲ್ಲಿ ನೀವು ಬರುವಂತಹ ಎಲ್ಲ ವಿಷಯಗಳನ್ನ ಹೇಗೆ ಗ್ರಹಿಸಬೇಕು, ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. With that word of introduction, welcoming the guests once again, I now invite Mr. Shivashankar to address you. Very young, dynamic officer, somebody who has been guiding the young aspirants a good enough time. He's been helpful to all the young aspirants to give them the right direction. He's been part of our interview panel also. He is a mechanical engineering graduate from PS Institute of Technology and an Indian Forest Service officer presently serving in Kolar district.
somebody who holds the record of being the youngest foreign service officer of his batch. You will listen from him and understand. At the end, we will have a question answer session to both the officers where you can talk and express your doubts and clarifications also. So, Shivashankar sir, this is the stage. Thank you, Prashant, for giving me this opportunity. So, friends, as already Prashant told, 9 years before, now it is 2022, 2013 was when I started my preparation. I was sitting in your place. Okay. I was doing my engineering. Non engineering ಮಾಡಿದ್ದು 2010 to 14. PS college was currently PS University now. So 2013 was when I started my preparation. ಅವಾಗ ಇಲ್ಲಿ ಇನ್ಸ್ಟಿಟ್ಯೂಟ್ಸ್ ಇದೆಯಲ್ಲ ಅಷ್ಟು ಇನ್ಸ್ಟಿಟ್ಯೂಟ್ಸ್ ಇರಲಿಲ್ಲ. ವಿಜಯನಗರ ಏನಾಗಿದೆಯಲ್ಲ ಆ ಒಂದು ಇನ್ಸ್ಟಿಟ್ಯೂಟ್ ಇರಲಿಲ್ಲ. ಸಣ್ಣ ಪುಟ್ಟದ್ದು ಒಂದು 2-3 ಇನ್ಸ್ಟಿಟ್ಯೂಟ್ ಇತ್ತು. ಅವಾಗ we used to go everywhere. ಯಾವ ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ ಅವಾಗ everyone used to tell us ವಾಜಿರಾಮ್ ಅಂಡ್ ರವಿ ಆರ್ ಡೆಲ್ಲಿಗೆ ಹೋಗ್ಬೇಕು, ಶ್ರೀರಾಮ್ಸ್. ಇಫ್ ಯು ವಾಂಟ್ ಟು ಪ್ರಿಪೇರ್ ಫಾರ್ UPSC ಓದ್ಬೇಕಂದ್ರೆ ಡೆಲ್ಲಿಗೆ ಹೋಗ್ಬೇಕು ಅಥವಾ ಹೈದರಾಬಾದ್ ಹೋಗ್ಬೇಕು, ಅಲ್ಲಿ ಪ್ರಿಪರೇಷನ್ ಮಾಡಬೇಕು ಅಂತ. ಸಬ್ಜೆಕ್ಟ್ಸ್ ಏನು ಅಂತ ಗೊತ್ತಿರಲಿಲ್ಲ, ಎಕ್ಸಾಮ್ ಪ್ಯಾಟರ್ನ್ ಏನು ಅಂತ ಗೊತ್ತಿಲ್ಲ, ವಾಟ್ ಎಕ್ಸಾಕ್ಟ್ಲಿ ಇಸ್ UPSC ಅಂತ ಗೊತ್ತಿಲ್ಲ, UPSC ಸರ್ವಿಸ್ ಇದೆ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದು ಒಂದೇ IAS ಇದೆ, ಪೊಲೀಸ್ ಸರ್ವಿಸ್ ಇದೆ, ಫಾರಿನ್ ಸರ್ವಿಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ನಾವು ಮತ್ತೆ ನಾನು ಫಸ್ಟ್ ಆಫೀಸರ್, ನೀವು ಇವಾಗ ನೋಡ್ತಾ ಇದ್ದೀವಿ, ಇನ್ನು UPSC ಪ್ರಿಪರೇಷನ್ ಶುರು ಮಾಡಿಲ್ಲ, ಆಲ್ರೆಡಿ ಯು ಆರ್ ಸೀಯಿಂಗ್ 2 ಆಫೀಸರ್ಸ್ ಅಂಡ್ ತುಂಬಾ ಜನ ಆಫೀಸರ್ಸ್ ನೋಡ್ತಾ ಇದ್ದೀರಾ, ಇಂಟ್ರಾಕ್ಷನ್ ಮಾಡ್ತಾ ಇದ್ದೀರಾ. ನಾನ್ ಫಸ್ಟ್ ಆಫೀಸರ್ ನನ್ನ ಲೈಫಲ್ಲಿ ನೋಡಿದ್ ಯಾವಾಗ ಅಂದ್ರೆ ಫೇಸ್ ಟು ಫೇಸ್ ಡ್ಯೂರಿಂಗ್ ಮೈ ಇಂಟರ್ವ್ಯೂ. ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು, ಮೇನ್ಸ್ ಕ್ಲಿಯರ್ ಆಯ್ತು, ಡೆಲ್ಲಿಗೆ ಇಂಟರ್ವ್ಯೂ ಕೊಡಬೇಕು, ಮಾಕ್ ಇಂಟರ್ವ್ಯೂ. ಶ್ರೀನಿವಾಸ್ ಸರ್ ವಾಸ್ ಡೆಲ್ಲಿ ಕರ್ನಾಟಕ ಸಂಘದಲ್ಲಿ ಇಂಟರ್ವ್ಯೂ ಮಾಕ್ ಇಂಟರ್ವ್ಯೂಸ್ ಕೊಡ್ತಾ ಇದ್ರು. ಅವಾಗ ನಾನು ನನ್ನ ಫಸ್ಟ್ ಆಫೀಸರ್ ಹೆಂಗಿರ್ತಾರೆ ಅಂತ ನೋಡಿದ್ ಅವಾಗ. ಯಾವಾಗ ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೇನ್ಸ್ ಕ್ಲಿಯರ್ ಆಗಿ ಇಂಟರ್ವ್ಯೂ ಹೋದಾಗ, ದಟ್ ಇಸ್ ವೆನ್ 2015-16 ಅಲ್ಲಿ. ಬಟ್ ನೌ ಆಫ್ಟರ್ 7 years ಡೌನ್ ದ ಲೈನ್ ಥಿಂಗ್ಸ್ ಹ್ಯಾವ್ ಚೇಂಜ್ ಟ್ರೆಮೆಂಡಸ್ಲಿ. UPSC ಪ್ರಿಪರೇಷನ್ ಹೆಂಗಿತ್ತು ಹಿಂದೆ ಆ ತರ ಇವಾಗಿಲ್ಲ. ರಿಸೋರ್ಸಸ್ ತುಂಬಾ ಇದೆ, ಆಕ್ಸೆಸಿಬಿಲಿಟಿ ರಿಸೋರ್ಸಸ್ ತುಂಬಾ ಚೆನ್ನಾಗಿದೆ. ಸೊ ಅಷ್ಟನ್ನ ಸ್ಟಾರ್ಟ್ ಮಾಡ್ತಾ ಇವಾಗ ಇದರಲ್ಲಿ ಹೌ ಮೆನಿ ಆಫ್ ಯು ಆರ್ ಸ್ಟಿಲ್ ಡೂಯಿಂಗ್ ಅ ಗ್ರಾಜುಯೇಷನ್? Okay, still in graduation. Graduation ಅಂದ್ರೆ final year of graduation. Last but 1 year of graduation. Just join graduation. Okay, PUC ಓದ್ತಾ ಇರೋರು ಯಾರು ಇಲ್ಲ ಅನ್ಸುತ್ತೆ. Good. So this is when I started my preparation, when I was doing my 3rd year of engineering. 3rd year of engineering ಇರ್ಬೇಕಾದ್ರೆ that is when ತುಂಬಾ ಹಿಂದೆನೆ ಇತ್ತು, ಐ ಹ್ಯಾವ್ ಟು ಬಿಕಮ್ ಅ ಆಫೀಸರ್, UPSC ಕ್ಲಿಯರ್ ಮಾಡಬೇಕು, ಐ ಹ್ಯಾವ್ ಟು ಬಿಕಮ್ ಅನ್ ಆಫೀಸರ್ ಅಂತ. ಬಟ್ ಡ್ಯೂರಿಂಗ್ ಇಂಜಿನಿಯರಿಂಗ್ ಟೈಮ್ಸ್ ಐ ಸ್ಟಾರ್ಟ್ ಮೈ ಪ್ರಿಪರೇಷನ್. ಅವಾಗ ಹೋಗ್ಬಿಟ್ಟು ಏನ್ ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ ಏನು ಎತ್ತ ಅಂತ ಓದ್ಕೊಂಡು ಶುರು ಮಾಡಿದೆ. ಅಲ್ಲಿಂದ ಇನ್ ಮೈ ವೆರಿ ಫಸ್ಟ್ ಅಟೆಂಪ್ಟ್ ಐ ವಾಸ್ ಏಬಲ್ ಟು ಗೆಟ್ ಇನ್ ಟು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂಡ್ ದೆನ್ ಥ್ಯಾಂಕ್ ಗಾಡ್ ಕರ್ನಾಟಕ ಕೇಡರ್ ಆಯ್ತು. ದೆನ್ ಐ ಲೆಫ್ಟ್ ಮೈ ಪ್ರಿಪರೇಷನ್ ಅಂಡ್ ನೌ ಐ ಆಮ್ ಸರ್ವಿಂಗ್ ಇನ್ ಕರ್ನಾಟಕ ಕೇಡರ್. ಸೊ ನನ್ನ ಪ್ರಕಾರ ಏನ್ ಹೇಳ್ತು ಅಂದ್ರೆ, ಯಾರ್ಯಾರು ಶುರು ಮಾಡಿದಿರಲ್ಲ ಗ್ರಾಜುಯೇಷನ್ ಕಂಪ್ಲೀಟ್ ಆಗದೇನೆ, ದಟ್ ಇಸ್ ದ ರೈಟ್ ಪಾಯಿಂಟ್ ವೆನ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಸಿವಿಲ್ ಸರ್ವಿಸ್. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಕ್ಲಾರಿಟಿ ಇರುತ್ತೆ. ಏನಂದ್ರೆ UPSC ಎಕ್ಸಾಮ್ ತಗೊಳ್ಬೇಕಂದ್ರೆ ದೇರ್ ಆರ್ 2 conditions. One, you should be 21 years of age and you should have a degree in your hand. And then one clause is there, ಏನಂತ ಹೇಳಿದ್ರೆ if you are in the last year of your degree graduation plus you are 21 years, then you can give your civil service exam ಅಂತ ಇದೆ. ಸೊ ಗ್ರಾಜುಯೇಷನ್ ಇರ್ಬೇಕಾದ್ರೇನೆ ಇಫ್ ಯು ಪೀಪಲ್ ಆರ್ ಇಯರ್ ಅಂದ್ರೆ ಓಕೆ ನಾನು UPSC ಮಾಡ್ತೀನಿ ಅಂದ್ರೆ ದಟ್ ಮೀನ್ಸ್ ಯು ಆರ್ ಫೋಕಸ್, ಅಂದ್ರೆ ಆಲ್ರೆಡಿ ಯು ಹ್ಯಾವ್ ಅ ಕ್ಲಿಯರ್ ಥಾಟ್ ಇನ್ ಲೈಫ್. ಏನಂದ್ರೆ ನಾನು UPSC ಎಕ್ಸಾಮ್ ತಗೊಳ್ತೀನಿ ಅಂತ. ಈ ತರ ಟೈಮ್ ಕೊಟ್ಬಿಟ್ಟು ನೀವು ಬಂದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಅಟೆಂಪ್ಟ್ಸ್ ಕೊಡ್ಬೋದು, ಅಥವಾ ಯು ಹ್ಯಾವ್ ಮೋರ್ ಟೈಮ್. ನಿಮ್ ಗ್ರಾಜುಯೇಷನ್ ಮಾಡೋಕ್ಕಿಂತ ಮುಂಚೆ ಇನ್ನು 1 year ಅಥವಾ 2 years ಇರುತ್ತೆ ಅಂದ್ರೆ ಆ 2 ವರ್ಷ ನಿಮ್ ಗ್ರಾಜುಯೇಷನ್ ಪ್ರಿಪೇರ್ ಆಗ್ಬೋದು. ಅಲಾಂಗ್ ವಿತ್ ದಟ್ ಯು ಕ್ಯಾನ್ ಪ್ರಿಪೇರ್ ಫಾರ್ ಸಿವಿಲ್ ಸರ್ವಿಸ್ ಆಲ್ಸೋ. And then after graduation 1 or 2 years ಟೈಮ್ ತಗೊಂಡು ಯು ಕ್ಯಾನ್ ಕ್ಲಿಯರ್ ಎಕ್ಸಾಮ್. ಹಂಗಂತ ಗ್ರಾಜುಯೇಷನ್ ಆಗೋಗಿದೆ ನಮ್ದು, ಆಲ್ರೆಡಿ ಇವಾಗ ಪ್ರಿಪರೇಷನ್ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಆಗುತ್ತಾ ಅಂದ್ರೆ ಹೌದು. ಗ್ರಾಜುಯೇಷನ್ ಆದ್ಮೇಲೆ ಅಂದ್ರೆ ಪ್ರಿಪರೇಷನ್ ವಿಲ್ ಟೇಕ್ ಮಿನಿಮಮ್ 1 year ಆಫ್ ಯೋರ್ ಟೈಮ್. ಮಿನಿಮಮ್ 1 ವರ್ಷ ಪ್ರಿಪೇರ್ ಮಾಡಲೇಬೇಕು. ಮ್ಯಾಕ್ಸಿಮಮ್ ಕ್ಯಾನ್ ಬಿ 2 years or 3 years, ಬಟ್ ಮಿನಿಮಮ್ ಆಫ್ 1 year ಇಸ್ ವೆರಿ ಇಂಪಾರ್ಟೆಂಟ್. ಸೊ ಗ್ರಾಜುಯೇಷನ್ ನೀವು ಗ್ರಾಜುಯೇಟ್ 21 or 22 years ಗ್ರಾಜುಯೇಟ್ ಆಗ್ತೀರಾ, ಅಂಡ್ ದೆನ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ 1 year ಅಂದ್ರೆ ಆ 1 year ಯಾರು ಸಪೋರ್ಟ್ ಮಾಡ್ತಾರೆ ನಿಮ್ಮನ್ನ? ಇಫ್ ಯುವರ್ ಫ್ಯಾಮಿಲಿ ಇಸ್ ವೆಲ್ ಆಫ್ or they can support you, then very good. Otherwise after graduation you can't, the number of years with you will be reducing every year.
ಸೊ 22 ಗ್ರಾಜುಯೇಷನ್ ಆಗ್ತೀರಾ, 2 years ಕೆಲಸ ಮಾಡ್ತೀರಾ, ಅಂಡ್ ದೆನ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸ್ ಅಂದ್ರೆ at 24 ಮಾಡ್ತೀರಾ, 1 year ಕೊಡ್ತೀರಾ 25, and then you are not able to clear your exam, then what? So those people who have taken a decision that I'm still pursuing my graduation and I'll prepare for civil service, and that is a very good decision in life. And please, if people tell you after graduation ಮುಗಿಸ್ಬಿಟ್ಟು ನಾನು ಪ್ರಿಪರೇಷನ್ ಶುರು ಮಾಡ್ತೀನಿ, ಇವಾಗ ಬರೀ ಗ್ರಾಜುಯೇಷನ್ ಹೋಗ್ತೀನಿ ಅಂದ್ರೆ, no, now simultaneously graduation ಮುಗಿಸಿ, that is also very important. If not UPSC clear ಆಗಿಲ್ಲ ಅಂದ್ರೆ ಮುಂದೆ ಹೆಂಗೆ? So graduation is also important. Simultaneously prepare for UPSC. Graduation ಆಗಿದ ತಕ್ಷಣ give your attempt, clear of your exam. That is one. Graduation ಆದ್ಮೇಲೆ ನಾನು ಬಂದಿದ್ದೀನಿ ಇವಾಗ, ವಾಟ್ ಇಸ್ ದ ಕಂಡೀಷನ್ ಅಂತ ಹೇಳಿದ್ರೆ, ಟೇಕ್ 2 years. ಮತ್ತೆ ಒಂದು, ದೇರ್ ಆರ್ ಪೀಪಲ್ ನನ್ನ ಜೊತೆ UPSC ಓದೋರು, ನಾನು ಫಸ್ಟ್ ಅಟೆಂಪ್ಟ್ ಮೇನ್ಸ್ ಕೊಡ್ಬೇಕಾದ್ರೆ ಆಲ್ರೆಡಿ 3 ಇಂಟರ್ವ್ಯೂ ಕೊಟ್ಟಿರೋರು ನನ್ನ ಜೊತೆ ಮೇನ್ಸ್ ಎಕ್ಸಾಮ್ ಬರೀತಾ ಇದ್ರು. ನಂದು ಫಸ್ಟ್ ಅಟೆಂಪ್ಟ್ ಮೇನ್ಸ್ ಬರಿಬೇಕಾದ್ರೆ 3 ಇಂಟರ್ವ್ಯೂ ಕೊಟ್ಟಿರೋರು ಮೇನ್ಸ್ ಬರೀತಾ ಇದ್ರು. ಇವತ್ತು ನಾನು ನಿಮ್ ಮುಂದೆ ಆಫೀಸರ್ ಆಗಿ ನಿಂತ್ಕೊಂಡಿದ್ದೀನಿ, ಅವ್ರು ಆಫೀಸರ್ ಆಗಿಲ್ಲ ಇನ್ನು. ಸೊ ಅಷ್ಟು ಡಿಫಿಕಲ್ಟ್ ಎಕ್ಸಾಮ್, ಅಷ್ಟು ಆ ತರ ಎಕ್ಸಾಮ್ UPSC ಸಿವಿಲ್ ಸರ್ವಿಸ್. ಸೊ ನೀವು ಎಕ್ಸಾಮ್ ಕೊಡಕ್ಕಿಂತ ಮುಂಚೆ ಎಷ್ಟು ವರ್ಷ ನೀವು UPSC ಪ್ರಿಪರೇಷನ್ ಕೊಡ್ತೀರಾ? ನೀವು ಹೌ ಮೆನಿ ಇಯರ್ಸ್ ಆರ್ ದೇರ್ ಫಾರ್ ಯು? 2 ವರ್ಷ ಕೊಡ್ತೀರಾ, 3 ವರ್ಷ ಕೊಡ್ತೀರಾ, 4 ವರ್ಷ ಕೊಡ್ತೀರಾ? ಫ್ರಮ್ ದಿಸ್ ಪಾಯಿಂಟ್ ಆಫ್ ಟೈಮ್ ಫಸ್ಟ್ ಡಿಸೈಡ್ ಬಿಫೋರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್. ಅಷ್ಟು ವರ್ಷದಲ್ಲಿ ನೀವು ಕ್ಲಿಯರ್ ಮಾಡ್ಲೇಬೇಕು. ಕ್ಲಿಯರ್ ಆಯ್ತು ಅಂದ್ರೆ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಟ್ಟು ಬೇರೆ ಕೆಲಸ ನೋಡ್ತಾ ಆಗುತ್ತೆ. ಅದರ್ವೈಸ್ ಯು ವಿಲ್ ಬಿ ಸಫರಿಂಗ್ ಥ್ರೂ ಔಟ್ ಯೋರ್ ಕೆರಿಯರ್. ಬೇರೆ ಏನು ಮಾಡಕ್ಕಾಗಲ್ಲ, ಬೇರೆ ಜಾಬ್ ಮಾಡಕ್ಕಾಗಲ್ಲ, ಅದು ಮಾಡಕ್ಕಾಗಲ್ಲ ಅಂತ. ಸೊ ಎಕ್ಸಾಮ್ ಪ್ರಿಪರೇಷನ್ ಮಾಡಕ್ಕಿಂತ ಮುಂಚೆ ಆಲ್ ಆರ್ ಫ್ರೆಶ್. ಯಾರು ಒಂದು ಅಟೆಂಪ್ಟ್ ಕೊಟ್ಟಿಲ್ಲ, ಪ್ರಿಲಿಮ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಎವ್ರಿ ಒನ್ ಆರ್ ಫ್ರೆಶ್ ಟುಡೇ. ಸೊ ಏನ್ ಮಾಡ್ಬೇಕಂದ್ರೆ, ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷ ನೀವು ಸಾಧ್ಯ ನಿಮ್ ಕೈಲಿ ಕೊಡ್ಲಿಕ್ಕೆ, ಹೌ ಮೆನಿ ಇಯರ್ಸ್ ಯು ಕ್ಯಾನ್ ಗಿವ್, 1, 2, 3, ಡಿಪೆಂಡಿಂಗ್ ಆನ್ ಯೋರ್ ಫ್ಯಾಮಿಲಿ ಸಿಚುಯೇಷನ್ ಆರ್ ಡಿಪೆಂಡಿಂಗ್ ಆನ್ ಯೋರ್ ಪರ್ಸನಲ್ ಕಂಡೀಷನ್ಸ್, ವಾಟ್ ಯು ಹ್ಯಾವ್ ಟು ಡೂ ಇನ್ ಫ್ಯೂಚರ್, ಅವೆಲ್ಲ ನೋಡ್ಕೊಂಡು ಫಿಕ್ಸ್ ನಂಬರ್ ಆಫ್ ಇಯರ್ಸ್. ಅಷ್ಟು ವರ್ಷ ನಾನು UPSC ಬರೀತೀನಿ, ಇಷ್ಟು ನಂಬರ್ ಆಫ್ ಅಟೆಂಪ್ಟ್ಸ್ ಇಷ್ಟು ಕೊಡ್ತೀನಿ ನಾನು. ಆಯ್ತು ಅಂದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಓಕೆ, ದಟ್ ಇಸ್ ಮೈ ಸೆಕೆಂಡ್ ಥಿಂಗ್. ನೆಕ್ಸ್ಟ್ ಥರ್ಡ್ ಥಿಂಗ್, ಯಾಕೆ ಸಿವಿಲ್ ಸರ್ವಿಸ್ ಬೇಕು? ದಟ್ ಇಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್. ವೈ ಯು ವಾಂಟ್ ಟು ಗೆಟ್ ಇನ್ ಟು ಸಿವಿಲ್ ಸರ್ವಿಸ್? ಯಾಕೆ? ಸಂಬಳ ಜಾಸ್ತಿನಾ, ಅಥವಾ ಪ್ರೆಸ್ಟೀಜಿಯಸ್ ಸರ್ವಿಸಾ, ಅಥವಾ ಯು ಹ್ಯಾವ್ ಲಾಟ್ ಆಫ್ ಪವರ್ ಅಂಡ್ ಅಥಾರಿಟಿನ? ವೈ? ಯಾಕೆ ಈ ಎಕ್ಸಾಮ್ ಬರ್ದು ಕ್ಲಿಯರ್ ಆಗ್ಬಿಟ್ಟು ನಮ್ ತರ ಒಬ್ಬ ಆಫೀಸರ್ ಆಗಿ ಕುತ್ಕೊಳ್ಬೇಕು ಅನ್ಕೊಂಡಿದ್ದೀರಾ? 3 people, any 3 people. ರೆಸ್ಪೆಕ್ಟ್. ಹಂಗಾದ್ರೆ ಬರೀ UPSC ಕ್ಲಿಯರ್ ಮಾಡಿ ಕೂತವ್ರು ಮಾತ್ರ ರೆಸ್ಪೆಕ್ಟಾ, ಬೇರೆಯವ್ರಿಗಿಲ್ವಾ? 2 more. ಯಾಕೆ? ವೈ? ನಾವು ಇವಾಗೆಲ್ಲ ಡಿಸೈಡ್ ಮಾಡಿದ್ರೆ ನೀವು ಹೌದು ಎಕ್ಸಾಮ್ ತಗೊಳ್ಬೇಕಂತ ಇದ್ದೀನಿ, ಯಾಕೆ? ಸರ್ವ್ ಫಾರ್ ದ ನೇಷನ್. ಓಕೆ, 1 more. See, this was the, ನೀವೇನ್ ರೆಸ್ಪೆಕ್ಟ್ ಅಂತ ಹೇಳ್ತಾ ಇದ್ರಲ್ಲ, ರೆಸ್ಪೆಕ್ಟ್ ಅಥವಾ ಸರ್ವ್ ದ ಸೊಸೈಟಿ, ಸರ್ವಿಸ್ ಟು ದ ನೇಷನ್, ಅಥವಾ ನಾಲೆಡ್ಜ್ ಅಂಡ್ ಪವರ್, ಇದೆಲ್ಲ ಇತ್ತು ಸರ್ವಿಸ್ ಅಲ್ಲಿ. ಯಾವಾಗ? ಡ್ಯೂರಿಂಗ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್. ನೀವೇನ್ ಹೇಳ್ತಾ ಈ ಸರ್ವಿಸ್ ಎಲ್ಲ ಯಾವಾಗ ಫಾರ್ಮ್ ಆಗಿತ್ತು ಅಂದ್ರೆ, IAS, ಪೊಲೀಸ್, ಫಾರೆಸ್ಟ್ ಸರ್ವಿಸ್, ಫಾರಿನ್ ಸರ್ವಿಸ್, ಇನ್ಕಮ್ ಟ್ಯಾಕ್ಸ್, ಇದೆಲ್ಲ ಶುರು ಆಗಿದ್ದು ಡ್ಯೂರಿಂಗ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್. ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಅಥವಾ ಅದ್ರ ಹಿಂದೆ ಅಥವಾ 1960s 70s ಅಲ್ಲಿ ಹೆಂಗಿತ್ತು ಇಂಡಿಯಾ ಅಂದ್ರೆ, ಸಿಚುವೇಶನ್, ಸೊಸೈಟಿ ಸಿಚುವೇಶನ್ ಹೆಂಗಿತ್ತು? ಪಾವರ್ಟಿ ರೇಟ್ಸ್ ವರ್ ವೆರಿ ಹೈ, ಲಿಟ್ರಸಿ ರೇಟ್ ವಾಸ್ ವೆರಿ ಲೋ, ಎಕಾನಮಿ ವಾಸ್ ವೆರಿ ಡೌನ್, ಮತ್ತೆ ಪೀಪಲ್ ಮೋರ್ಲಿ ಆಫ್ ಅನ್ ಅಗ್ರೇರಿಯನ್ ಎಕಾನಮಿ. ಸೊ ದೇ ನೀಡೆಡ್ ಸರ್ಟನ್ ಪೀಪಲ್. ಯಾಕೆ? ಟು ಡೂ ಸರ್ಟನ್ ವರ್ಕ್, ಸೊ ದಟ್ ಆ ಕಂಡೀಷನ್, ಸೊಸೈಟಿ ಕಂಡೀಷನ್ಸ್ ಏನಿದೆಯಲ್ಲ ಅದನ್ನ ಅಪ್ಬ್ರಿಂಗಿಂಗ್ ಮಾಡ್ಬೋದು ಅಂತ. ಆ ಟೈಮಲ್ಲಿ ಸಂಬಳ ಬರ್ತಾ ಇದ್ದ ಅಧಿಕಾರಿಗಳಿಗೆ ತುಂಬಾ ಕಡಿಮೆ ಇತ್ತು. ಅದರಿಂದ ಮತ್ತೆ ನಂಬರ್ ಆಫ್ ಆಫೀಸರ್ಸ್ ಏನಿದ್ರಲ್ಲ ಆ ಟೈಮಲ್ಲಿ ತುಂಬಾ ಕಡಿಮೆ ಇತ್ತು. ತುಂಬಾ ಕಡಿಮೆ ಇದ್ರು, ಮತ್ತೆ ಸಂಬಳ ತುಂಬಾ ಕಮ್ಮಿ ಇತ್ತು. ನಂಬರ್ ಆಫ್ ಪಾಪ್ಯುಲೇಷನ್ ವಾಸ್ ವೆರಿ ಮೋರ್. ಬಿಕಾಸ್ ಆಫ್ ದಟ್ ನೀವೇನ್ ಹೇಳ್ತಾ ಇದ್ರ, ರೆಸ್ಪೆಕ್ಟ್ ಆಗಿರ್ಬೋದು, ಅಥವಾ ಅವ್ರೇನಾದ್ರು ಒಂದು ಕೆಲಸ ಮಾಡ್ತು ಅಂತ ಹೇಳಿದ್ರೆ, ಒಂದು ಸ್ಕೂಲ್ ಕಟ್ತು ಅಂದ್ರೆ, ಅಥವಾ ಒನ್ ವರ್ಕ್ ಆಫ್ ದೇರ್ಸ್, ಇಟ್ ಯೂಸ್ ಟು ಇಂಪ್ಯಾಕ್ಟ್ ಮೋರ್ ದೆನ್ 100,000s ಆಫ್ ಲೈಫ್ಸ್ ಆಫ್ ಪೀಪಲ್. ಬಟ್ ಆ ಸಿಚುವೇಶನ್ ಏನಿದೆಯಲ್ಲ, ಆ ಸಿಚುವೇಶನ್ ಇವಾಗಿಲ್ಲ. ಆ ಟೈಮಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಏನಾದ್ರು ಒಂದು ಕೆಲಸ ಮಾಡ್ತು ಅಂತ ಹೇಳಿದ್ರೆ ಜನಗಳು ರಿಕ್ವೆಸ್ಟ್ ಮಾಡೋರು ನಮ್ಮನ್ನ, ಏನಂತ ಅಂದ್ರೆ, ದಯವಿಟ್ಟು ಈ ಕೆಲಸ ಮಾಡ್ಕೊಡಿ, ದಯವಿಟ್ಟು ಈ ಕೆಲಸ ಮಾಡ್ಕೊಡಿ ಅಂತ. ಬಟ್ ನಾವು
People will not request you, people will demand you. ಇದು ನನ್ನ ಹಕ್ಕು, ನಾನ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡಿಂದ ನಿಮಗೆ ಸಂಬಳ ಕೊಡ್ತಾ ಇದ್ದಾರೆ, ಈ ಕೆಲಸ ನನಗೆ ಮಾಡ್ಕೊಡ್ಬೇಕು. So the situation which was there 50 years down is not the situation now. And that is what our honorable Prime Minister wants. See, this is, you are not here to serve people, you are here to do your job. Okay, you are, after clearing this exam, ಏನ್ ಆಗ್ತೀರಾ ಅಂತ ಹೇಳಿದ್ರೆ, you will become one more professional in your own sphere of work, wherein you will do your job for what you are paid for. Okay, ಆ ಮೆಂಟಾಲಿಟಿ ಅಥವಾ ಆ ಆಟಿಟ್ಯೂಡ್ ಇಟ್ಕೊಂಡು ಕೆಲಸ ಮಾಡ್ತು ಅಂತ ಹೇಳಿದ್ರೆ, you will be able to serve, or you will be able to bring more changes in the life of people. So ಆ ತರ ಏನ್ ಪವರ್ ಇದೆ, ಅಥಾರಿಟಿ ಇದೆ, ಆ ಪವರ್ ಅಥಾರಿಟಿ ಇರುತ್ತೆ, ಬಟ್ with that power authority, now the people will respect you not for your power or authority, will respect you for a person you are, because the literacy rates have increased a lot and the poverty rates have reduced a lot. Now everyone are working, all people know what are their duties, what are their responsibilities. ಎಲ್ಲರಿಗೂ ಗೊತ್ತು ಕಾನೂನು ಪ್ರಕಾರ ಏನ್ ಕೆಲಸ ಆಗುತ್ತೆ, ಕಾನೂನು ಪ್ರಕಾರ ಏನ್ ಕೆಲಸ ಆಗೋದಿಲ್ಲ ಅಂತ ಇವಾಗ. ಸೊ ದಟ್ ಇಸ್ ಫಸ್ಟ್. ನೀವ್ ಏನ್ ಎಕ್ಸಾಮ್ ಓದ್ಕೊಳ್ತಿರಲ್ಲ, ಎಕ್ಸಾಮ್ ಓದ್ಕೊಳ್ಬೇಕಾದ್ರೆ ನೀವೇನ್ ನಾಲೆಡ್ಜ್ ಇರುತ್ತಲ್ಲ, ಆ ನಾಲೆಡ್ಜ್ ಉಪಯೋಗಿಸ್ಕೊಂಡು ಹೆಂಗೆ ನಿಮ್ ಕೆಲಸ ಬೇಗ ಮಾಡಕ್ ಸಾಧ್ಯ. ಫಾರ್ ಎಕ್ಸಾಂಪಲ್, one work you can do it in one day. If you can do the same work in half day, you are a better civil servant now. ಅರ್ಥ ಆಗ್ತಾ ಇದೆಯಾ? How the definition of a civil servant has changed over 50 years now. And that is a civil servant what the government of the day, or what our honorable Prime Minister is looking for now. So ಏನ್ ನಿಮ್ದು ವರ್ಕ್, ನಿಮ್ ಕೆಲಸ ಏನಿದೆಯಲ್ಲ, ಆ ಕೆಲಸ ನಾಲೆಡ್ಜ್ ಇರಬೇಕು ನಿಮ್ಗೆ, ಆ ಕೆಲಸನ ಪ್ರೊಫೆಷನಲ್ ಅಪ್ರೋಚ್. ನೀವು ನಿಮ್ಗೆ ಏನು, when do you call a service ಯಾವಾಗ ಮಾಡ್ತಾ ಇದೆ? ಮದರ್ ತೆರೇಸಾ ಏನ್ ಮಾಡೋದಲ್ಲ, ಅದು ಸರ್ವಿಸ್. ಶಿ ಯೂಸ್ ದರ್ ಓನ್ ರಿಸೋರ್ಸ್ ಟು ಹೆಲ್ಪ್ ಪೀಪಲ್. ಇಲ್ಲೇನೋ ನಿಮ್ ಸ್ವಂತ ದುಡ್ಡು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರ, ನೀವಿಲ್ಲಿ ಸ್ವಂತ ದುಡ್ಡು ಆಗ್ತಾ ಇಲ್ಲ. ನೀವೇನ್ ಮಾಡ್ತಿರೋ ಕೆಲಸ, ಆ ಕೆಲಸಕ್ಕೆ ಸಂಬಳ ಬರ್ತಾ ಇದೆ, ನಿಮ್ಗೆ ಅದರ್ ಫೆಸಿಲಿಟೀಸ್ ಕೊಡ್ತಾ ಇದಾರೆ. ವೈ? ಯು ಹ್ಯಾವ್ ಟು ಡೆಲಿವರ್ ಬೆಟರ್. Whatever work you are doing, that work should be better and more accurate, efficient and efficacy. That is the definition of civil service, what will be expected in future days to come. Okay, so this same civil service, the munde en nodtiralla next 10 or 20 years, that will be like another IT job. Now, how many of you are working here? Okay, where are you working? Accenture. And then why now, for example, Accenture, say you are earning 60,000. You want to shift to Microsoft or Google, which gives you a better pay. Correct? Now, if you want to shift to Microsoft or Google, what are the qualities does a Microsoft or Google look into than compared to Accenture? Okay, accounts, experience. And then why can't you work at Microsoft or Google, or a better company which pays you more? More knowledge to crack the interview, and then experience, then work knowledge. That means more skills, better skills. Then ಬೇರೆ ಯಾವ ಕೆಲಸ ಮಾಡ್ತಾ ಇದ್ದೀರಾ? ಎಲ್ಲಿ? DNC technology. And then ನಿಮ್ದು ಡ್ರೀಮ್ ಕಂಪನಿ ಯಾವುದು? ಇಲ್ಲಿ ಕಡೆ ಕೆಲಸ ಮಾಡಿದ್ರೆ ನಮ್ದು ಪರ್ಫೆಕ್ಟ್ ಡ್ರೀಮ್ ಕಂಪನಿ, ಪರ್ಫೆಕ್ಟ್ ಡ್ರೀಮ್ ಜಾಬ್ ಅಂತ. ಬೆಟರ್ ಪೊಸಿಷನ್ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸ್ಟೆಪ್ ಗ್ರಾಡ್ ಅಪ್ಡೇಟ್. ಯಾಕೆ? ಸ್ಕಿಲ್ಸ್. ಅಗೇನ್ ಟೆಕ್ನಾಲಜಿ ಅಪ್ಗ್ರೇಡ್ ಇಸ್ ನಥಿಂಗ್ ಬಟ್ ಸ್ಕಿಲ್ಸ್. ಬೇರೆ ಎನಿ ಅದರ್ ಫೀಲ್ಡ್ ಅದರ್ ದೆನ್ IT ಅಂಡ್ ಇದು ಫಾರ್ಮಸ್ಯೂಟಿಕಲ್. ನಿಮ್ದು ಡ್ರೀಮ್ ಜಾಬ್ ಯಾವುದು? ವೇರ್ ಯು ವಾಂಟ್ ಟು ವರ್ಕ್? UPSC. ಸಿ, ನಾವು at the end of the day, beat any job, ಯಾವ್ದಾದ್ರು ಕೆಲಸ ಇರಲಿ, ವಾಟ್ ಇಸ್ ಇಂಪಾರ್ಟೆಂಟ್ ಇಸ್ ಸ್ಕಿಲ್ಸ್. ಅವ್ರ ಕಂಪನಿಯಲ್ಲಿ ಅವ್ರ ಸ್ಕಿಲ್ಸ್ ಏನ್ ಬೇಕು ಅಂದ್ರೆ ಕೋಡಿಂಗ್ ಇರಬೇಕು, ಅಂಡ್ ದೆನ್ ಅದರ್ ಸ್ಕಿಲ್ಸ್ ಬೇಕು. ಇವ್ರ ಕಂಪನಿಲಿ ಏನ್ ಅಕೌಂಟ್ಸ್ ಅಲ್ಲಿ ಯು ಹ್ಯಾವ್ ಟು ಹ್ಯಾವ್ ಬೇಸಿಕ್ ನಾಲೆಜ್ ಆಫ್ ಅಕೌಂಟ್ಸ್, ಅದರ್ ಥಿಂಗ್ಸ್. ಇವ್ರ ಕಂಪನಿಲಿ ಏನ್ ಬೇಕು? ದೇರ್ ಆರ್ ಸರ್ಟನ್ ಸೆಟ್ ಆಫ್ ಸ್ಕಿಲ್ಸ್. Like for UPSC also, ಈ ಎಕ್ಸಾಮ್ ಅಲ್ಲಿ ಈ ಪ್ರೊಫೆಷನ್ ಮಾಡಕ್ಕೂ there are a certain set of skills. Okay,
ಆ ಸ್ಕಿಲ್ಸ್ ನ ನೀವು ಅಕ್ವೈರ್ ಮಾಡ್ಕೊಳ್ಬೇಕು. ಅಕ್ವೈರ್ ಮಾಡ್ಕೊಂಡಾದ್ಮೇಲೆ ಯು ವಿಲ್ ಬಿ ಕ್ಲಿಯರಿಂಗ್ ದ ಎಕ್ಸಾಮ್. After you clear the exam, you use whatever skills or knowledge you have acquired to do your work. Now, my next point. Yav skills beku to clear this exam. Now, next point. Ivaga, everyone have decided that I'll clear UPSC. Now, I have to clear this exam, be an officer. Exam clear madbekandre yen skills beku? Yen beku? Decision making ondittu andre clear ಮಾಡ್ತೀರಾ ಎಕ್ಸಾಮ್? ಪೇಷನ್ಸ್ ಇತ್ತು ಅಂದ್ರೆ ಕ್ಲಿಯರ್ ಮಾಡ್ತೀರಾ? ಓಕೆ, 5 ವರ್ಷ ಸುಮ್ಮನೆ ಕುತ್ಕೋತೀನಿ, ಎಕ್ಸಾಮ್ ಕ್ಲಿಯರ್. ಟೈಮ್ ಮ್ಯಾನೇಜ್ಮೆಂಟ್, ಕಮಿಟ್ಮೆಂಟ್, ದೆನ್ ಲಾಜಿಕಲ್ ಥಿಂಕಿಂಗ್, ಹಾರ್ಡ್ ವರ್ಕ್, ದೆನ್ ಕನ್ಸಿಸ್ಟೆನ್ಸಿ, ಗುಡ್. ಡೆಡಿಕೇಶನ್, ಗುಡ್. ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಇದೆಲ್ಲ ಇಟ್ಕೊಂಡು ಏನ್ ಮಾಡಬೇಕು? ಸಿಲೆಬಸ್ ಓದಬೇಕು. Okay, all these values are very important. What you have to do is exam clear ಮಾಡಬೇಕಂದ್ರೆ exam UPSC syllabus ಕೊಟ್ಟಿದ್ದಾರೆ, ಆ syllabus ಓದಬೇಕು. And then what to study to acquire those skills is syllabus. How do we use those skills to clear the exam? ಹೆಂಗೆ? ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸಬ್ಜೆಕ್ಟ್ ಓದಿದ್ದೀರಾ, ಆ ಸಬ್ಜೆಕ್ಟ್ ಓದ್ಬಿಟ್ಟು ಎಕ್ಸಾಮ್ ಬರಿಬೇಕು. ಯಾವ ತರ ಬರಿಬೇಕು? ಯಾವ ತರ ಬರಿಬೇಕು? How do you write exams? ಯಾವ ತರ ಕ್ವೆಶ್ಚನ್ಸ್ ಬರುತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? UPSC ಅಲ್ಲಿ previous years question papers. These two are two big mantras for UPSC. What to study? Syllabus. UPSC ne syllabus ಕೊಟ್ಟಿದ್ದಾರೆ, syllabus. How to study? Previous year question papers ನೋಡ್ಬೇಕು. previous year question papers ಅಲ್ಲಿ ಯಾವ ತರ ಕ್ವೆಶ್ಚನ್ಸ್ ಕೇಳಿದಾರೋ ಆ ತರ ನಾವು ಪೇಪರ್ ಓದ್ಬೇಕಾದ್ರೆ ಅಥವಾ ಬೇರೆ ಏನಾದ್ರು ಓದ್ಬೇಕಾದ್ರೆ ನೋಡ್ಕೊಂಡು ಕ್ಲಿಯರ್ ಮಾಡ್ಬೇಕು ಎಕ್ಸಾಮ್ ನ. ಸೊ ವಾಟ್ ಟು ಸ್ಟಡಿ ಇಸ್ ಯುವರ್ ಸಿಲೆಬಸ್, ಹೌ ಟು ಸ್ಟಡಿ ಇಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್. ಸೊ ಇವೆರಡು ಇಟ್ಕೊಂಡು ನೀವು ಸ್ಕಿಲ್ಸ್ ಅಟೆಂಡ್ ಮಾಡಿದ್ರಿ. ಸ್ಕಿಲ್ಸ್ ಅಟೆಂಡ್ ಮಾಡಾದ್ಮೇಲೆ ಯು ವೇರ್ ನಾಟ್ ಏಬಲ್ ಟು ಕ್ಲಿಯರ್ ಯುವರ್ ಎಕ್ಸಾಮ್. ವಿಚ್ ಸ್ಟೇಜ್ ಆಫ್ ಎಕ್ಸಾಮ್? ಹೌ ಮೆನಿ ಸ್ಟೇಜಸ್ ಆರ್ ದೇರ್ ಇನ್ ದಿಸ್ UPSC? ವಾಟ್ ಆರ್ ದ 3 stages? Prelims, mains and interview. So you know the 3 stages. So prelims ಅಲ್ಲಿ ಎಷ್ಟು ಕ್ವೆಶ್ಚನ್, ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಗೊತ್ತು, ಮೇನ್ಸ್ ಅಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಗೊತ್ತು, ಇಂಟರ್ವ್ಯೂ ಯಾವ ತರ ಇರುತ್ತೆ ಅಂತ ಗೊತ್ತು. ಅದನ್ನ ನೋಡ್ಕೊಂಡು ಯು ವಿಲ್ ಕ್ಲಿಯರ್ ಯುವರ್ ಎಕ್ಸಾಮ್. ಆಫ್ಟರ್ ಕ್ಲಿಯರಿಂಗ್ ಯುವರ್ ಎಕ್ಸಾಮ್ ಏನ್ ಕೆಲಸ ಮಾಡ್ತೀರಾ ನೀವು? ನಾವು ಎಲ್ಲಾರು UPSC ಕ್ಲಿಯರ್ ಮಾಡಿ ಆಫೀಸರ್ ಆಗ್ಬೇಕು ಅಂತ ಬಂದಿದ್ದೀರಾ. ಕ್ಲಿಯರ್ ಮಾಡಿದ್ರಿ ಎಕ್ಸಾಮ್ ನ, ನೀವು ಮುಂದೆ ಏನ್ ಕೆಲಸ ಮಾಡ್ತೀರಾ ನೀವು ಆಫೀಸರ್ ಆಗಿ? What is the work of an IAS officer ಗೊತ್ತಾ? What is the work of an IPS officer ಗೊತ್ತಾ? ಅಥವಾ ಫಾರೆಸ್ಟ್ ಆಫೀಸರ್ ಗೊತ್ತಾ? ಅಥವಾ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಗೊತ್ತಿದ್ಯಾ? ಎಕ್ಸಾಮ್ ಕ್ಲಿಯರ್ ಮಾಡಿದ್ರಿ, ನೀವೇನ್ ಬಂದಿದ್ದೀರಾ ಇಲ್ಲಿ? ಎಕ್ಸಾಮ್ ಕ್ಲಿಯರ್ ಮಾಡಕ್ ಬಂದಿದ್ದೀರಾ. ಎಕ್ಸಾಮ್ ಕ್ಲಿಯರ್ ಮಾಡಿದ್ರಿ, ನೀವು ಮಾಡಾದ್ಮೇಲೆ ಏನ್ ಕೆಲಸ ಮಾಡ್ತೀರಾ ನೀವು? ಎನಿ ಐಡಿಯಾ ಏನ್ ಕೆಲಸ ಮಾಡ್ತೀವಿ ನಾವು ಆ ಸೀಟಲ್ಲಿ ಕೂತಾದ್ಮೇಲೆ ಅಂತ? ಎನಿವನ್ 3 people? CEO. ಓಕೆ, ದೆನ್ ಒಂದು ಜಿಲ್ಲೆ CEO ಆಗ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಗುಡ್. ಆಮೇಲೆ ಅದಾದ್ಮೇಲೆ ಅದು CEO ಏನ್ ಕೆಲಸ ಮಾಡ್ತಾರೆ? ಓಕೆ, ದೆನ್ ಡೆವಲಪ್ಮೆಂಟ್ ಆಫ್ ಡಿಸ್ಟ್ರಿಕ್ಟ್. ಡೆವಲಪ್ಮೆಂಟ್ ಅಂದ್ರೆ ಏನೇನ್ ಮಾಡ್ತೀರಾ? ಓಕೆ, ಡನ್. ಸೊ ನಾವು UPSC ಅಲ್ಲಿ ಎಷ್ಟು ಸರ್ವಿಸಸ್ ಇದೆ ಅಂತ ತಿಳ್ಕೊಳ್ಳಿ ಫಸ್ಟ್. ಹೌ ಮೆನಿ ಸರ್ವಿಸಸ್ ಆರ್ ದೇರ್ ಇನ್ UPSC? ಒಂದು ಎಕ್ಸಾಮ್ ಅಲ್ಲಿ ಒಂದೇ ಸರ್ವಿಸ್ ಇಲ್ಲ, ದೇರ್ ಆರ್ ಮೋರ್ ದೆನ್ 20 ಸರ್ವಿಸಸ್. ಈಚ್ ಸರ್ವಿಸಸ್ದು ಅವ್ರವ್ರ ಏನೇನ್ ಕೆಲಸ ಇರುತ್ತೆ ಅವ್ರದ್ದು ಅಂತ ತಿಳ್ಕೊಳ್ಳಿ. ಓಕೆ, ಅವರು ಏನೇನ್ ಕೆಲಸ ಮಾಡ್ತಾರೆ, ಡಿಫೆನ್ಸ್ ಅಕೌಂಟ್ ಸರ್ವಿಸ್, ರೈಲ್ವೇಸ್ ಆಫೀಸರ್ ಆಗಿರ್ಬೋದು, ಏನೇನ್ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅದ್ರ ಪ್ರಕಾರ ನೀವು ಮೇನ್ಸ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಫಿಲ್ಅಪ್ ಮಾಡಬೇಕು ಚಾಯ್ಸ್ ನಂಬರ್ 1, 2, 3, 4, 5 ಅಂತ. ಸೊ ನೀವು ಎಕ್ಸಾಮ್ ಅಟೆಂಡ್ ಮಾಡಕ್ಕಿಂತ ಮುಂಚೆ, ದಿಸ್ ಇಸ್ ಯುವರ್ ಓರಿಯೆಂಟೇಶನ್ ಪ್ರೋಗ್ರಾಮ್. ಸೊ
ಎಕ್ಸಾಮ್ ಏನ್ ಓದ್ಬೇಕು, ಯಾವ ತರ ಓದ್ಬೇಕು, ಹೆಂಗ್ ಕ್ಲಿಯರ್ ಮಾಡ್ಬೇಕು ಅಂತ ಇನ್ಸ್ಟಿಟ್ಯೂಟ್ ಹೇಳ್ಕೊಡ್ತಾರೆ. ಬಟ್ ನೀವ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರಿ, ಕ್ಲಿಯರ್ ಮಾಡಾದ್ಮೇಲೆ ಕೆಲ್ಸಕ್ಕೆ ಜಾಯ್ನ್ ಆದ್ರಿ, ಜಾಯ್ನ್ ಆದ್ಮೇಲೆ ಏನ್ ಕೆಲಸ ಮಾಡ್ಬೇಕು? ದೇರ್ ಆರ್ ಮೆನಿ ಪೀಪಲ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ, 5 ವರ್ಷ 10 ವರ್ಷ ಸರ್ವಿಸ್ ಮಾಡ್ತಾರೆ, ರಾಜೀನಾಮೆ ಕೊಡ್ತಾರೆ. ಇಟ್ಸ್ ನಾಟ್ ದಟ್ ಎಕ್ಸಾಮ್ ಕ್ಲಿಯರ್ ಮಾಡಾದ್ಮೇಲೆ ನೆಕ್ಸ್ಟ್ 30 ವರ್ಷ ರಿಟೈರ್ ಆಗೋರ್ಗು ಇಲ್ಲೇ ಇರ್ತಾರಲ್ಲ. ತುಂಬಾ ಜನ ಆಫೀಸರ್ಸ್ ಇದ್ದಾರೆ, 5 ವರ್ಷ ಕೆಲಸ ಮಾಡ್ತಾರೆ, 1 ವರ್ಷ ಕೆಲಸ ಮಾಡ್ತಾರೆ, 10 ವರ್ಷ ಮಾಡ್ತಾರೆ, ರಾಜೀನಾಮೆ ಕೊಡ್ತಾರೆ. ಯಾಕಂದ್ರೆ ಅವ್ರು ಏನ್ ಅನ್ಕೊಂಡ್ ಬಂದಿದ್ರಲ್ಲ ಅದು ಆಗೋದಿಲ್ಲ ಇಲ್ಲಿ, ಅಥವಾ ಮಾಡಕ್ ಆಗ್ತಾ ಇಲ್ಲ. ಓಕೆ, ಆಲ್ ಆಫ್ ಯು ಆರ್ ಯಂಗ್ ಇಲ್ಲಿ. ಓಕೆ, ಆಲ್ ಆಫ್ ಯು ಆರ್ ಯಂಗ್. ಫಸ್ಟ್ ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಪ್ರಿಪರೇಷನ್, ನಾವು ಎಲ್ಲಾರು ಯು ಹ್ಯಾವ್ ಮೇಡ್ ಅಪ್ ಯುವರ್ ಮೈಂಡ್ ದಟ್ UPSC ಎಕ್ಸಾಮ್ ಬರೀತೀನಿ, ವೆರಿ ಗುಡ್. But before making up your mind or before starting your preparation, see, once you start a preparation, 1 ತಿಂಗಳು ಓದ್ದೆ 2 ತಿಂಗಳು ಓದ್ದೆ, ಇಲ್ಲಪ್ಪ ಕಷ್ಟ ಆಯ್ತು ಅಂತ, you should not back off. This exam requires minimum of 1 year. ಅಷ್ಟು ವಾಸ್ಟ್ ಸಿಲೆಬಸ್ ಇದೆ. So before starting your preparation, take time, 1 day, 2 day, 3 day or 1 week. ಯಾವ ಸರ್ವಿಸ್ ಇದೆ ಈ UPSC ಎಕ್ಸಾಮ್ ಅಲ್ಲಿ, ಹೌ ಮೆನಿ ಸರ್ವಿಸಸ್, ಅವ್ರವ್ರ ಜಾಬ್ ಪ್ರೊಫೈಲ್ ಏನು, ಏನೇನು ಕೆಲಸ ಮಾಡ್ತಾರೆ, ಎಕ್ಸಾಂಪಲ್ಸ್ ಎಲ್ಲ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಇದು ಎಕ್ಸಾಂಪಲ್ಸ್ ಯಾವ ತರ ಇದೆ, ಏನು ಎತ್ತ, ಹೌ ಡಿಫಿಕಲ್ಟ್ ಆರ್ ಹೌ ಈಸಿ ಇಸ್ ಅ ಲೈಫ್ ಆಫ್ ಎನ್ ಆಫೀಸರ್, ಏನೇನ್ ಕೆಲಸ ಮಾಡ್ತಾರೆ, ಯಾರ್ಯಾರು ಏನೇನ್ ಮಾಡಿದ್ದಾರೆ, ಎಲ್ಲೆಲ್ಲಿ ಇದ್ದಾರೆ, ಎಲ್ಲ ಎಕ್ಸಾಂಪಲ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ರಷ್ಯಾ ಯುಕ್ರೇನ್ ವಾರ್ ಆಗಿದೆ, ಕರೆಕ್ಟ್, ಅಲ್ಲಿಂದ ಸ್ಟೂಡೆಂಟ್ಸ್ ಬಂದ್ರು, ಎಸ್ ಒನ್, ಆ ಸ್ಟೂಡೆಂಟ್ಸ್ ನ ಕರ್ಕೊ ಬಂದಿದ್ ಯಾರು ಇಂಡಿಯಾಗೆ, ಆ ಫೆಸಿಲಿಟೇಟ್ ಮಾಡಿದ್ ಯಾರು? ಫಾರಿನ್ ಸರ್ವಿಸ್ ಆಫೀಸರ್. ಎಲ್ಲಾರು KGF ಮೂವಿ ನೋಡಿದಿರಲ್ಲ, ಅಲ್ಲಿ ಸರ್ಟಿಫಿಕೇಶನ್ ಬರ್ತದೆ. KGF ಮೂವಿ ಸರ್ಟಿಫಿಕೇಶನ್ ಏನು, ಯು ಬಾರೆ, ಆ ಸರ್ಟಿಫಿಕೇಶನ್ ಮಾಡೋದು ಯಾರು? ಇಂಡಿಯನ್ ಇನ್ಫಾರ್ಮೇಶನ್ ಸರ್ವಿಸ್ ಆಫೀಸರ್. ಆ ತರ ಎಷ್ಟು ಸರ್ವಿಸ್ ಇದೆಯೋ. ಫಾರ್ ಎಕ್ಸಾಂಪಲ್ ಒಂದು ಟ್ರೈನ್, ಎಲ್ಲಾರು ಟ್ರೈನ್ ಅಲ್ಲಿ ಓಡಾಡ್ತಿದ್ದೀರಾ, ಬೆಂಗಳೂರು ಟು ಹುಬ್ಳಿ ಟ್ರೈನ್ ನಡೀತದೆ, ಆ ಟ್ರೈನ್ ಮ್ಯಾನೇಜ್ ಮಾಡೋದು ಯಾರು? ಆ ಟ್ರೈನ್ ಅಲ್ಲಿ ಹೆಂಗ್ ಹೋಗ್ಬೇಕು, ಎಷ್ಟು ಬೋಗಿ ಹಾಕ್ಬೇಕು, ಏನು ಎತ್ತ ಡಿಸೈಡ್ ಮಾಡಿದಾರು? ರೈಲ್ವೆ ಟ್ರಾಫಿಕ್ ಸರ್ವಿಸ್ ಆಫೀಸರ್. ಓಕೆ, ಸೊ ಎಷ್ಟು ಸರ್ವಿಸ್ ಇದೆಯೋ ಆ ಜಾಬ್ ಪ್ರೊಫೈಲ್ ಏನು ಅಂತ ತಿಳ್ಕೊಳ್ಳಿ. ಆ ಜಾಬ್ ಪ್ರೊಫೈಲ್ ಏನು ಅಂತ ತಿಳ್ಕೊಂಡು ಆ ಜಾಬ್ ನಡೆಸಲಿಕ್ಕೆ ಏನೇನ್ ಬೇಕು ಅಂತ ತಿಳ್ಕೊಂಡು ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ನಿಮ್ದೇನ್ ಮೈಂಡ್ ಸೆಟ್, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ 20 years ಡೌನ್ ದ ಲೈನ್ ನಿಮ್ದು. ಫಾರ್ ನೀವು 20 ವರ್ಷ ಆದ್ಮೇಲೆ, ಇವಾಗೆಲ್ಲ ಆಲ್ ಆರ್ 21, 22, 23, ಅಟ್ ದ ಏಜ್ ಆಫ್ 50 ವಾಟ್ ಯು ಶುಡ್ ಹ್ಯಾವ್? ಏನ್ ಬೇಕು ನನಗೆ? ಸೊಸೈಟಿಲಿ ಒಳ್ಳೆ ರೆಸ್ಪೆಕ್ಟ್ ಇರಬೇಕು, ನನಗೆ ಒಂದು ಮನೆ ಇರ್ಬೇಕು, ಒಂದು ಕಾರ್ ಇರ್ಬೇಕಾ, ಅಥವಾ ವಾಟ್ ಯು ವಾಂಟ್ ಟು ಬಿ? ಒಂದು ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ಇರ್ಬೇಕಾ, ತುಂಬಾ ದುಡ್ಡು ಮಾಡ್ಬೇಕಾ, ಅಥವಾ ತುಂಬಾ ಹೆಸರು ಮಾಡ್ಬೇಕಾ, ಯಾವ ತರ ಮಾಡ್ಬೇಕು ಅಂತ ಡಿಸೈಡ್ ಅಂಡ್ ದೆನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಓಕೆ, ಫಸ್ಟ್ ಸರ್ವಿಸಸ್, ಎಷ್ಟು ಸರ್ವಿಸ್ ಇದೆ ಆ ಸರ್ವಿಸಸ್ ಬಗ್ಗೆ ತಿಳ್ಕೊಳ್ಳಿ. ಅದಾದ್ಮೇಲೆ UPSC ಎಲ್ಲರಿಗೂ ಪ್ಯಾಟರ್ನ್ ಗೊತ್ತಿದೆ, ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ, ಸಿಲೆಬಸ್ ಏನಿದೆ ಅಂತ ತಿಳ್ಕೊಳ್ಳಿ. ಸಿಲೆಬಸ್ ತಿಳ್ಕೊಂಡಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನೋಡಿ. ಇವಾಗ್ಲೇನೆ ಯಾವ್ದಾದ್ರು ಒಂದು UPSC ಲಾಸ್ಟ್ 2-3 years ಕ್ವೆಶ್ಚನ್ ಪೇಪರ್ಸ್ ನೋಡಿ, ಮೇನ್ಸ್ ಕ್ವೆಶ್ಚನ್ ಪೇಪರ್ಸ್ ನೋಡಿ, ಇಂಟರ್ವ್ಯೂ ಕ್ಲಿಯರ್ ಆಗಿರೋರ್ದು ಇಂಟರ್ವ್ಯೂ ಫಾರ್ಮ್ಯಾಟ್, ನನಗೆ ಏನಂತರ ಕ್ವೆಶ್ಚನ್ ಕೇಳಿದ್ರು, ಯಾವ ತರ ಕೇಳಿದ್ರು ಅಂತ ಫಾರ್ಮ್ಯಾಟ್ ಇರ್ತದೆ, ಆ ಫಾರ್ಮ್ಯಾಟ್ ಓದ್ಕೊಳ್ಳಿ. ಎಲ್ಲ ಡಿಸೈಡ್ ಮಾಡ್ಕೊಂಡು ಅಂಡ್ ದೆನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಬಿಫೋರ್ ಯುವರ್ ಪ್ರಿಪರೇಷನ್ ಹ್ಯಾವ್ ಎವ್ರಿಥಿಂಗ್ ಇನ್ ಮೈಂಡ್. ಓಕೆ, ಯಾರು ಅರ್ಧದಲ್ಲಿ ಬಿಡಕ್ ಹೋಗ್ಬೇಡಿ, ಬಿಕಾಸ್ ದಟ್ ಈಸ್ ಆಲ್ಸೋ ಯುವರ್ ಟೈಮ್. ಯು ಕ್ಯಾನ್ ಡೂ ಬೆಟರ್ ಥಿಂಗ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್. ಒನ್ಸ್ ಯು ಪ್ರಿಪೇರ್, ಎಲ್ಲ ತಿಳ್ಕೊಂಡು ಇಲ್ಲಿ ಬಂದಾದ್ಮೇಲೆ, ನಾವು ಎಸ್ಪೆಷಲಿ ಈ ಏರಿಯಾದಲ್ಲಿ ದರ್ ಆರ್ ಮೆನಿ ಇನ್ಸ್ಟಿಟ್ಯೂಟ್ and all are good institutes. Okay, one such institute is, I know Srinivas sir from ಎಷ್ಟು, this is my 9 ವರ್ಷದಿಂದ ಗೊತ್ತು. ನಾನು ಯಾವಾಗ ಫಸ್ಟ್ ಇಂಟರ್ವ್ಯೂಗೆ ಹೋದ್ನಲ್ಲ 2015 ಫಸ್ಟ್ ಇಂಟರ್ವ್ಯೂ, ಅವಾಗಿಂದನೂ ಮಾಕ್ ಇಂಟರ್ವ್ಯೂಸ್ ಅರೇಂಜ್ ಮಾಡ್ತಾ ಇದ್ರು, ಅವಾಗಿಂದನೂ ಪರಿಚಯ ಇದ್ದಾರೆ. ಇನ್ಸ್ಟಿಟ್ಯೂಟ್ ಪ್ರಶಾಂತ್ ಆಗಿರ್ಬೋದು, ಮತ್ತೆ ಆಲ್ ಯಾರ್ಯಾರು ಫ್ಯಾಕಲ್ಟಿ ಇದಾರಲ್ಲ, ಆಲ್ ಫ್ಯಾಕಲ್ಟೀಸ್ ಆರ್ ನನ್ನ ಜೊತೆ UPSC ಓದ್ತಾ ಇದ್ದಾರೆ ಅವರೆಲ್ಲ. ಗುಡ್ ಲಕ್, ಚೆನ್ನಾಗಿತ್ತು, ನಾನು ಕ್ಲಿಯರ್ ಮಾಡಿದೆ. ಇಟ್ಸ್ ನಾಟ್ ದಟ್ ನಾಲೆಜ್ ನನ್ನ ಹತ್ರ ಜಾಸ್ತಿ ಇತ್ತು ಅಂತ ಅಲ್ಲ, ಎಲ್ಲಾರ ಹತ್ರನು ಸೇಮ್ ನಾಲೆಜ್ ಇದೆ. ಆ ಟಿಂಚ್ ಆಫ್ ಲಕ್ ಇರ್ಬೋದೇನೋ, ಆ ಲಕ್ ನನ್ನ ಹತ್ರ ಇತ್ತು, ಐ ವಾಸ್ ಏಬಲ್ ಟು ಕ್ಲಿಯರ್ ಮೈ ಎಕ್ಸಾಮ್. ಆಗ್ಲಿಲ್ಲ. ಓಕೆ, ಸೊ ಆಲ್ ಆರ್ ಸಕ್ಸಸ್ಫುಲ್. ನನ್ನ ಪ್ರಕಾರ ಯಾರ್ಯಾರು UPSC ಓದ್ತಾರಲ್ಲ, ಒಂದ್ಸತಿ UPSC ಓದ್ತು ಅಂದ್ರೆ, ವಾಟ್ ಇಫ್ ಯು ಡೋಂಟ್ ಕ್ಲಿಯರ್ ಆಲ್ಸೋ, ಏನ್ ಸಿಗುತ್ತೆ ಅಂದ್ರೆ, ಯು ಹ್ಯಾವ್ ದಟ್ ನಾಲೆಜ್ ವಿತ್ ಯು. ವಿತ್ ದಟ್ ನಾಲೆಜ್ ಯು ಕ್ಯಾನ್ ವರ್ಕ್ ಎನಿವೇರ್. ವಿತ್ ದಟ್ ನಾಲೆಜ್ ಯು ಕ್ಯಾನ್ ವರ್ಕ್ ಇನ್ ಎನಿ ಫೀಲ್ಡ್ ವಿತ್ ದಟ್ ನಾಲೆಜ್. ಓಕೆ, ಸೊ ಅದರಿಂದ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯು ಹ್ಯಾವ್ ಕಮ್ ಟು ಅ ಗುಡ್ ಇನ್ಸ್ಟಿಟ್ಯೂಟ್, ಯುಟಿಲೈಸ್ ದ ಸರ್ವಿಸ್, ಬಟ್ ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಪ್ರಿಪರೇಷನ್ ಆಸ್ ಅ ಸಕ್ಸಸ್ಫುಲ್ UPSC ಆಸ್ಪಿರೆಂಟ್. ನಾವು ನೆಕ್ಸ್ಟ್, ನೀವು UPSC ಪ್ರಿಪರೇಷನ್ ಶುರು ಮಾಡಿದಿರಾ ಅಂತ ಹೇಳಿದ್ರೆ 100% ನಾನು ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ ಅಲ್ಲ. ಎಷ್ಟು ಮಟ್ಟಿಗೆ ಓದ್ಬೇಕು ಅಂತ ಹೇಳಿದ್ರೆ, ನೀವು ಇವಾಗ ನನಗೆ ಇನ್ನೂ ಏಜ್ ಬಾರ್ ಆಗಿಲ್ಲ, ನಾನ್ ನೆಕ್ಸ್ಟ್ ವರ್ಷ ನಾನು ಅಟೆಂಪ್ಟ್ ಕೊಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ, ಯು ಹ್ಯಾವ್ ಟು ಕಂಪೀಟ್ ವಿತ್ ಮೀ. A person with almost 7 years of experience in the system, with all this knowledge,
ನೀವಿನ್ನು ಇವಾಗ ಶುರು ಮಾಡಿದ್ರೆ 1 ವರ್ಷ ಪ್ರಿಪರೇಷನ್, ನೀವು ನನ್ನ ಜೊತೆ ಕಂಪೀಟ್ ಮಾಡಬೇಕು ಅಂಡ್ ದೆನ್ ವಿ ಹ್ಯಾವ್ ಟು ರೈಟ್ ದ ಸೇಮ್ ಎಕ್ಸಾಮ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಸೊ ಆ ತರ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಫ್ಯಾಕಲ್ಟೀಸ್ ಯಾರು ಎಕ್ಸಾಮ್ ಕೊಡಕ್ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಜೊತೆ ನೀವು ಕಂಪೀಟ್ ಮಾಡಬೇಕು ಆಸ್ ಸ್ಟೂಡೆಂಟ್ಸ್. ಓಕೆ, ಸೊ ವಿತ್ ಆಲ್ ದಿಸ್ ಪಾಸಿಟಿವ್ ಥಿಂಗ್ಸ್ UPSC ಎಷ್ಟು ಡಿಫಿಕಲ್ಟ್ ಅಂತಾನು ಒಂದ್ಸತಿ ಹೇಳ್ತೀನಿ. ವಾಟ್ ಇಸ್ ದ ಸಕ್ಸಸ್ ರೇಟ್ ಆಫ್ UPSC? 50%. 50% ಇತ್ತು ಅಂದ್ರೆ ಎವ್ರಿವನ್ ವುಡ್ ರೈಟ್ UPSC. Less than 0.1%, less than 1% successfully. 15-16 lakh apply, 5-6 lakh write the exam, 15,000-16,000 clear prelims, and then around 3,000-4,000 that give interview. Less than 1,000 get selected for UPSC interview. So once sati mains clear agate, interview hogtira. In interview don't clear the exam means you have to start from prelims. Illa once sati interview hogidare, illa prelims clear agade means direct agi barili illa. So such a painful experience it is, but it is worth the pain that you are taking. So once sati ನೀವೇನಾದ್ರು ಕ್ಲಿಯರ್ ಮಾಡ್ತು ಅಂತ ಹೇಳಿದ್ರೆ, ಕ್ಲಿಯರ್ ಮಾಡಿ ಆ ಕಡೆಯಿಂದ ಈ ಕಡೆ ಬಂತು ಅಂದ್ರೆ ಡೆಫಿನೆಟ್ಲಿ ವಾಟ್ ಎವರ್ ಯು ಗೈಸ್ ಮೆನ್ಷನ್ ರೆಸ್ಪೆಕ್ಟ್ ಸಿಗುತ್ತೆ, ವಾಟ್ ಎವರ್ ಅಥಾರಿಟಿ ಯು ಗೆಟ್ ಎವ್ರಿಥಿಂಗ್. ಬಟ್ ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಯುಟಿಲೈಸ್ ಫಾರ್ ದ ಗುಡ್ ರೀಸನ್ಸ್. You have to not serve the people. You have to do your job professionally so that whatever job you are assigned, you do it for the benefit of the population. So don't think as you are serving the people. No. Think that it is a job you have, you are executing it professionally for the betterment of people and for whatever salary you are getting. Okay, with that attitude, start preparing for exams. ಏನು ಓದಬೇಕು ಏನು ಓದಬಾರ್ದು ಅಂತ ಫ್ಯಾಕಲ್ಟಿ ಮತ್ತೆ ಇನ್ಸ್ಟಿಟ್ಯೂಟ್ ಹೇಳ್ಕೊಡ್ತಾರೆ. ಬಟ್ ಓದಕ್ಕಿಂತ ಮುಂಚೆ ಯಾಕೆ ಬರ್ತಾ ಇದ್ದೀನಿ ಅಂತ ಒನ್ಸ್ ಅಗೇನ್ ಹ್ಯಾವ್ ದಟ್ ಥಾಟ್ ಇನ್ ಮೈಂಡ್. ಬಿಕಾಸ್ 1 ವರ್ಷ ನಿಮ್ ಟೈಮ್ ಕೊಡೋದಿದೆಯಲ್ಲ, ಇಟ್ ಇಸ್ ನಾಟ್ ದಟ್ ಈಸಿ. ಯು ಹ್ಯಾವ್ ಟು ಬಿ ಮೋಟಿವೇಟೆಡ್ ಆಲ್ ದ ಟೈಮ್. ಯಾವಾಗಾದ್ರೂ ಫಾರ್ ಎಕ್ಸಾಂಪಲ್ 1 ತಿಂಗಳು ಓದ್ತೀರಾ ನೀವು ಕನ್ಸಿಸ್ಟೆಂಟ್ ಆಗಿ. ಡಿಗ್ರಿ ಟೈಮಲ್ಲೆಲ್ಲ ಎಕ್ಸಾಮ್ 10 ದಿನ 15 ದಿನ ಓದ್ತಾ ಇದ್ರಿ, ಯು ಆರ್ ಏಬಲ್ ಟು ಕ್ಲಿಯರ್ ಎಕ್ಸಾಮ್. ಬಟ್ ಇಲ್ಲಿ 1 ವರ್ಷ ಕಂಪ್ಲೀಟ್ 365 days ಮಿನಿಮಮ್ ಅಂದ್ರೂ 10 to 12 hours ಓದ್ಬೇಕು. ಅಂಡ್ ಸ್ಟಡಿಂಗ್ ಫಾರ್ 10 to 12 hours for 1 year is not an easy task. 1 ವರ್ಷ ಡೈಲಿ 10 to 12 ಗಂಟೆ ನಾಟ್ ಈಸಿ ಟಾಸ್ಕ್. ಡಿಮೋಟಿವೇಟ್ ಆಗುತ್ತೆ, ಎನರ್ಜಿ ಹೋಗುತ್ತೆ, ಡ್ರೈನ್ ಆಗುತ್ತೆ. ಅಂಡ್ ದೆನ್ ಯು ಹ್ಯಾವ್ ಟು ಗಿವ್ ಟೈಮ್ ಫ್ಯಾಮಿಲಿ, ಪ್ರೆಷರ್ಸ್ ಇರ್ತದೆ. ಎಕ್ಸಾಮ್ ಕ್ಲಿಯರ್ ಆಗುತ್ತೋ ಇಲ್ವೋ ಅಂತ ನಿಮ್ಮಲ್ಲೇ ನೀವೇ ಪ್ರಶ್ನೆ ಕೇಳಕ್ ಶುರು ಮಾಡ್ತೀರಾ, ನನ್ನ ಕೈಲಿ ಎಕ್ಸಾಮ್ ಕ್ಲಿಯರ್ ಆಗಕ್ ಸಾಧ್ಯನಾ ಇಲ್ವಾ ಅಂತ. ಸೊ ಆಲ್ವೇಸ್ ಯು ಹ್ಯಾವ್ ಟು ಬಿ ಮೋಟಿವೇಟೆಡ್. ಮೋಟಿವೇಟ್ ಆಗ್ಲಿಕ್ಕೆ ಪ್ಲೇ ಸಮ್ ಗೇಮ್ಸ್ ಆರ್ ಮೋಟಿವೇಶನ್, ನಿಮ್ಮಲ್ಲೇ ಮೋಟಿವೇಶನ್ ಸ್ಟೋರೀಸ್ ಓದಿ, ಮೂವೀಸ್ ನೋಡಿ ಎಕ್ಸೆಟ್ರಾ. ಬಟ್ ಕೀಪ್ ಯುವರ್ ಸೆಲ್ಫ್ ಮೋಟಿವೇಟೆಡ್. This is a very long journey that you are taking. 1 ವರ್ಷ ಓದೋದಿದೆಯಲ್ಲ without any break, that is a very long journey. So all of you have decided ಅಂತ ಹೇಳ್ಕೊಂಡಿರ್ತೀನಿ, ಎಲ್ಲರೂ UPSC ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡಿರ್ತೀರ ಅನ್ಕೊಂತೀನಿ. So this is really a worth a journey, UPSC. So I once again wish you all the best and hope to see you as my junior in the next 1 or 2 years. Thank you very much. Thank you, sir. Thank you so much. It was a very detailed and a very clear idea in terms of how all you young aspirants should take the path forward. ಏನೇ ಮಾಡಿದ್ರು ಕೂಡ ಮಾಡ್ತಾ ಇರೋ ಒಂದು ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡು ನಂತರ ಇದನ್ನ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಪ್ರತಿಯೊಂದನ್ನು ಕೂಡ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. Thank you so much for that, sir. I now invite Harshavardhan. Harshavardhan is an Indian Railway Accounts Service Officer, engineering graduate in computer science from BVB Hubli, and MTech from Dr. Ambedkar Institute of Technology. Again, his service, first attempt that he made it into the service and serving very effectively presently in Mysore as DFM. Thank you very much for accepting our invitation on short notice also. This is your stage, sir. Actually, sir has been very elaborate. But ನಾನೇನು ಹೇಳಬೇಕು ಅಂತ ಏನಂದ್ರೆ, when I started preparation, quality education, we always search for quality education. ಅದಕ್ಕೋಸ್ಕರ ಎಷ್ಟಾರು ಕಿಲೋಮೀಟರ್ ದೂರ ಹೋಗೋದಕ್ಕೆ ರೆಡಿ ಇದ್ದೀವಿ ನಾವು. So I had been in Delhi 2000 kilometers away from Bangalore because there was quality in IAS education. But quality in education ಜೊತೆಗೆ ಇನ್ನೊಂದು very important thing ಬೇಕು, accessibility. Delhi is not accessible to all. So ಇವಾಗ ಇಂಡಿಯಾ ಫಾರ್ IAS ಶ್ರೀನಿವಾಸ್ ಅವರ ಒಂದು ಎಫರ್ಟ್ ಇಂದ ಬ್ಯಾಂಗ್ಳೂರಲ್ಲೇನೆ ನಿಮಗೆ accessible, affordable and quality education for IAS ಇದೆ. You should all be thankful to him. Please applause for sir. ಆಮೇಲೆ ಸರ್ ಹೇಳಿದ್ರು ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡಿದೆ ಅಂತ.
ಆಕ್ಚುಲಿ ಇಟ್ ವಾಸ್ ಮೈ ಫಸ್ಟ್ ಮೇನ್ಸ್ ಅಂಡ್ ಫಸ್ಟ್ ಇಂಟರ್ವ್ಯೂ. ಅದಕ್ಕೂ ಮುಂಚೆ 3 ಫಿಲ್ಮ್ಸ್ ಫೇಲ್ ಆಗಿದ್ದೀನಿ. ಓಕೆ, ಸೊ 3 ಫಿಲ್ಮ್ಸ್ ಫೇಲ್ ಆಗಿದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ, ಈ ಎಕ್ಸಾಮ್ ಡೋಂಟ್ ಟ್ರೀಟ್ ದಿಸ್ ಎಕ್ಸಾಮ್ ಇನ್ ಸೈಲೋಸ್. ನಾನು ಫಿಲ್ಮ್ಸ್ ಪಾಸ್ ಮಾಡ್ತೀನಿ, ಮೇನ್ಸ್ ಪಾಸ್ ಮಾಡ್ತೀನಿ, ಇಂಟರ್ವ್ಯೂ ಪಾಸ್ ಮಾಡ್ತೀನಿ ಅಂತ ಓದೋದಕ್ಕೆ ಹೋಗ್ಬೇಡಿ. ಒಂದ್ಸತಿ ಎಕ್ಸಾಮ್ ತಗೊಂಡ್ರೆ ಹ್ಯಾವ್ ಹೋಲಿಸ್ಟಿಕ್ ಅಪ್ರೋಚ್. ಒಂದ್ಸತಿ ಎಕ್ಸಾಮ್ ತಗೊಂಡ್ರೆ IAS, ನಾಟ್ ಇವನ್ IRAS ಲೈಕ್ ಮೀ, IAS ದಟ್ಸ್ ಆಲ್. IAS ಆಫೀಸರ್ ಆಗ್ಬೇಕು ನಾನು ಅನ್ನೋ ಒಂದು ಏಮ್ ಅಲ್ಲಿ ಓದಿ. ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀನಿ ಅಂತ ಓದ್ಬೇಡಿ, ಮೇನ್ಸ್ ಇಂಟರ್ವ್ಯೂ ಆತರ ಓದಕ್ಕೆ ಹೋಗ್ಬೇಡಿ. ಫಾರ್ ಮೀ ಮೈ ಇಶ್ಯೂ ವಾಸ್ ಟಿಲ್ ಮೈ 4th attempt ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ನಂದು, ಅಂಡ್ ಐ ಹ್ಯಾವ್ ನಾಟ್ ರೆಡ್ ಮೇನ್ಸ್ ಅಂಡ್ ಇಂಟರ್ವ್ಯೂ. ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ಮೇನ್ಸ್ ಅಂಡ್ ಇಂಟರ್ವ್ಯೂ. ಒನ್ಸ್ ಪ್ರಿಲಿಮ್ಸ್ ರಿಸಲ್ಟ್ ಬಂದ್ಮೇಲೆ 3 ತಿಂಗಳಿತ್ತು ಮೇನ್ಸಿಗೆ ಓದೋದಕ್ಕೆ, ಜಸ್ಟ್ 3 months. ಸೊ GS 1, 2, 3, 4 essay and optional I had to prepare. ಅಂದ್ರೆ ಕಂಪ್ಲೀಟ್ ಆಗಿ ಓದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಫಾರ್ ಅನ್ ಎಕ್ಸಾಮ್, ಪ್ರಿಪೇರ್ ಫಾರ್ ಅನ್ ಎಕ್ಸಾಮ್ 4 months ಅಲ್ಲಿ ಮಾಡಿದೀನಿ. ಅಂಡ್ ಸೇಮ್ ವಿತ್ ಇಂಟರ್ವ್ಯೂ. ಸೊ ಎಕ್ಸಾಮ್ ಅಲ್ಲಿ ಡೋಂಟ್ ಮೇಕ್ ದಿಸ್ ಕಾರ್ಡಿನಲ್ ಮಿಸ್ಟೇಕ್. ಡೋಂಟ್ ಟ್ರೀಟ್ ದಿಸ್ ಎಕ್ಸಾಮ್ ಇನ್ ಸೈಲೋಸ್. ಫಸ್ಟ್ ಫಿಲಿಮ್ಸ್ ಅಷ್ಟೇ ಓದ್ತೀನಿ ಬೇಡ, ಆಫೀಸರ್ ಆಗೋದಕ್ಕೆ ಓದಿ. ಅಂಡ್ ಸೆಕೆಂಡ್ ಥಿಂಗ್, ಡೋಂಟ್ ಪುಟ್ ಎನಿಬಡಿ ಆನ್ ಎ ಪೆಡೆಸ್ಟಲ್. ಆಫೀಸರ್ಸ್ ಅಂದ ತಕ್ಷಣ ತಲೆ ಎತ್ತಿ ನೋಡ್ಬೇಕಾಗಿ ಏನು ಅವಶ್ಯಕತೆ ಇಲ್ಲ. ವಿ ಆರ್ more like you than anything else. Okay, and we have the same vulnerabilities, same shortcomings, everything is same. Only thing is it's matter of time you people will come here. But one thing sir yavaglu karadag na barodu enike andre, I like aspirants a lot because I have been in that stage for a quite a long period. It's a very testing time, and basically ಏನ್ ಬೇಕಾಗುತ್ತೆ ಅಂದ್ರೆ resilience ಬೇಕಾಗುತ್ತೆ. Every time failure ಆದಾಗ ಮತ್ತೆ ಎದ್ದು ನಿಂತ್ಕೊಳ್ಬೇಕು. They should bounce back better. Resilience is the most important trait for an aspirant as well as an officer. ನೀವು ಪ್ರತಿ ದಿವಸ ಸೋಲ್ತಾ ಇರ್ತೀರಾ, ಬಟ್ ಕೆಳಗ್ ಬೀಳೋದಲ್ಲ, ಬಿದ್ದ ತಕ್ಷಣ ಮತ್ತೆ ಹೇಳ್ಬೇಕು. ಕೆಳಗ್ ಬೀಳದೇ ಇರೋದಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಇಟ್ ಇಸ್ ಇನ್ಎವಿಟಬಲ್. ಫೇಲ್ಯೂರ್ ಅಂಡ್ ಸ್ಟ್ರಗಲ್ ಆರ್ ಇನ್ಎವಿಟಬಲ್. ಎಲ್ಲರಿಗೂ ಫೇಲ್ಯೂರ್ ಅಂಡ್ ಸ್ಟ್ರಗಲ್ ಬೋತ್ ಆರ್ ಇನ್ಎವಿಟಬಲ್, ಬಟ್ ಹೌ ಯು ಡೀಲ್ ವಿತ್ ಇಟ್, ದಟ್ಸ್ ದ ಹೋಲ್ ಪಾಯಿಂಟ್. ಅಂಡ್ ಇಲ್ಲಿ ಯಾರಿಗಾದ್ರೂ ಕೀಳರಿಮೆ ಇದೆಯಾ, ನಾನು ಅಕಾಡೆಮಿಕಲಿ ಚೆನ್ನಾಗಿಲ್ಲ ಆರ್ ಸಮಥಿಂಗ್ ಲೈಕ್ ದಟ್? ಯಾರಿಗಾದ್ರೂ ಇದೆಯಾ? ನನಗಿದೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಆ ರೀತಿ? ನಾ ಹೇಳ್ತಾ ಏನಲ್ವಾ, ಅದಕ್ಕೆ when I am telling, don't feel shy. ಯಾರು ಏನೇ ಜಡ್ಜ್ ಮಾಡ್ಬೋದು, ಬೇರೆಯವ್ರ ಜಡ್ಜ್ಮೆಂಟ್ಗೆ ಕೇರ್ ಮಾಡಬೇಡಿ. ಓಕೆ, ನನ್ಗೆ ಹೇಳಿಲ್ಲ, ನಿಮ್ಮಲ್ಲಿ ನೀವು ಜಸ್ಟ್ ಬಿ ಟ್ರೂ ಟು ಯುವರ್ ಸೆಲ್ಫ್. ಕೀಳರಿಮೆ ಇದ್ರೂ ಕೂಡ ದಟ್ ಡಸಂಟ್ ಮ್ಯಾಟರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಂಟರ್ವ್ಯೂ ಕೊಡ್ಬೇಕಾದ್ರೆ, ಇಂಟರ್ವ್ಯೂ ಟೈಮಲ್ಲಿ ನನಗೆ ಇದು ಬಹಳ ಕೀಳರಿಮೆ ಇತ್ತು. 3 ಸತಿ ಪ್ರಿಲಿಮ್ಸ್ ಫೇಲ್ ಆಗಿದ್ದೀನಿ. ಇಂಟರ್ವ್ಯೂ ಅಲ್ಲಿ ಏನ್ ಹೇಳಿ, ಅಟೆಂಪ್ಟ್ಸ್ ಆಗಿದೆ, ವರ್ಕ್ ಎಕ್ಸ್ಪೀರಿಯನ್ಸ್ ಅಷ್ಟಿಲ್ಲ, ವಾಟ್ ಶುಡ್ ಐ ಟೆಲ್ ದ ಇಂಟರ್ವ್ಯೂ ಪ್ಯಾನಲ್, ಹೌ ದ ಇಂಟರ್ವ್ಯೂ ಪ್ಯಾನಲ್ ಪರ್ಸೀವ್ ಮೀ ಅಂತ ಇತ್ತು. ಬಟ್ ಐ ಗಾಟ್ ಎ ವೆರಿ ಗುಡ್ ಮಾರ್ಕ್ಸ್ ಇನ್ ಇಂಟರ್ವ್ಯೂ. ಒನ್ ಥಿಂಗ್ ಇಸ್ ಬಿ ಸೆಲ್ಫ್ ಕಾನ್ಫಿಡೆಂಟ್. ಸೋತಿದ್ರು ಗೆದ್ದಿದ್ರು, ಇಟ್ ಇಸ್ ಯು ಆರ್ ಯು, ರೈಟ್? ಬಿ ಕಾನ್ಫಿಡೆಂಟ್. ಆಮೇಲೆ ಇನ್ನೊಂದು ಮೋಟಿವೇಶನ್ ಏನಾಗುತ್ತೆ ಅಂದ್ರೆ, ಇವತ್ತಿದೆ ನಾಳೆ ಇಲ್ಲ. ಇವತ್ತ ಯಾರೋ ಆಫೀಸರ್ ನೋಡಿದ್ರೆ ಅಥವಾ ಯಾರೋ ನಿಮ್ಗೆ ಅವಮಾನ ಮಾಡಿದ್ರು, ಫುಲ್ ಮೋಟಿವೇಟೆಡ್, ಫುಲ್ ಚಾರ್ಜ್ ಆಗ್ಬಿಟ್ರಿ. ಬಟ್ ವಿತ್ ಟೈಮ್ ಇಟ್ ವಿಲ್ ಗೋ ಡೌನ್. ಏನ್ ಬೇಕು ಅಂದ್ರೆ ಡಿಸಿಪ್ಲಿನ್ ಬೇಕು ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ. ಡಿಸಿಪ್ಲಿನ್ ಶುಡ್ ಬಿ ಯುವರ್ ಫೋಕಸ್. ಇವತ್ತು ಮನ್ಸಾಗ್ತಾ ಇಲ್ವೋ, ಬೆಳಗ್ಗೆ ಎದ್ದು ಓದ್ಬೇಕಂದ್ರೆ ಓದ್ಬೇಕಷ್ಟೇ. ಇಟ್ಸ್ ನಾಟ್ ಲೈಕ್ ದಟ್ ಟುಡೇ ಯು ಆರ್ ವೆರಿ ಮೋಟಿವೇಟೆಡ್, ಬುಕ್ ತಗೊಂಡು 5-6 hours ಓದ್ಬಿಟ್ಟೆ, ನಾಳೆ ಮೋಟಿವೇಶನ್ ಹೋಯ್ತು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸಿ, ವರ್ಕ್ ಶುಡ್ ಬಿ, ವೆದರ್ ಯು ಆರ್ ಇಂಟ್ರೆಸ್ಟೆಡ್, ವೆದರ್ ಯು ಆರ್ ಮೋಟಿವೇಟೆಡ್, ಡಸಂಟ್ ಮ್ಯಾಟರ್. ಇಟ್ಸ್ ಇಮ್ಮೆಟೀರಿಯಲ್. ಯು ಹ್ಯಾವ್ ಟು ವರ್ಕ್. ಡೋಂಟ್ ಡಿಪೆಂಡ್ ಆನ್ ಮೋಟಿವೇಶನ್. ಡೋಂಟ್ ಡಿಪೆಂಡ್ ಆನ್ ಮನ್ಸ್ ಆಗ್ತಾ ಇದೆ ಓದೋದಕ್ಕೆ, ಅದ್ರ ಮೇಲೆ ಡಿಪೆಂಡ್ ಆಗ್ಬೇಡಿ. ಓದೋ ಟೈಮ್ ಓದ್ಬೇಕು. ಬಿ ಕನ್ಸಿಸ್ಟೆಂಟ್ ಅಂಡ್ ಬಿ ವೆರಿ ಡಿಸಿಪ್ಲಿನ್. ಅಂಡ್ ಇನ್ನೊಂದು ಆಸ್ಪಿರೆಂಟ್ ಇದ್ರಲ್ಲಿ ಹೇಳ್ತೀನಿ, ಯು ನೆವರ್ ನೋ ಅಟೆಂಪ್ಟ್ ಟು ಅಟೆಂಪ್ಟ್ ಎಷ್ಟು ಬೇಗ ಏಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಸೊ ಬಿ ವೆರಿ ಕೇರ್ಫುಲ್ ವಿತ್ ದಿಸ್. ಅಂಡ್ ಒನ್ ಥಿಂಗ್, ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಂತಾರಿ. ಅಂಡ್ ಇಂಟ್ರೆನ್ಸಿಕ್ ಮೋಟಿವೇಶನ್ಗೆ ಏನ್ ಬೇಕು ಅಂದ್ರೆ ಕಾರ್ ಬೇಕು. ಕಾರ್ ಇಸ್ ರಿಕ್ವೈರ್ಡ್ ಫಾರ್ ಇಂಟ್ರೆನ್ಸಿಕ್ ಮೋಟಿವೇಶನ್. ವಾಟ್ ಇಸ್ ಕಾರ್? ಸಿ ಮೀನ್ಸ್ ಕಾಂಪಿಟೆನ್ಸ್, ಎ ಮೀನ್ಸ್ ಆಟೋನಮಿ, ಆರ್ ಮೀನ್ಸ್ ರಿಲೇಟೆಡ್ನೆಸ್. ಸರ್ ಕೇಳಿದ್ರು ಏನ್ ಮೋಟಿವೇಶನ್ ನಿಮ್ಗೆ IAS ಬರೋದಕ್ಕೆ ಅಂತ. ರೆಸ್ಪೆಕ್ಟ್, ಸೋಷಿಯಲ್ ಕಂಟ್ರೋಲ್, ಇದೆಲ್ಲ ಎಕ್ಸ್ಟರ್ನಲ್ ಮೋಟಿವೇಶನ್ಸ್. ಇವತ್ತಿರುತ್ತೆ, ನಾಳೆ ಇರಲ್ಲ. ಇಂಟ್ರಿನ್ಸಿಕಲಿ ಮೋಟಿವೇಟೆಡ್, ಒಳಗಡೆಯಿಂದ ಬರಬೇಕು, ನಾ ಮಾಡಬೇಕು ಅನ್ನೋದು. ಅದು ಜನ ರೆಸ್ಪೆಕ್ಟ್ ಕೊಡ್ಲಿ ಕೊಡದೇ ಇರಲಿ,
ಅಥವಾ ನಿಮ್ಗೆ ಸೊಸೈಟಿ ಮೇಲೆ ಕಂಟ್ರೋಲ್ ಇರ್ಲಿ ಇಲ್ಲದೆ ಇರ್ಲಿ, ಒಳಗಿಂದ ಇಂಟ್ರೆನ್ಸಿಕ್ ಮೋಟಿವೇಶನ್ ಬೇಕು. ಕಾಂಪಿಟೆನ್ಸ್, ನೀವು ಮಾಡೋ ಕೆಲಸದಲ್ಲಿ ನೀವು ಕಾಂಪಿಟೆನ್ಸ್ ಅಚೀವ್ ಮಾಡಬೇಕು. ಇವಾಗ ನೀವು ಮಾಡ್ತಿರೋ ಕೆಲಸ ಏನು? ಸ್ಟಡೀಸ್. ಯು ಹ್ಯಾವ್ ಟು ಅಚೀವ್ ಕಾಂಪಿಟೆನ್ಸ್ ಇನ್ ದಟ್. ಆಟೋನಮಿ, ಯಾರೋ ಹೇಳಿದ್ರು ಅಂತ ನೀವು ಮಾಡ್ತಾ ಇಲ್ಲ, ನಿಮ್ಮ ಸ್ವ ಇಚ್ಛೆಯಿಂದ ಮಾಡ್ತಾ ಇರೋ ಆಟೋನಮಿ ಇರಬೇಕು. ರಿಲೇಟೆಡ್ನೆಸ್ ಅಂದ್ರೆ ನೀವು ಮಾಡೋ ಕೆಲಸ ನಿಮ್ಮ ಒಂದು ವ್ಯಾಲ್ಯೂಸ್ಗೆ ಎಷ್ಟು ಹತ್ರ ಇದೆ, ಅದು. 3 ವಿಷಯ ಇತ್ತು ಅಂದ್ರೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಇದ್ದೇ ಇರುತ್ತೆ. ಅಂಡ್ ಆಲ್ವೇಸ್ ಏನಿರ್ಬೇಕು ಅಂತಂದ್ರೆ ಐ ವಿಲ್ ಬಿ ಅನ್ ಆಫೀಸರ್ ಅನ್ನೋದು ಯಾರಿಗೂ ಕಾನ್ಫಿಡೆನ್ಸ್ ಇರ್ಲಿ ಇಲ್ಲದೆ ಇರಲಿ, ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ರೈಟ್? ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ರೈಟಿಂಗ್ ಹ್ಯಾಬಿಟ್ ಯಾರ್ಯಾರಿಗಿದೆ ಇಲ್ಲಿ? ಬರೆಯೋ ಹ್ಯಾಬಿಟ್ ಇದೆ, ರೈಟ್? ಇತ್ತೀಚಿನ UPSC ಎಸ್ಸೆ ಪೇಪರ್ಸ್ ಗಮನಿಸಿದೀರಾ? ಯಾರಾದ್ರೂ ನೋಡಿದಿರಾ UPSC ಎಸ್ಸೆ ಪೇಪರ್ ಇತ್ತೀಚಿನ ದಿವಸಗಳಲ್ಲಿ? ಯಾರು ಅಬ್ಸರ್ವ್ ಮಾಡಿಲ್ಲ? ಮಾಡಿದೀರಾ? ಏನ್ ಚೇಂಜ್ ಇದೆ? ಮೋರ್ ಆಫ್ ಫಿಲಾಸಫಿಕಲ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒನ್ ಥಿಂಗ್, ರೀಡಿಂಗ್ ರೈಟಿಂಗ್ ಇಸ್ 2 parts. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಥಿಂಕಿಂಗ್. ಇಂಡಿಪೆಂಡೆಂಟ್ ಥಿಂಕರ್ಸ್ ಆಗ್ಬೇಕು ನೀವು, ಯೋಚನೆ ಮಾಡೋ ಕೆಪಾಸಿಟಿ ಇರಬೇಕು. ಇವಾಗ ಲಾಸ್ಟ್ ಇಯರ್ ಬಂದಿರೋ ಎಸ್ಸೆ 4 ಎಸ್ಸೆ ನೋಡಿದ್ರೆ ಇದು ವಾಟ್ ಆರ್ ದೇ ಇವನ್ ಟ್ರೈಂಗ್ ಟು ಟೆಲ್ ಅಸ್ ಅನ್ನೋದನ್ನೇ ಬಹಳ ಜನಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇದೆ. ದ ಪ್ರೊಸೆಸ್ ಆಫ್ ಸೆಲ್ಫ್ ಡಿಸ್ಕವರಿ ಹ್ಯಾಸ್ ನೌ ಬಿನ್ ಟೆಕ್ನಾಲಜಿಕಲಿ ಔಟ್ಸೋರ್ಸ್ಡ್. ಇದ್ರ ಮೀನಿಂಗ್ ಗೊತ್ತಾಯ್ತಾ ಯಾರಿಗಾದ್ರು? ಅಂಡ್ ಆಲ್ ದ 4 essays are like this: open-ended, hypothetical, and it makes you to think. Everybody can only guide you. Think ಮಾಡೋದು, reading, writing ಜೊತೆ thinking should also be your this thing. Any activity, ನೀವು ವಾಕಿಂಗ್ ಹೋದಾಗ whatever which doesn't involve your cognitive approach much, ಆ ಟೈಮ್ ಅಲ್ಲಿ ಯೋಚನೆ ಮಾಡಿ. ಪ್ರಿವಿಯಸ್ ಇಯರ್ಸ್ ಎಸ್ಸೆ ಪೇಪರ್ಸ್ ಏನ್ ಕೇಳ್ತಾರ ಯೋಚನೆ ಮಾಡಿ. ಇನ್ನೊಂದು, your perception of me is reflection of you, my reaction to you is an awareness of me. ಈ ತರ highly philosophical, which requires a very good thought process. ಈ ತರ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ಜಸ್ಟ್ ಸ್ಟಡಿಂಗ್ ವಿಲ್ ನಾಟ್ ಹೆಲ್ಪ್. ಥಿಂಕಿಂಗ್ ಎಬಿಲಿಟಿನ ಬೆಳೆಸ್ಕೋಬೇಕು. ಆಮೇಲಿಂದ ಇಲ್ಲಿ ಸರ್ ಇದಾರಲ್ವಾ, ಶ್ರೀನಿವಾಸ್ ಸರ್ ಆಗ್ಲಿ, ಯಾರ್ಯಾರು ಫ್ಯಾಕಲ್ಟಿ ಇದಾರೆ ಅವ್ರಿಗೆ ಆದಷ್ಟು ಒನ್ ಪೇಜ್, ಈಗ ಫಾರ್ ಎಕ್ಸಾಂಪಲ್ ದ ಸೇಮ್ ಹೀಟ್ ದಟ್ ಮೆಲ್ಟ್ಸ್ ದ ಬಟರ್ ಹಾರ್ಡನ್ಸ್ ದ ಸ್ಟೀಲ್. ಇದು ಅರ್ಥ ಆಯ್ತಲ್ವಾ ಎಲ್ಲಾರ್ಗು? ದ ಸೇಮ್ ಹೀಟ್ ವಿಚ್ ಮೆಲ್ಟ್ಸ್ ದ ಬಟರ್ ಹಾರ್ಡನ್ಸ್ ದ ಸ್ಟೀಲ್ ಅಂದ್ರೆ ಏನು? ಯಾರಾದ್ರು ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಬೈ ದಿಸ್? ಇವಾಗ ಹೊರಗಡೆನ ಪರಿಸ್ಥಿತಿ ಕಠಿಣ ಆದಾಗ ಕೆಲವು ಬಟರ್ ತರ, ನೇಚರ್ ಬಟರ್ ತರ ಇದ್ದವರು ಮೆಲ್ಟ್ ಆಗಿ ಹೋಗ್ಬಿಡ್ತಾರೆ. ಅದೇ ಸ್ಟೀಲ್ ತರ ಇದ್ದವ್ರು ಇನ್ನೂ ಗಟ್ಟಿ ಆಗ್ತಾರೆ. ಸೊ ಇಟ್ ಡಸಂಟ್ ಮ್ಯಾಟರ್ ವಾಟ್ ದ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ಆರ್, ಇಟ್ ಇಸ್ ವಾಟ್ ಇನ್ಸೈಡ್ ಯು ಮೇಕ್ಸ್ ಯು. ದಟ್ ಇಸ್ ವಾಟ್ ಇಟ್ ಇಸ್ ಎಸೆನ್ಷಿಯಲಿ ಆಸ್ಕಿಂಗ್ ಯು. ಸೊ ಇದ್ರ ಮೇಲೆ ನೀವು ಮುಂದೆ ಬರಿತಾ ಹೋಗ್ಬೇಕು. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು, ಬರೆಯೋ ಕೆಪಾಸಿಟಿ ಇರಬೇಕು. ಹೌ ಮೆನಿ ಆಫ್ ಯು ಆರ್ ಗುಡ್ ಇನ್ ಆರ್ಟಿಕ್ಯುಲೇಟಿಂಗ್ ಯುವರ್ ಥಾಟ್ಸ್ ಇನ್ ಇಂಗ್ಲಿಷ್? Good at articulation. This is one important thing. Language ಮೇಲೆ ಕಮಾಂಡ್ ಇರಬೇಕು. Your capacity to articulate your thoughts is very important in essay, ethics, and interview. You might be having very wonderful thoughts, wonderful ideas, but if you are not able to articulate it properly, there is no point. So articulation, for some people it is gifted. They are gifted. They are very articulative. But for some people it comes with practice. ಫಾರ್ ಎಕ್ಸಾಂಪಲ್, ಯಾರಿಗೆ ಕೀಳರಿಮೆ ಇದೆ ನಿಮ್ ಬಗ್ಗೆ ಅಂತ ಹೇಳಿದ್ರೆ ಯಾರೊಬ್ರು ಕೈ ಎತ್ತಲಿಲ್ಲ, ರೈಟ್? ಸಿ, ಇಲ್ಲಿ ಒಬ್ರು ಜಡ್ಜ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತ ನೀವು ಎದುರ್ಕೊಂಡ್ರೆ ದರ್ ಇಸ್ ನೋ ಪಾಯಿಂಟ್. ಇವನ್ ಇನ್ ದ ಕ್ಲಾಸ್ ರೂಮ್ ಒಂದು ಡೌಟ್ ಕೇಳಿದ್ರೆ ನೀವು ಆ ಟೈಮ್ ಮಾತ್ರ ಸ್ಟುಪಿಡ್ ಆಗಿ ಕಾಣ್ತೀರಾ, ಕೇಳಿಲ್ಲ ಅಂದ್ರೆ ಯಾವಾಗಲೂ ಸ್ಟುಪಿಡ್. ಸೊ ನೀವು ಬರೆದು ಮೆಂಟರ್ಸ್ ಯಾರು ಇದಾರೆ ಅವ್ರ ಹತ್ರ ತೋರಿಸ್ಬೇಕು, ಸರ್ ಇದು ಮಾಡಿದೀನಿ ಅಂತ. ಓಕೆ, ಫಸ್ಟ್ ಟೈಮ್ ತಪ್ಪಾಗ, ಸೆಕೆಂಡ್ ಟೈಮ್ ತಪ್ಪಾಗ. ನಾ ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್, ಶಿ ಕ್ಲಿಯರ್ಡ್ IAS ಇನ್ ಫಸ್ಟ್ ಅಟೆಂಪ್ಟ್. ಅವರು ಒಂದ್ಸತಿ ಕ್ವಶನ್ ಒಂದು ಆನ್ಸರ್ ಬರುತ್ತೆ ತೋರಿಸಿದಾಗ ನಾ ಫುಲ್ ನಕ್ಕಿದ್ದೆ, ವಾಟ್ ಇಸ್ ದಿಸ್ ಅಂತ. ಅವ್ರು ಫಸ್ಟ್ ಅಟೆಂಪ್ಟ್ IAS ಆದ್ರು, ನಾನು 3 ಅಟೆಂಪ್ಟ್ ಪ್ರಿಲಿಮ್ಸ್ ಮಾಡಲಿಲ್ಲ. ಸೊ ಯಾರು ನಿಮ್ಮನ್ನ ನೋಡಿ ನಗ್ತಾರೆ, ದಟ್ ಡಸಂಟ್ ಮ್ಯಾಟರ್. ಅಂಡ್ ಆಗ್ಲೇ ಹೇಳಿದಾಗೆ
ಇಂಟರ್ವ್ಯೂಗೆ ಹೋಗಿದ್ದಾರೆ, ತುಂಬಾ ಬುದ್ಧಿವಂತರು, ಇವ್ರಿಗೆ ಆಗಿಲ್ಲ ನನಗಾಗತ್ತಾ? ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಇವರು ಕಾಲೇಜ್ನಲ್ಲಿ ಟಾಪರು, ಎಲ್ಲಿ ಟಾಪರ್, ಎಲ್ಲಾ ಕಡೆ ಟಾಪರು, ಇವ್ರಿಗೆ ಆಗ್ಲಿಲ್ಲ ಎಸ್ ನಂಗಾಗತ್ತಾ? ಡೋಂಟ್ ಹ್ಯಾವ್ ದಟ್. This exam is not much about intelligence, it's about consistency, discipline, resilience, and a bit of luck. And for example, luck ಅಂದ್ರೆ ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ದೊಡ್ಡ ಬಡತನ ಇರೋ ದೇಶದಲ್ಲಿ ನಿಮ್ಗೆ ಇಂಡಿಯಾ ಫಾರ್ ಐಎಸ್ ಅಂತ ಸಂಸ್ಥೆ ಸಿಕ್ಕಿ IAS ಓದೋದಕ್ಕೆ ಎಷ್ಟು ಬೇಗ ಆಪರ್ಚುನಿಟಿ ಸಿಕ್ಕಿರೋದೇ ಲಕ್ ಅಂತ ಅನ್ಕೊಳ್ಳಿ. ದಟ್ ಇಟ್ ಸೆಲ್ಫ್ ಇಸ್ ಲಕ್. ಮೆಜಾರಿಟಿ ಪೀಪಲ್ ಇಲ್ಲಿವರೆಗೂ ಬರೋದಕ್ಕೂ ಲಕ್ ಇರೋದಿಲ್ಲ. ಸೊ ಇವಾಗ ನೀವು ಆಗ್ಲೇ ಲಕ್ಕಿ ಇದ್ದೀರಾ. ಸೊ ಈ ಲಕ್ಕಿ ಇರೋದನ್ನ ಹೇಗೆ ಪ್ರೂವ್ ಮಾಡ್ತೀರಾ? ಹಾರ್ಡ್ ವರ್ಕ್ ಮಾಡೋದ್ರಿಂದ, ರೈಟ್? ಅಂಡ್ ದರ್ ಇಸ್ ಅ ವೆರಿ ಗುಡ್ ಕೋಟ್. ಡೋಂಟ್ ಜಸ್ಟ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಮೇಕ್ ಯುವರ್ ಬ್ಲೆಸ್ಸಿಂಗ್ಸ್ ಕೌಂಟ್ ಅಂತ. ನನ್ಗೆ ಏನೇನ್ ಸಿಕ್ಕಿದೆ ಅನ್ನೋದಕ್ಕೆ ಯು ಶುಡ್ ಬಿ ಥ್ಯಾಂಕ್ಫುಲ್, ಬಟ್ ಆ ಬ್ಲೆಸ್ಸಿಂಗ್ ಶುಡ್ ಆಲ್ಸೋ ಕೌಂಟ್. ಇಟ್ ಶುಡ್ ಆಲ್ಸೋ ಅಮೌಂಟ್ ಟು ಸಮಥಿಂಗ್ ಅಲ್ವಾ? ನೀವು ಇಂಡಿಯಾ ಫಾರ್ IAS ಅಂತ ಸಂಸ್ಥೆ ಸಿಕ್ಕಿ ಇಂಥ ಒಳ್ಳೆ ಮೆಂಟರ್ಸ್, ರಿಯಲಿ ಇಸ್ ಅ ವೆರಿ ಗುಡ್ ಮೆಂಟರ್ ಇಸ್ ಸರ್. ಸೊ ಇಂಥ ಒಳ್ಳೆ ಮೆಂಟರ್ಸ್ ಲೈಕ್ ಸಿ ಇಸ್ ಆರ್ಟಿಕುಲೇಷನ್, ದ ವೇ ಈ ಆರ್ಟಿಕುಲೇಟ್ಸ್ ಆನ್ ಸ್ಟೇಜ್, ಇವ್ರು ಆರ್ಟಿಕುಲೇಟ್ ಮಾಡ್ತಾರೆ, ಅವ್ರ ಥಾಟ್ ಹೇಳ್ತಾರಲ್ವಾ, ಅದನ್ನ ಅಬ್ಸರ್ವ್ ಮಾಡಿ ಇಂಟರ್ವ್ಯೂನಲ್ಲಿ ಅದೇ ಬೇಕಾಗಿರೋದು. ದ ವೇ ಈ ಮಾಡ್ಯುಲೇಟ್ಸ್, ದ ವೇ ಈ ಟೇಕ್ಸ್ ಪಾಸಸ್, that is very important in interview. You have got a very good role model in front of you in form of Prashant Singh sir. So Pratyondu, these are all blessings. Don't just count your blessings, make your blessings count. You make your blessing counts by being an IAS officer. So ನಿಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆ ಅಂಡ್ ನಿಮ್ಗೆ ಇಲ್ಲಿ ಸಿಕ್ಕಿರೋ ಆಪರ್ಚುನಿಟಿ, ಇವೆಲ್ಲ ನಿಮ್ಮ ಆಶೀರ್ವಾದ. ಬಹಳ ಜನಕ್ಕೆ ಇದು ಇಲ್ಲ. ಸೊ ಯು ಆರ್ ಆಲ್ರೆಡಿ ಲಕ್ಕಿ. ಈ ಲಕ್ಕಿಗೆ ನೀವು ಹರರು ಅಂತ ಹಾರ್ಡ್ ವರ್ಕ್ ಮಾಡಿ ಪ್ರೂವ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು. ಅಂಡ್ ವಿ ಆರ್ ನಾಟ್ ಸಮ್ ಜೀನಿಯಸ್, ಎಸ್ಪೆಷಲಿ ಐ ಆಮ್ ನಾಟ್ ಎ ಜೀನಿಯಸ್. ಸೊ ಯು ಡೋಂಟ್ ನೀಡ್ ಟು ಬಿ ಎ ಜೀನಿಯಸ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. If intelligence was required to clear the exam, I would not have been here. So don't worry. Hard work, consistency, discipline. All the best. Thank you so much, Harsha. Giving it very clearly that all of you can be there. All that is needed is something that you will. Nimma hard work, nimma dedication, ಮತ್ತು ನಿಮ್ಮ ಕನ್ಸಿಸ್ಟೆನ್ಸಿ ಇಂದ ನೀವು ಏನ್ ಸಾಧನೆ ಮಾಡ್ಬೇಕು ಅಂತ ಕನಸು ಕಂಡಿದ್ದೀರಾ, ಆ ಕನಸನ್ನು ನನಸು ಮಾಡ್ಕೊಬಹುದು ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ನಾಟ್ ನೋ ರಾಕೆಟ್ ಸೈನ್ಸ್. ಎಲ್ಲರೂ ಕೂಡ ಓದ್ತಾ ಇರೋಂತ ಅದೇ ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, ಪಾಲಿಟಿ ಸಬ್ಜೆಕ್ಟ್ಸ್ ಓದ್ಬೇಕಾಗತ್ತೆ. ವಾಟ್ ಟು ಸ್ಟಡಿ, ಹೌ ಟು ಸ್ಟಡಿ, ವಾಟ್ ಇಸ್ ದ ಸಿವಿಲ್ ಸರ್ವಿಸಸ್ ಜರ್ನಿ, ಯಾವ ಬುಕ್ಸ್ ಓದ್ಬೇಕು, ಯಾವ ತರ ಓದ್ಬೇಕು, ಕ್ಲಾಸಸ್ ಯಾವ ತರ ನಡೆಯುತ್ತೆ, ಈ ಪ್ರತಿಯೊಂದನ್ನು ಕೂಡ ಈ ಸೆಷನ್ ನಂತರ ಒಂದು 10-15 ನಿಮಿಷ ನಾವು ಬ್ರೀಫ್ ಮಾಡ್ತೀವಿ ನಿಮ್ಗೆ ಅಕಾಡೆಮಿಕ್ ಕಡೆಯಿಂದ. ಈಗ ಸ್ಪೆಸಿಫಿಕ್ ಆಗಿ ವಿಲ್ ಓಪನ್ ದಿ ಸೆಷನ್ ಟು ಕ್ವೆಶನ್ಸ್. ಪೀಪಲ್ ದೋಸ್ ಆರ್ ಆನ್ಲೈನ್ ಕ್ಯಾನ್ ಆಲ್ಸೋ ಪೋಸ್ಟ್ ಯುವರ್ ಕ್ವೆಶನ್ಸ್ ಆನ್ ದಿ ಚಾಟ್ ಬಾಕ್ಸ್. ಇಲ್ಲಿರೋರು ನೀವು ಯು ಕ್ಯಾನ್ ಆಸ್ಕ್ ದಿ ಕ್ವೆಶನ್ಸ್ ಓಪನ್. We will put the mic to you and you can ask your questions. The session is now open to questions. Both of them will be more than willing to answer the questions too. So ಏನೇ ಪ್ರಶ್ನೆ ಇದ್ರೂ ಕೂಡ ಮುಕ್ತವಾಗಿ ಕೇಳಿ. ಬುಕ್ಸ್ ಬಗ್ಗೆ ಆಗಲಿ ಅಥವಾ ಬರೆಯೋದ್ರ ಬಗ್ಗೆ ಇನ್ ಡೀಟೇಲ್ ನಾವು ಕೂಡ ತಿಳಿಸ್ಕೊಡ್ತೀವಿ. your entire next week will go in orientation. So ಈಗ ಸ್ಪೆಸಿಫಿಕ್ ಆಗಿ your meeting officers, and as both of them pointed out, it's an opportunity that you get to meet somebody that what you want to be ಅಂತ. ಸೊ ನೀವ್ ಎಲ್ಲಿ ತಲುಪಬೇಕು, ಏನ್ ಆಗ್ಬೇಕು ಅಂತ ಕನಸು ಕಂಡಿದ್ದೀರಾ, ಅವ್ರನ್ನ ನೀವಾಗೆ ಸ್ವತಃ ನೋಡ್ತಾ ಇರೋದಾಗ ನೀವ್ ಏನ್ ಕೇಳಬೇಕು ಅಥವಾ ನಾನು ಈ ತರ ಏನ್ ತಿಳ್ಕೊಳ್ಬೋದಾ ಅಂತ ಮನ್ಸಲ್ಲಿ ಇರುತ್ತಲ್ಲ, ಆ ಎಲ್ಲ ಪ್ರತಿಯೊಂದನ್ನು ಕೂಡ ತಿಳ್ಕೊಳೋ ಪ್ರಯತ್ನ ಮಾಡಿ. ಎನಿ ಕ್ವೆಶನ್ಸ್, ಡೌಟ್ಸ್, ಪ್ಲೀಸ್ ಆಸ್ಕ್. ವಿಲ್ ಬಿ ಓಪನ್ ಟು ಕ್ವೆಶನ್ಸ್. ದ ಸೆಷನ್ ಇಸ್ ನೌ ಓಪನ್ ಫಾರ್ ಕ್ವೆಶನ್ಸ್. ಅಂಡ್ ಆನ್ಲೈನ್ ಇರೋರು ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಕ್ವೆಶನ್ಸ್ ನ ಪೋಸ್ಟ್ ಮಾಡಿ. ವಿಲ್ ಬಿ ಆಸ್ಕಿಂಗ್ ದ ಕ್ವೆಶನ್ಸ್. Anybody, please just raise your hand from where you are. You can ask questions. Hello, sir. I'm a working professional. As you told, I would not be able to invest 12 hours a day, but if I invest a quality time of 6 hours, would that be fine? So my question for you is, how many years can you give for this exam, or how many months can you give for this exam for preparation? 1 year from now. 1 year from now. So there are cases where people, working professionals, have cleared this exam. And is there any chance for you to leave your job and prepare 1 year continuously? Yes,
I can, but my concern or my question is, would that be possible if I manage both simultaneously? That you have to answer, because what you do is for 1 or 2 months, you don't leave your job, start preparing for exams. Okay, see, I'll tell you a practical thing. How I started my UPSC preparation. When I started preparing for exam, or before I joined any coaching classes, I took previous year question papers, prelims. Out of 100 questions, I was able to answer only 5 or 10, less than 5 or 10. After then I started studying for exam. After 1 month, I again took the same question paper. I was able to answer 12 or 13. After 2 months of preparation, I again took the same paper, started answering the question. I was able to answer 15 or 20. After taking coaching classes or other things, I was able to answer 40, 50. And mains papers also, I was able to answer out of 20 questions, I was able to answer only 2 or 3. Or I was able to answer 4 or 5 or 10 or 15. So after repeated intervals of time, you start scoring yourself. What is my score, or where do I stand? So for example, you have 1 year. For first 2 or 3 months, don't give, start working and start preparing. Before you prepare, you write 1 or 2 essays, show it to people. You answer prelims questions and check the answers. You are able to answer 5 or 10 out of 100. And then mains also, write 2 answers out of 20. How many you are able to answer? Check that in all 4 papers. Optional also, how many you are able to answer before preparation. 1 month after preparation, 2 months after preparation, you will get to know where do you stand. So you have 1 year. After 2 months, you are 5 or 10%. You have to do 90%. For 2 months, you have done 10%. Next 90%, you have only 10 months. Then you will understand whether to leave job or continue. Understanding? You should be your best gauge. No one. It is like you are your best competitor. You should stand for yourself. No one can gauge better than you. Depending on your percentage of preparation, you have to take a decision for yourself. We can only facilitate, but the final decision is yours. And after listening to this word decision, my interview question was, which is better, good decision or quick decision? This was a question which was asked to me in my interview. Which is better, good decision or quick decision? A good decision which is quick, or a quick decision which is good. So that will take time. That will depend on your amount of preparation. So you start answering questions, start reading something, start answering previous year question papers. You will get to know whether to leave your job or not. Thank you, sir. ಎಲ್ರಿಗೂ ನಮಸ್ಕಾರ ಸರ್. ಹೇಳ್ದಂಗೆ ನೀವು ಈಗ ವರ್ಕಿಂಗ್ ಸಿಚುಯೇಷನ್ ಅಲ್ಲಿ ಇರೋದ್ರಿಂದ ಹೌ ಡು ಯು ಮ್ಯಾನೇಜ್ ಯುವರ್ ಡಿಸಿಷನ್ಸ್ ಓವರ್ ದಿ ಅಥಾರಿಟಿ ಆಫ್ ಪವರ್ ಆರ್ ಇನ್ಫ್ಲೂಯೆನ್ಸ್? Answer it, sir, or it is a private? I'm in a position of authority and power. No, sir. How do you make your decision in the influence of the other authorities or power? Influential authorities or So power? ಬೇರೆ ಯಾರು ಇನ್ಫ್ಲೂಯೆನ್ಸ್ ಮಾಡಿ ಪ್ರೆಷರ್ ಆಗ್ತಾ ಇತ್ತು ಅಂದ್ರೆ to do in one favor or not ಅಂತ. Yes, sir. How do you manage your decisions? One thing, there is rules or regulations are clear, black and white. Okay, see, if you become an officer also, there are India is governed by its constitution. Based on constitution, we as officers, while taking decisions, we are governed by rules and regulations. For any decision I take, yes or no, there is a written rule or a written regulation. If there is no rule or regulation, that is a gray area. And if I have to, anta gray area clear cut, for example, you passport issue ಮಾಡಬೇಕಾ 1 2 3 4 5 6 7 8 9 10 10 ಕಂಡೀಷನ್ ಇದೆ. 10 ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು. 10 ಡಾಕ್ಯುಮೆಂಟ್ ನೀವು ಪ್ರೊಡ್ಯೂಸ್ ಮಾಡ್ತು ಅಂದ್ರೆ ನೀವು ಪಾಸ್ಪೋರ್ಟ್ ಇಶ್ಯೂ ಮಾಡಬಹುದು. ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಇಲ್ಲ. ಸೊ ನೀವು 10 ಕೊಟ್ಟು ಅಂದ್ರೆ ಪಾಸ್ಪೋರ್ಟ್ ಎಸ್, ಕೊಡ್ಲಿಲ್ಲ ಅಂದ್ರೆ ಇಲ್ಲ. ಸೊ ಕ್ಲಿಯರ್ ಆಗಿ ಏನ್ ಮಾಡ್ಬೇಕು ಏನ್ ಮಾಡಬಹುದು ಅಂತ ರೂಲ್ಸ್ ನಲ್ಲಿ ಇತ್ತು ಅಂದ್ರೆ ಮಾಡಬಹುದು.
ಯಾವಾಗ ನೀವು ಕೇಳಿರೋ ಪ್ರಶ್ನೆಗೆ ಇನ್ಫ್ಲೂಯೆನ್ಸ್ ಬರ್ತಾ ಇದೆ, ಅದು ಬರ್ತಾ ಇದೆ, ಯಾವಾಗ ಇದು ಇಶ್ಯೂ ಆಗುತ್ತೆ ಅಂತ ಹೇಳಿದ್ರೆ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ 10 ಡಾಕ್ಯುಮೆಂಟ್ ಕೊಡ್ಬೇಕಾಗಿರ್ತದೆ, 10 ಡಾಕ್ಯುಮೆಂಟ್ ಅಲ್ಲಿ 8 ಕಂಪಲ್ಸರಿ ಇರುತ್ತೆ, 2 ಡಾಕ್ಯುಮೆಂಟ್ ಕಂಪಲ್ಸರಿ ಇಲ್ಲ ಬಟ್ ಕೊಡ್ಬೇಕಂತ ಇರುತ್ತೆ. ಕ್ಲಿಯರ್ ಕಟ್ ರೂಲ್ಸ್ ಏನಂತ ಹೇಳುತ್ತೆ ಅಂದ್ರೆ ಪಾಸ್ಪೋರ್ಟ್ ಬೇಕಿತ್ತು ಅಂದ್ರೆ 10 ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಇದ್ರಲ್ಲಿ 8 ಕಂಪಲ್ಸರಿ ಅಂದ್ರೆ ನಿಮ್ಗೆ ಏನಂತ ಅರ್ಥ ಮಾಡ್ಕೊಳ್ತೀರಾ? 10 ಡಾಕ್ಯುಮೆಂಟ್ ಕೊಡ್ಬೇಕಾ ಅಥವಾ ಬರೀ 8 ಕೊಟ್ರೆ ಪಾಸ್ಪೋರ್ಟ್ ಮಾಡ್ಕೊಳ್ಬೋದಾ? ಅಂತ ಸಿಚುಯೇಷನ್ ಅಲ್ಲಿ ಗ್ರೇ ಏರಿಯಾದಲ್ಲಿ ಆಲ್ವೇಸ್ ಟೇಕ್ ಅ ಡಿಸಿಷನ್ ಇನ್ ಫೇವರ್ ಆಫ್ ದ ಗವರ್ಮೆಂಟ್. ನಾವೇನ್ ಮಾಡ್ತೀವಿ ಅಂದ್ರೆ ಯಾವುದೇ ಇನ್ಫ್ಲೂಯೆನ್ಸ್ ಏನೇ ಬಂತು ಅಂದ್ರೂ ಗ್ರೇ ಏರಿಯಾದಲ್ಲಿ ಗವರ್ಮೆಂಟ್ ಪರವಾಗಿ ಡಿಸಿಷನ್ ತಗೊಳ್ತೀವಿ. ಬಿಕಾಸ್ ವಿ ಆರ್ ಅಂಡರ್ ದ ಗವರ್ಮೆಂಟ್, ವಿ ಆರ್ ವರ್ಕಿಂಗ್ ಫಾರ್ ಗವರ್ಮೆಂಟ್, ಯಾವುದು ಪ್ರೈವೇಟ್ ಪರ್ಸನ್ ಅಥವಾ ಯಾರಿಗೂ ಇಲ್ಲ. ಸೊ ಏನೇ ಡಿಸಿಷನ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ದಟ್ ಶುಡ್ ಬಿ ಇನ್ ಫೇವರ್ ಆಫ್ ಗವರ್ಮೆಂಟ್, ನಾಟ್ ಎನಿ ಥರ್ಡ್ ಪಾರ್ಟಿ ಆರ್ ಎನಿ ಪರ್ಸನ್. ಅರ್ಥ ಆಯ್ತಾ? ಅಥವಾ ಕ್ಲಿಯರ್ ಕಟ್ ಆಗಿತ್ತು ಅಂದ್ರೆ ಎಸ್ ಆರ್ ನೋ, ರೂಲ್ಸ್ ಅಲ್ಲಿ ಇತ್ತು ಅಂದ್ರೆ ತಗೊಳ್ತೀವಿ, ರೂಲ್ಸ್ ಅಲ್ಲಿ ಏನು ಇಲ್ಲ ಅಂದ್ರೆ ಡಿಸಿಷನ್ ಶುಡ್ ಬಿ ಇನ್ ಫೇವರ್ ಆಫ್ ಗವರ್ಮೆಂಟ್ ಬಿಕಾಸ್ ವಿ ಆರ್ ಪೇಡ್ ಸ್ಯಾಲರಿ ಬೈ ದ ಗವರ್ಮೆಂಟ್. ಒಂದು ಸಜೆಷನ್ ಎಲ್ಲರಿಗೂ, ನಿಮ್ಮ ಕನ್ಸರ್ನ್ಸ್ ಆಸ್ ಆಫ್ ನಾವು ಎಕ್ಸಾಮ್ ಪಾಸ್ ಆಗಿ ಆಫೀಸರ್ ಆಗೋವರೆಗೂ ಇಟ್ಕೊಳ್ಳಿ. ಆಫೀಸರ್ ಆದ್ಮೇಲೆ ಏನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಸುಟ್ಟಕ್ಕಿಂತ ಮುಂಚೆ ಕುಲಾವಿ ಹೊಲಿಸ್ತಾರಂತಲ್ಲ, ಆ ತರ ಆಗುತ್ತೆ, ಬೇಡ ಅದು. So it is like very ಏನಂತಾರೆ, ನೀವು ಮಾಡ್ತಿರೋ ಕೆಲಸಕ್ಕೆ ಇದು these are just distractions which you can't afford in this competitive era, right? Do you agree? Yeah. Hello, sir. My question is, what made you different from others to be there, sir? What small or little extra efforts you put so that you have been there? I think to be very frank and honest, I think it's luck. Yeah, it's ಇವಾಗ ಲಕ್ ಇಲ್ಲ ಅಂತ ನಾ ಹೇಳೋದಿಲ್ಲ, ಬಟ್ ಲಕ್ ಬಗ್ಗೆ ಡಿಸ್ಕಸ್ ಮಾಡೋದು ವೇಸ್ಟ್ ಆಫ್ ಟೈಮ್ ಅಂತ ಪಕ್ಕ ಹೇಳ್ತೀನಿ. ಬಿಕಾಸ್ ಯಾಕಂದ್ರೆ ನಿಮ್ ಕೈಯಲ್ಲಿಲ್ಲ. ಏನೇ ಡಿಸಿಷನ್ ತಗೋಬೇಕಾದ್ರು, ಏನೇ ಕೆಲಸ ಮಾಡ್ಬೇಕಾಗಿರೋ ಕಂಟ್ರೋಲಬಲ್ ಫ್ಯಾಕ್ಟರ್ಸ್, ನಾನ್ ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಥಿಂಕಿಂಗ್ ಅನ್ನೋದು ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ನ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಕ್ಕಾಗತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವರಿಂಗ್ ಅನ್ನೋದು ನಾನ್ ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಬಗ್ಗೆ, ನಾ ಏನ್ ಮಾಡ್ಲಿ, ಇದ್ ಬಂದ್ರೆ ಏನ್ ಮಾಡ್ಲಿ, ಅದ್ ಬಂದ್ರೆ ಏನ್ ಮಾಡ್ಲಿ. ದಿಸ್ ಇಸ್ ಒನ್ ಲೈಕ್ ದಟ್. Luck is always there, but it's waste of time to discuss it. It's a non-controllable factor. ನಿಮ್ಮ ಹತ್ರ ಏನು controllable factors ಇದೆಯಲ್ಲ, make the best of it, rest will follow. Thank you. I hope I answered. Yeah, yes, sir. Thank you. I have something to add. See, ಏನ್ ಮಾಡ್ಬೇಕಂದ್ರೆ, see UPSC this exam is like any other exam. ನೀವೇನ್ ಡಿಗ್ರಿ ಎಕ್ಸಾಮ್ಸ್ ಬರೀತಿರಲ್ಲ, it is like any other exam. You have to prepare. They'll give you questions, answer them and you'll clear. For example, prelims strategy. For example, prelims last year cut off in around 104, 105 cut off. That is how much percent? Out of 200 marks, you have to get 104, 105 ಅಂದ್ರೆ ಎಷ್ಟು ಆನ್ಸರ್ ಮಾಡ್ಬೇಕು, ಎಷ್ಟು ಆನ್ಸರ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಔಟ್ ಆಫ್ 100 on 100 ಆನ್ಸರ್ ಮಾಡ್ತೀರಿ ನೀವು, ಯುವರ್ ಎಫಿಷಿಯನ್ಸಿ ಎಷ್ಟಿರುತ್ತೆ ನಿಮ್ದು? 100 ಕ್ವೆಶ್ಚನ್ ಆನ್ಸರ್ ಮಾಡಿದ್ರೆ ಎಷ್ಟು ಕರೆಕ್ಟ್ ಮಾಡ್ತೀರಾ, ಎಷ್ಟು ರಾಂಗ್ ಮಾಡ್ತೀರಾ ನೀವು? ನನ್ನ ಎಫಿಷಿಯನ್ಸಿ ವಾಸ್ 75-25. ನಾನು 10 ಕ್ವೆಶ್ಚನ್ ಆನ್ಸರ್ ಮಾಡಿದ್ರೆ 7 ಕ್ವೆಶ್ಚನ್ ಕರೆಕ್ಟ್ ಇತ್ತು, 7 or 8 ಕರೆಕ್ಟ್ ಇತ್ತು, 2 ಅಥವಾ 3 ಕ್ವೆಶ್ಚನ್ ರಾಂಗ್ ಇತ್ತು. ಐ ಹ್ಯಾವ್ ಸಾಲ್ವ್ಡ್ ಮೋರ್ ದೆನ್ 100 ಕ್ವೆಶ್ಚನ್ ಪೇಪರ್ಸ್ ನನ್ನ ಪ್ರಿಪರೇಷನ್ ಟೈಮ್ ಅಲ್ಲಿ. 100 ಕ್ವೆಶ್ಚನ್ಸ್ ಅಲ್ಲಿ 70 to 75 ಆಲ್ವೇಸ್ ಕರೆಕ್ಟ್, 20 to 25 ಆಲ್ವೇಸ್ ರಾಂಗ್. ಸೊ 104, 105 ಕ್ಲಿಯರ್ ಮಾಡ್ಬೇಕಂದ್ರೆ ಎಷ್ಟು ಆನ್ಸರ್ ಮಾಡಬೇಕು? ವಿತ್ 75% ಎಫಿಷಿಯನ್ಸಿ, 75 ಅಂತಂದ್ರೆ 75, 150, 25 ರಾಂಗ್ అయితే 25 into 2/3 ಅರೌಂಡ್ 16 ಮಾರ್ಕ್ಸ್. ಸೊ I'll get around 125 to 130 marks. ನಿಮ್ದು ಎಫಿಷಿಯನ್ಸಿ ಲೆವೆಲ್ಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನೋಡ್ತಾ 10 ಕ್ವೆಶ್ಚನ್ ಕೊಟ್ರೆ ಎಷ್ಟು ಕ್ವೆಶ್ಚನ್ ಆನ್ಸರ್ ಮಾಡ್ತೀರಿ ನೀವು, ಅದ್ರ ಪ್ರಕಾರ ನೋಡ್ಕೊಂಡು ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಕ್ವೆಶ್ಚನ್ ಆನ್ಸರ್ ಮಾಡಿದ್ರೆ ಕಟ್ ಆಫ್ ದಾಟ್ತೀವಿ ಅಂತ ನೋಡ್ಕೊಳ್ಬೇಕು. ಮೇನ್ಸ್ ಅಲ್ಲೂ ಅಷ್ಟೇ, ಮೇನ್ಸ್ ಎಕ್ಸಾಮ್ ಅಲ್ಲೂ ಯಾವ ತರ ಆನ್ಸರ್ ಮಾಡ್ಬೇಕು, ಹಿಂದೆ ಯಾವ ತರ ಕ್ವೆಶ್ಚನ್ ಬಂತು ಅಂದ್ರೆ ಯಾವ ತರ ಆನ್ಸರ್ ಮಾಡ್ಬೇಕು ಅಂತಾನು ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು ಕ್ವೆಶ್ಚನ್ ಇತ್ತು, ಒಂದು ಕ್ವೆಶ್ಚನ್ ನೀವು ಉತ್ತರ ಬರೆದ್ಬಿಟ್ಟು ಯು ಶೋ ಇಟ್ ಟು 10 different people. 10 different people will tell positives and negatives of
Write down all positives of 10 people. 1, 2, 3, 4, 5, 6, 7, 8. All negatives of 10 people. ಏನ್ ಪಾಸಿಟಿವ್ಸ್ ಎಲ್ಲಾರು 10 ಜನ ಹೇಳ್ತಾರಲ್ಲ ಅಷ್ಟೇ ಪಾಸಿಟಿವ್ ನೀವು ಫೈನಲ್ ಎಕ್ಸಾಮ್ ಅಲ್ಲಿ ಬರೀಬೇಕು. ಎಲ್ಲಾ 10 ಜನನು ಏನ್ ನೆಗೆಟಿವ್ಸ್ ಹೇಳ್ತಾರಲ್ಲ, ಫಾರ್ ಎಕ್ಸಾಂಪಲ್ 10 ಒಬ್ರು 2 ಪಾಯಿಂಟ್ ಇರ್ಬೋದು, ಓವರ್ಲ್ಯಾಪಿಂಗ್ 100 ಪಾಸಿಟಿವ್ಸ್ 100 ನೆಗೆಟಿವ್ಸ್ ಹೇಳ್ತಾರೆ. 10 ಜನನು ಓವರ್ಲ್ಯಾಪ್ ಆಗಿದ್ದು 10 ಪಾಸಿಟಿವ್ ಪಾಯಿಂಟ್ಸ್, 10 ಜನನು ಓವರ್ಲ್ಯಾಪ್ ಆಗಿದ್ದು 5 ಪಾಸಿಟಿವ್ ಪಾಯಿಂಟ್ಸ್. ಸೊ ಆ 5 ಪಾಸಿಟಿವ್ಸ್ ನ ನೆವರ್ ಡೂ ಇನ್ ಯೋರ್ ಎಕ್ಸಾಮ್. 10 positives now only do those 10 in your exam. This exam is only trial and error, wherein you gauge yourself. And this exam is different for different people. ಕೆಲವರು ಹೇಳ್ತಾರೆ ಪ್ರಿಲಿಮ್ಸ್ ಅಲ್ಲಿ 100 ಕ್ವೆಶ್ಚನ್ ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ದಟ್ ವಾಸ್ ಮೈ ಸ್ಟ್ರಾಟಜಿ. ಕೆಲವರು ಹೇಳ್ತಾರೆ 100 ಬರೀ 80 ಮಾತ್ರ ಮಾಡಿ, 100 ಬರೀ 90 ಮಾತ್ರ ಮಾಡಿ ಅಂತ ಹೇಳ್ತಾರೆ. ಕೆಲವರು ಮೇನ್ಸ್ ನ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಕೊಡಿ ಅಂತ ಹೇಳ್ತಾರೆ. ಕೆಲವರು ಪ್ಯಾರಾಗ್ರಾಫ್ಸ್ ಬರೀರಿ ಅಂತಾರೆ, ಕೆಲವರು ಪಾಯಿಂಟ್ಸ್ ಬರೀರಿ ಅಂತಾರೆ. ಎಸ್ಸೆ ಕೆಲವರು ಇದು ಮಾಡಿ ಅಂತ ಹೇಳ್ತಾರೆ. ಅದೆಲ್ಲಾ ಸ್ಟ್ರಾಟಜಿ, ದೇರ್ ಇಸ್ ನೋ ಫಿಕ್ಸ್ಡ್ ಸ್ಟ್ರಾಟಜಿ ಇನ್ ದ ಎಕ್ಸಾಮ್. ಈ ಎಕ್ಸಾಮ್ ಇಲ್ಲ, ಎಲ್ಲಾರ್ದು ಯುನಿಕ್ ಸ್ಟ್ರಾಟಜಿ ಇರುತ್ತೆ. ಆ ಯುನಿಕ್ ಸ್ಟ್ರಾಟಜಿ ಹೆಂಗ್ ಡೆವಲಪ್ ಮಾಡ್ಕೊಳ್ತೀರಾ ಅಂದ್ರೆ ಓನ್ಲಿ ಥ್ರೂ ಟ್ರಯಲ್ ಅಂಡ್ ಎರರ್. 10 ಜನಕ್ಕೆ ತೋರಿಸಿ ಅಥವಾ 20 ಜನಕ್ಕೆ ತೋರಿಸಿ, 20 ಜನದಿಂದನೂ ರಿಮಾರ್ಕ್ಸ್ ತಗೊಳ್ಳಿ. 20 ಜನನು ಒಂದು ಪಾಸಿಟಿವ್ ಆರು ಹೇಳ್ತಾರೆ ಅಥವಾ ಒಂದು ನೆಗೆಟಿವ್ ಆರು ಹೇಳ್ತಾರೆ. ದಟ್ ಈಸ್ ಯುವರ್ ಕನ್ಕ್ಲೂಷನ್. ಆ ಒಂದು ಪಾಸಿಟಿವ್ ನೇ ಫೋಕಸ್ ಮಾಡಿ, ಆ ಒಂದು ನೆಗೆಟಿವ್ ನೇ ಫೋಕಸ್ ಮಾಡಿ, only trial and error. The more prelims question papers you answer, the more success you are. I have answered more than 100 question papers. Mains ಅಷ್ಟೇ ಒಂದು 4-5 coaching institutes answers ಬರ್ತಿದ್ದೀನಿ. More than 100 answers, more than 50 essays I have written, more than 5-6 mock interviews. Only trial and error. Final self-adaptation. Why I have done? In 1 year, I have given civil service also and forest service interview also. Same year. Gap was 6 months gap. Same board, same chairman. Civils interview only 135 out of 275. Forest service interview only 210 out of 300. 210 was the second IAS interview score, IAS was interview. Iday score ಇಲ್ಲಿ ಬಂದಿತ್ತು ಅಂದ್ರೆ I would have been a different service. Within 6 months of time, same interview board member, same chairman, same candidate, different marks interview. Hello, sir. Sir, I believe balance of judgment is essential skill for this exam. And how do I master this skill throughout the process? Sir, I believe balance of decision making or judgment is essential skill for this exam. How do I master this through the process? Sir? Like how do I judge things like balance of judgment? Like, sir, it requires in both mains and interview. Whenever I see like subject, I need to balance both positively and negatively. So how do I do that? Like in the life, sir, in generally speaking, if I have to make decisions on the life or some kind of incidents or some kind of crucial subjects. Yeah. It can also be useful for the life also. Like in general, both for examples in the exam perspective and in the life perspective. Because in the syllabus copy, there is clear mention that in the interview, balance of judgment is one of the skill that aspirants will require. Balance of judgment in the sense, what do you mean? Like what I am not asking what exam means, but according to you, what is balance of judgment? Like I need to whatever decision I make, it should be. See, decision means you have to take a stand. You can't balance the decision, right? Decision means you have to take a stand on one side, right? What exactly you mean balance of judgment? Balance is like you can't interpret it.
you have to articulate what you are exactly trying to tell. ಕನ್ನಡದಲ್ಲಿ ಹೇಳಿ ಪರವಾಗಿಲ್ಲ. No, I mean you want how to take a stand on sensitive issues. Is that a question? It's part of it, sir. It's in the whole thing. Like for example, have you read about electoral bonds? I don't remember, sir. You don't remember. One nation, one election. Yes, sir. Yeah. Here with this example, let us see what is balance of judgment. Does one nation require one election? I don't think so, sir. Where is the balance? Yeah, imbalance now. That's what I'm asking you, sir. Like, how do I practice it? Hey, you took a stand. No, you know. Yeah. Why no? How do I practice it, sir? No. You told no. Yeah. Why no? Because I'm amateur in that skill. No. I mean to say one nation, one election is not good. You told, right? Why? Sir, it's because India is like democratic country. We need Democratic country means elections are taking place, right? Yes, sir, but not one election. One election is also democratic. Election is democratic. But it's in. I think you meant to say federal. Yeah. Yes. Federal country, right? Be very careful while you are choosing your words. One thing, and one nation. And see, even in interview or even in question paper, it doesn't matter. You tell yes or no. You have to tell why yes and why no, right? Balance of judgment means you can take judgment, you can take decisions, but you have to be very clear why you are taking that decision. Now you are preparing for civil services, right? It is a decision, it is a judgment. What is decision? What is judgment? I think both are same. Same. Okay, fine. So you are taken to prepare for civil services. It doesn't matter you have taken the decision to write civil services, but why? That is the main thing. So you told one nation, one election is not good, but why? That is the main part. Yes and no is not the main part. Main part comes after telling yes and no. So you told one nation, one election is not good because one thing is accountability. Accountability of what? Elected representatives. See, you didn't see hike in petrol prices during UP elections, right? Why? Why did that happen? So people's representative will be responsible to people's needs only during election times. So if there is one nation, one election for 5 years, they are fixed. So the concerns regarding people's needs might not be frequently met. One thing, and election is what? Democracy's most important festival, and more often better democracy, right? I hope I answered balance of judgment question. I got a picture, sir, but how do I practice it? Practice it in the sense? Like how do I acquire the skill? Write one answer every day. Write one answer every day. Right? Like for example, issues like this, like electoral bonds, pros and cons, what is the way forward, and one nation, one election, where there is some room for discussion. Right? Write it and show to sir. And be clear with your words. Okay, while writing the exam, I think decision and judgment is not the same thing, right? Use the words very, very carefully. Thank you. Thank you, sir. See, balance judgment, as you say, any issue, you have to take a decision or you have to take a stand. For example, whatever things that are happening in the country, you have to take a decision. For example, uniform civil code or hijab rule, moral policing, petrol price increase. A lot of things are there. Hello. Lot of things are there. For any issue that is happening, you have to take a stand. How to take a balanced stand? Now, let it be any issue, whatever it is, there are certain rules, regulations, or constitution. For anything in India, there are rules and regulations. For anything. For example, you ask me a question. What? Hijab only. Because that is a burning issue in Karnataka, I'll tell you. Wearing hijab. What? Is it schools, whether to be banned or not? Now, how do you take a stand on this? First, you'll see, are there any rules, regulations framed
when it comes to this wearing hijab? Are there any rules and regulations? What are the rules and regulations? So, if anything or any issue, it is as per the rule, and that should be your stand. Whether as a person you are against it or not, that is immaterial. You are entering the service. Why? You are there to implement the policies of the government. Government is paying you. Now imagine you are working in a private company. Your boss wants some work to do. Yes or no? Will you tell, no, I am against it, I'll not do that work? You will do that work your boss says because he is paying you and you work under him. Similarly, you are writing this exam to get into service. You are writing this exam to work for the government of the day. Yes or no? So what work you will do? You will do that work as your government, your boss asks you to do. So how will the government tell you what to do, what not to do? Through rules and regulations. For anything. Now, you're driving a motorcycle. You have to wear helmet. And then the number plate should be like this, mirror should be like this. Everything is as per rules. We don't know that wearing helmet is as per rule. For everything, whatever, the way we walk on the side, we should cross at the zebra crossing or the kind of dress we wear. Everything is as per rules and regulations. Everything has a code for it. So you take that decision which the rules and the regulations say. If the rules say this is wrong, that is wrong for you. If the rules say this is right, that is right for you. If there is something which the rules or the regulations doesn't say, then you have that prerogative to take whatever stand you want. Because there are no rules and regulations, you can take based on your personality or your attitude or whatever you have learned. If there is something or if there is a dilemma, as per rules, this is correct. But some people tell as per rules, this is wrong. So people are questioning the basic rule. I mean to say interpretation of a rule is under question. So who should you go to for the interpretation? You have to go to the High Court or the Supreme Court. So whatever the High Court or the Supreme Court tell, that is final. Because as per Constitution, they have that authority of interpreting a law or interpreting a rule or a regulation. So whatever they tell, if they tell, as per this is wrong, that is wrong for you. As per this is right, that is right for you. Understanding? Understood now? Now, my next question. Is there any difference between personality and character? Personality and character. Is there any difference between personality and character? Anyone? Or ಎರಡು ಒಂದೇನಾ? Personality and character, are they both same or different? Anyone? Any two? No one. See, character is what is inside me. I might be bad person. I might be very cunning person. I might be focused ಆಗಿರಬಹುದು. I might be very anger oriented or whatever it might be. My character is whatever is inside. My personality is whatever I show outside. I might be angry inside. Hey, ಏನಪ್ಪ ಇದು ಆಗ್ತಲ್ಲ ನನಗೆ. I might be very cunning, cruel, but outside always soft spoken. ಇಲ್ಲ ಒಳ್ಳೇದು ಮಾಡ್ತೀನಿ ನಾನು. I'm very good to people. That is the show of my personality. So character and personality are always different. Character no one can change. Character is whatever you have, that depends on your childhood, your upbringing, etc. But personality, you can alter it depending on the situation, because personality is what the government expects. So in UPSC is a test of your personality. It is not a test of your character. So that is why interview is called personality test. It is not called character test. Okay, whatever you are inside. See, I might be whatever the government makes a decision saying that this is it. No passports, or recently government has made a decision, UGC and AICTE has made a decision saying that if you do your higher education in Pakistan, you will not be eligible for any government jobs or higher education in India. That is a decision. Now, as a government
employee and you writing a UPSC exam, your decision or judgment should be in favor of that only. Because next, after you clear the exam, you have to implement the same policy that the government has made. If you are against it, then why do you want to work for the government? Understanding? So, character is, you might be against that particular policy, but in your personality, you should always be like, yes, I support that particular thing. So that is how you make a judgment or a decision. It should be as per rules and regulation, and it should be always in support of the government, whatever the government wants. Whatever the government say in terms of rules and regulations. So never go against rules or regulations. Whatever decision you take or whatever you say should be as per rules and regulations. Thank you, sir. We'll take one last question. There's a question online also. Please take. ಸರ್ ನಮಸ್ತೆ ಸರ್. ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟು ಮತ್ತೆ ಹಳ್ಳಿಯಿಂದ ಬಂದವರು. ಈ ಕನ್ನಡ ಮೀಡಿಯಂ ಅಲ್ಲಿ ಯಾವ ತರ ನಾವು ರೆಡಿ ಆಗಬೇಕು, ಮತ್ತೆ ಇಂಗ್ಲಿಷ್ ಅಷ್ಟು ಫ್ಲೂಯೆಂಟ್ ಬರಲ್ಲ, ಮತ್ತೆ ನಾವು ಈಗ ಯಾವ ತರ ಕನ್ನಡದಲ್ಲಿ ಯಾವ ತರ ರೇಟಿಂಗ್ಸ್ ಇದೆ, ನಾವು ಕನ್ನಡದಲ್ಲಿ ರೆಡಿಯಾಗಿ ನಾವು ಪ್ರಿಪೇರ್ ಆಗಿ ನಾವು ಎಕ್ಸಾಮ್ ಪಾಸ್ ಮಾಡ್ಬೋದಾ, ಅಥವಾ ಇಲ್ಲ ಇಂಗ್ಲಿಷ್ ಕಲಿತು ಇಂಗ್ಲಿಷಲ್ಲೇ ಮಾಡ್ಬೋದಾ? ಆನ್ಲೈನ್ ಅಲ್ಲೂ ಕೂಡ ಇದೇ ಪ್ರಶ್ನೆ ಇದೆ. ಕನ್ನಡ ಮಾಧ್ಯಮದಲ್ಲಿ ನಾವು ಓದ್ತಾ UPSC ಬರೀಬಹುದಾ, ಕನ್ನಡ ಮಾಧ್ಯಮದವರಿಗೆ ಇದು ಸಾಧ್ಯನಾ ಅಂತ ಆನ್ಲೈನ್ ಅಲ್ಲಿ ಕೂಡ ಖಂಡಿತವಾಗ್ಲೂ ಸಾಧ್ಯ. ಮತ್ತೆ ಕನ್ನಡ ಮಾಧ್ಯಮ ಇತ್ತು ಅಂತ ಹೇಳಿದ್ರೆ ಜಾಸ್ತಿ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ ಇಂಗ್ಲಿಷ್ ಅಲ್ಲಿ ಬರೆಯೋದ್ಕಿಂತ. ಯಾಕಂದ್ರೆ ಯಾವುದೇ ಭಾಷೆ ಆಗಿದ್ರು ಆ ಭಾಷೆ ಫ್ಲೂಯೆಂಟ್ ಆಗಿ ಬರಿಬೇಕು. ಮೈನ್ಸ್ ಪರೀಕ್ಷೆ ಹೆಂಗಿರ್ತದೆ ಅಂತ ಹೇಳಿದ್ರೆ 20 ಕ್ವೆಶ್ಚನ್ ಇರುತ್ತೆ. ನೀವ್ ಏನ್ ಹೇಳ್ಬೇಕು ಯೋಚನೆ ಮಾಡ್ತಿರಲ್ಲ ಅದು ಪೇಪರ್ ಮೇಲೆ ಬರಿಬೇಕು. ಎಲ್ಲ ಇಂಗ್ಲಿಷ್ ಮೀಡಿಯಂ ಓದಿರ್ತಾರೆ, ಯೋಚನೆ ಒಂದ್ ಮಾಡ್ತಾರೆ, ಬಟ್ ಬರಿಬೇಕಾದ್ರೆ ಆ ವೊಕಾಬುಲರಿ ಬರಲ್ಲ, ಟರ್ಮಿನಾಲಜಿ ಬರಲ್ಲ, ಸೆಂಟೆನ್ಸ್ ಫಾರ್ಮ್ ಮಾಡಕ್ ಬರೋದಿಲ್ಲ, ಏನು ಬರೋದಿಲ್ಲ ಅಂತ ಹೇಳಿದ್ರೆ ಅವ್ರು ಪಾಸ್ ಆಗೋದಿಲ್ಲ. ಕನ್ನಡದಲ್ಲಿ ಬರೆದ್ರು 100% ಕ್ಲಿಯರ್ ಮಾಡ್ತಾರೆ. ಎಕ್ಸಾಂಪಲ್ಸ್ ಇದೆ, 14 ಬ್ಯಾಚ್ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ನನ್ನ ಬ್ಯಾಚ್ ಅಲ್ಲಿ ಒಬ್ರು IRS ಕಸ್ಟಮ್ಸ್ ಆದ್ರು, ಕನ್ನಡದಲ್ಲೇ ಓದಿ ಕನ್ನಡದಲ್ಲೇ ಎಕ್ಸಾಮ್ ಬರ್ದಿ ಆಫೀಸರ್ಸ್ ಆಗಿರೋರು ಇದ್ದಾರೆ. ಬಟ್ ಏನಂದ್ರೆ ಕನ್ನಡ ಸ್ಪಷ್ಟವಾಗಿ ಬರಿಬೇಕು. ಏನ್ ಯೋಚನೆ ಮಾಡ್ತಾ ಇದ್ದಲ್ಲ ಆ ಪದಗಳು ಏನಿರ್ತದಲ್ಲ ಅದು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಬರಿಬೇಕು. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ನಾನು ಎಕ್ಸಾಮ್ ಬರೀತು ಅಂದ್ರೆ ಮೇನ್ಸ್ ಅಥವಾ ಎಸ್ಪೆಷಲಿ ಮೇನ್ಸ್, ಬಟ್ ಪ್ರಿಲಿಮ್ಸ್ ನೀವು ಕನ್ನಡದಾಗ ಬರೆಯಕ್ಕಾಗಲ್ಲ. ಪ್ರಿಲಿಮ್ಸ್ ಹಿಂದಿ ಆರ್ ಇಂಗ್ಲಿಷ್ ಎರಡೇ ಪೇಪರ್ ಇರ್ತದೆ. ಇಂಗ್ಲಿಷ್ ಅಲ್ಲಾದ್ರೂ ಗೊತ್ತಿರಲೇಬೇಕು ನಿಮ್ಗೆ ಕ್ವೆಶ್ಚನ್. ಬಟ್ ಮೇನ್ಸ್ ಕನ್ನಡದಲ್ಲಿ ಬರೀಬಹುದು, ಇಂಟರ್ವ್ಯೂ ನೀವು ಕನ್ನಡದಲ್ಲಿ ಅಟೆಂಡ್ ಮಾಡಬಹುದು. ಸೋರ್ಸ್ ಎಲ್ಲ ಸಿಗುತ್ತೆ ಸರ್ ಕನ್ನಡದಲ್ಲಿ? ಕನ್ನಡದಲ್ಲಿ 100% ಸಿಗುತ್ತೆ. 100% ಎಲ್ಲಾ ಸಬ್ಜೆಕ್ಟ್ಸ್ ಕನ್ನಡದಲ್ಲಿ ಸಿಗುತ್ತೆ. ತುಂಬಾ ಜನ ಕ್ಲಿಯರ್ ಮಾಡಿದ್ದಾರೆ. 3-4 ಜನ ಆಫೀಸರ್ಸ್ ನಮ್ ಕನ್ನಡದವರೇ ಆಗಿದ್ದಾರೆ, ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಜನ ಕ್ಲಿಯರ್ ಮಾಡಿದ್ದಾರೆ. ಸೋರ್ಸಸ್ ಸಿಗುತ್ತೆ. ಆ ಸೋರ್ಸಸ್ ಸರ್ ಹೇಳ್ತಾರೆ. ಜಿಯೋಗ್ರಫಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಎಲ್ಲ ಕ್ಲಿಯರ್ ಆಗುತ್ತೆ. ಕನ್ನಡದಲ್ಲಿ ಬರುತ್ತೋ ಅಂತ ಹೇಳಿದ್ರೆ ಕನ್ನಡ ಲಿಟರೇಚರ್ ಆಪ್ಷನಲ್ ತಗೊಳೋದಾಗ್ಲಿ, ಕನ್ನಡದಲ್ಲಿ ಬರೋದು ಅಡ್ವಾಂಟೇಜ್ ಏನಂದ್ರೆ ಪೇಪರ್ ಕರೆಕ್ಟ್ ಮಾಡೋರು ನಮ್ಮವರೇ ಆಗಿರ್ತಾರೆ, ಕನ್ನಡದವರೇ ಆಗಿರ್ತಾರೆ. ಇಂಗ್ಲಿಷ್ ಅಲ್ಲಿ ಎಕ್ಸಾಮ್ ಬರೀತು ಅಂದ್ರೆ ನಾವು ಯಾರು ಬೇಕಾದ್ರೂ ಕರೆಕ್ಷನ್ ಮಾಡ್ಬೋದು. ಬಟ್ ಕನ್ನಡದಲ್ಲಿ ಬರೀತು ಅಂದ್ರೆ 100% ನಮ್ಮವರೇ ಆಗಿರ್ತಾರೆ, ಕನ್ನಡದವರೇ ಆಗಿರ್ತಾರೆ. ಸೊ ಭಾಷೆ ಮೇಲೆ ಹಿಡಿತಾ ಇದ್ದು ಕನ್ನಡದಲ್ಲೇ ಬರೀತೀರ ಅಂದ್ರೆ 100% ಪ್ರೊವೈಡ್ ಹೈ ಚಾನ್ಸಸ್ ಆಫ್ ಯು ಕ್ಲಿಯರಿಂಗ್. ಸೋರ್ಸಸ್ ಸಿಗುತ್ತೆ, ಯಾವ ಬುಕ್ ಓದ್ಬೇಕು, ಎಲ್ಲಿಂದ ಸಿಗುತ್ತೆ ಅಂತ ಇನ್ಸ್ಟಿಟ್ಯೂಟ್ ಅವ್ರು ಹೇಳಿ. ನಾನ್ ಕನ್ನಡದಲ್ಲಿ ಎಕ್ಸಾಮ್ ಬರ್ತಿಲ್ಲ, ನನ್ಗೆ ಸಬ್ಜೆಕ್ಟ್ ಗೊತ್ತಿಲ್ಲ. ಬಟ್ ಕನ್ನಡದಲ್ಲಿ ಎಕ್ಸಾಮ್ ಬರ್ದು ಕ್ಲಿಯರ್ ಆಗಿರೋರು ಗೊತ್ತಿಲ್ಲ, ಅವ್ರ ನಂಬರ್ ಕೊಡ್ಬೋದು. ಆನ್ಲೈನ್ ಅಲ್ಲಿ ಇರೋರ್ಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಯಾರೆಲ್ಲ ಪರೀಕ್ಷೆ ಬರೀಬೇಕು ಅಂತಿದ್ದೀರಾ, ಕನ್ನಡ ಮಾಧ್ಯಮದಲ್ಲಿ ಓದ್ಬೇಕು ಅಂತಿದ್ದೀರಾ, ಅಥವಾ ನೀವು ಕನ್ನಡ ಮಾಧ್ಯಮದಲ್ಲೇನೆ ನೀವು ಡಿಗ್ರಿ ತನಕ ಅಥವಾ 10ನೇ ಕ್ಲಾಸ್ 12ನೇ ಕ್ಲಾಸ್ ತನಕ ಕನ್ನಡ ಮಾಧ್ಯಮದಲ್ಲಿ ಓದಿರೋರು ಯಾರಿದ್ದೀರಾ, ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಹೇಗೆ UPSC ಓದ್ಬೋದು, ಯಾವ ಬುಕ್ಸ್ ಓದ್ಬೇಕು, ಯಾವ ರೀತಿ ಇದಕ್ಕೆ ತಯಾರಿ ಮಾಡ್ಬೋದು ಅಂತ ಒಂದು ಎಕ್ಸ್ಕ್ಲೂಸಿವ್ ಸೆಷನ್ ಮಾಡ್ತೀವಿ. ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿ ಕ್ಲಿಯರ್ ಆಗಿದ್ದಾರೆ ಅವರೊಬ್ರು ಆಫೀಸರ್ ಇಲ್ಲಿ ಬರ್ತಾರೆ. ಅವ್ರು ನಿಮಗೆ ಕಂಪ್ಲೀಟ್ ಕನ್ನಡ ಮಾಧ್ಯಮದಲ್ಲಿ ಹೇಗೆ ಪ್ರಿಪರೇಷನ್ ಮಾಡ್ಬೇಕು ಅಂತ ಅಕಾಡೆಮಿ ಕಡೆಯಿಂದ ನಾವೆಲ್ಲರೂ ತಿಳಿಸ್ಕೊಡ್ತೀವಿ. ಬುಕ್ ಲಿಸ್ಟ್ ಕೊಡೋದನ್ನ ಹೇಗೆ ಸಿಲೆಬಸ್ ಕಾಪಿ ನಾವು ಇಂಗ್ಲಿಷ್ ಅಲ್ಲಿ ಕೊಡ್ತೀವಿ, ಅದೇ ರೀತಿ ಕನ್ನಡ ಮಾಧ್ಯಮದಲ್ಲೂ ಕೂಡ ಕೊಡ್ತೀವಿ. ಅಂಡ್ ಮೆನಿ ಆಫ್ ಯು ವಿಲ್ ಬಿ ಇನ್ ಕನ್ಫ್ಯೂಷನ್ ದಟ್ ನಾನು ಕನ್ನಡದಲ್ಲಿ ಬರಿಲ್ಲ, ಇಂಗ್ಲಿಷ್ ಬರಿಲ್ಲ ಅನ್ನೋ ಕನ್ಫ್ಯೂಷನ್ ಕೂಡ ಇರುತ್ತೆ. ಆ ಕನ್ಫ್ಯೂಷನ್ಗೆ ನಮ್ ಕಡೆಯಿಂದ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಆ ಬೇಸಿಸಲ್ಲಿ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು. ನಾವು ಇದನ್ನೇ ಮಾಡಿ ಅಂತ ನಾವು ಯಾವತ್ತೂ ಕೂಡ ನಿಮಗೆ ಹೇಳಲ್ಲ.
ನೀವು ಡಿಸಿಷನ್ ಮಾಡೋದಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ ಜೊತೆಗೆ ವಿಲ್ ಹೆಲ್ಪ್ ಯು ಟೇಕ್ ದಟ್ ಡಿಸಿಷನ್ ಬೆಟರ್. ಸೊ ಯಾರು ಕನ್ನಡ ಮಾಧ್ಯಮದಲ್ಲಿ ಬರಿಬೇಕು ಅಂತಿದ್ದೀರಾ ಅಥವಾ ಕನ್ನಡದಲ್ಲಿ ಬರಿಲ್ಲ ಇಂಗ್ಲಿಷ್ ಅಲ್ಲಿ ಬರಿಲ್ಲ ಅಂತ ಸ್ವಲ್ಪ ತೊಳಲಾಟದಲ್ಲಿದ್ದೀರಾ, ಅವ್ರಿಗೆ ನಮ್ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಯಾವತ್ತೂ ತಲೆಕೆಡಿಸ್ಕೊಂಬಿಡಿ. ಆನ್ಲೈನ್ ನಲ್ಲಿ ಇರೋ ಪ್ರಶ್ನೆ ಕೂಡ ಸಾಕಷ್ಟು ಅದೇ ಆಗಿತ್ತು. ಅಕಾಡೆಮಿ ಕಡೆಯಿಂದ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಆಗ್ಬೋದು ಅಥವಾ ಯಾವುದೇ ರೀತಿಯ ಎಕ್ಸಾಮ್ ರಿಲೇಟೆಡ್ ಸಪೋರ್ಟ್ ಕಂಪ್ಲೀಟ್ ಆಗಿ ನಿಮ್ ಜೊತೆಗಿರುತ್ತೆ. One probably last question because there is already somebody who's raised their hand. Nandra will close the session for questions. Yes. Hello, sir. ಸರ್, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾನ್ಯ ಪ್ರಧಾನಮಂತ್ರಿ ಒಂದು ಮಾತಾಡಿದ್ರು ಸರ್. ಅಂದ್ರೆ ಮೇನ್ಸ್ ಮತ್ತು ಇದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಸ್ ಆಗಿರ್ತಾರೆ, ಬಟ್ ಅವರು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಲ್ಲ. ಅಂತವ್ರಿಗೆ ಸಿ ಗ್ರೂಪ್ ಅದು ಯಾವ ಗ್ರೂಪ್ ಅಲ್ಲೇ ಒಂದು ಜಾಬ್ ಕೊಡ್ಬೇಕಾಗ್ತೈತಿ. ಇದು ನಿಜನಾ ಅಥವಾ ರೀಸೆಂಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಇಸ್ ಇನಿಷಿಯೇಟೆಡ್ ರಿಫಾರ್ಮ್ಸ್ ದಟ್ ಯಾರು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡೂ ಪಾಸ್ ಆಗಿ ಇಂಟರ್ವ್ಯೂ ಕ್ಲಿಯರ್ ಆಗದೆ ಇರೋರಿಗೆ ಕೇಂದ್ರ ಸರ್ಕಾರದ ಇತರ ಇಲಾಖೆಗಳಲ್ಲಿ ಅಂದ್ರೆ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಹ್ಯಾವ್ ಸ್ಟಾರ್ಟೆಡ್ ಕಾಲಿಂಗ್ ದೆಮ್ ಡೈರೆಕ್ಟ್ಲಿ ಫಾರ್ ಜಾಬ್ಸ್. ಒಂದು ಸಣ್ಣ ಇಂಟರ್ವ್ಯೂ ಮಾಡಿ ನಂತರ ಸೆಲೆಕ್ಟ್ ಮಾಡೋ ತರ ಇದೆ. ಆಲ್ರೆಡಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಯಾರ್ಯಾರು ಇಂಟರ್ವ್ಯೂ ಕ್ಲಿಯರ್ ಮಾಡಿದೆ, ಇಂಟರ್ವ್ಯೂ ಕ್ಲಿಯರ್ ಆಗಿರಲ್ಲ ಅವ್ರನ್ನ ಕರೆದು ಆ ಬೇಸಿಸ್ ಅಲ್ಲಿ ಇಂಟರ್ವ್ಯೂ ಮಾಡಿ ನಂತರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಡೈರೆಕ್ಟ್ಲಿ ಸೆಲೆಕ್ಟ್ ಮಾಡೋದಿದೆ. ಅಂಡ್ ಇತ್ತೀಚೆಗೆ ಆಸ್ ಯು ಸೆಡ್ ದಿ ಪ್ರೈಮ್ ಮಿನಿಸ್ಟರ್ has announced and the government is also taking this idea that those who have not cleared interview, since they have taken multiple stages, different other government departments can choose their candidates based on that caliber because they have already cleared 2 stages of the exam. So that is true. It is getting implemented. So thank you so much, sir, for both of you for answering the questions with all patience. So all young aspirants. So a wonderful evening, an evening that can give a beautiful beginning to the wonderful chapter that you can start in your life. Jeevanada ಒಂದು ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ವಿ. Like I started the session, ಇವತ್ತು ವಿಶ್ವ ಪುಸ್ತಕಗಳ ದಿನ, ವರ್ಲ್ಡ್ ಬುಕ್ ಡೇ. ನಿಮ್ಮ ಜೀವನದ ಪುಸ್ತಕದಲ್ಲಿ ಒಂದು ಹೊಸ ಅಧ್ಯಾಯ ಇವತ್ತಿಂದ ಶುರು ಆಗ್ತಾ ಇದೆ ಅಂತ ಭಾವಿಸೋಣ. For being part of this occasion and giving you all their idea, knowledge, and with all practicality that they've experienced. Thank you so much for being part. ಇಬ್ಬರು ಕೂಡ ನಮ್ಮ ಸಂಸ್ಥೆಯ ಕಡೆಯಿಂದ ಧನ್ಯವಾದಗಳು. ಒಂದು ಸಣ್ಣ ಕಿರು ಕಾಣಿಕೆಯೊಂದಿಗೆ ವಿಲ್ ಬಿ ಥ್ಯಾಂಕ್ ಯು. So on this note, we'll draw close for today's session. I request all the aspirants to stay back. Idar nantara nimma next week in a sessions ಬಗ್ಗೆ schedule ಬಗ್ಗೆ ಒಂದು brief pick up now academic ಕಡೆಯಿಂದ ಕೊಡ್ತೀವಿ. Thank you so much for both of you for being present. Thank you so much on a weekend making time for us and hope this association continues for now. Thank you. Thank you, Harsha. Thank you, sir.